आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्नममरा सुरसिद्धवन्द्यं। व्यासाय प्रतिमेतिहासरचनोल्लासाय दुर्वादिनां त्रासाय सकराय सत्सुकृतविश्वासाय दोषद्विषे भासाय मुनरम्यतो यसदृशाय आसाय मासे विने दासाय भयदाय मध्वगुरुहृद्वासाय तुभ्यं नमः। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। श्रीमतो राघवेन्द्रस्य सर्वामि पदपङ्कजे कामिता शेषकल्याणकलनाकल्पपादपौ। ಶ್ರೀ ಗುರುಭ್ಯೋ ನಮಃ. ಪರಮ ಕರುಣಾಶಾಲಿಗಳಾದ ವೇದವ್ಯಾಸದೇವರು ಸಜ್ಜನರ ಉದ್ಧಾರಕ್ಕೋಸ್ಕರವಾಗಿ ಅನಂತವಾದ ವೇದಗಳನ್ನು ವಿಭಾಗ ಮಾಡಿ 564 ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿ 18 ಪುರಾಣಗಳನ್ನು ಮಹಾಭಾರತವನ್ನು ಕೂಡ ರಚನೆ ಮಾಡಿ ಇವುಗಳ ಶ್ರವಣದಿಂದ ತಮ್ಮ ಸತ್ಕರ್ಮಾನುಷ್ಠಾನವನ್ನು ಸರಿಯಾಗಿ ಮಾಡಿ ತನ್ಮೂಲಕವಾಗಿ ಭಗವದ್ ಅನುಗ್ರಹವನ್ನು ಪಡೆಯಬೇಕು ಎಂಬ ಉದ್ದೇಶದಿಂದ ವೇದವ್ಯಾಸ ದೇವರು ಇವೆಲ್ಲವನ್ನು ಮಾಡಿದ್ದಾರೆ. ಕರ್ಮಗಳನ್ನು ಸ್ನಾನ ಸಂಧ್ಯಾವಂದನಾದಿ ದಾನ ಧರ್ಮಗಳನ್ನು ಮಾಡುವ ಉದ್ದೇಶ ಪರಮಾತ್ಮನ ಕಥೆಯನ್ನೇ ಕೇಳುವುದರಲ್ಲಿ ನಮಗೆ ಆಸಕ್ತಿ ಹುಟ್ಟಬೇಕು. ನಾವೇನೇ ಪುಣ್ಯಕರ್ಮಗಳನ್ನು ಮಾಡಿದರೂ ಅದರಿಂದ ನಮಗೆ ಬರಬೇಕಾದ ಲಾಭ ಯಾವುದು ಅಂದರೆ ಪರಮಾತ್ಮನ ಕಥಾಶ್ರವಣದ ಕಡೆಗೆ ನಮ್ಮ ಮನಸ್ಸು ಬರಬೇಕು. ಬರಲಿಲ್ಲ ಅಂದರೆ ಶ್ರಮಯೇವ ಹಿ ಕೇವಲಂ, ಅದು ಸುಮ್ಮನೆ ತೀರ್ಥಯಾತ್ರೆ, ವ್ಯರ್ಥವಾದ ದಾನ, ವ್ಯರ್ಥವಾದ ಧರ್ಮ ಆಗುತ್ತೆ. ಮುಂದೆ ನಿಧಾನಕ್ಕೆ ಬಂದಿತ್ತು. ಆದರೆ ಎಲ್ಲ ಕರ್ಮಗಳ ಮುಖ್ಯ ಉದ್ದೇಶ, ಕರ್ಮಗಳು ಅಂದರೆ ದಾನ ಧರ್ಮ, ನಮ್ಮ ವರ್ಣಾಶ್ರಮ ಧರ್ಮಗಳು, ಬ್ರಹ್ಮಚಾರಿನೋ ವಾನಪ್ರಸ್ಥನೋ ಗೃಹಸ್ಥನೋ ಯತಿಯೋ ಬ್ರಾಹ್ಮಣನೋ ಕ್ಷತ್ರಿಯನೋ ವೈಶ್ಯನೋ ಶೂದ್ರನೋ ಯಾವ ಜಾತಿ ಇದೆ ಆ ಜಾತಿಗೆ ಅನುಗುಣವಾದ ಧರ್ಮವನ್ನು ಮಾಡುವುದರ ಉದ್ದೇಶ ಪರಮಾತ್ಮನ ಕಥಾಶ್ರವಣ ಮಾಡುವುದು. ಪರಮಾತ್ಮನ ಕಥಾಶ್ರವಣದಿಂದ ಎಷ್ಟು ಮನಃಶುದ್ಧಿ ದೊರೆಯುತ್ತೆ ಅಷ್ಟು ಬೇರೊಂದರಿಂದ ಮನಃಶುದ್ಧಿ ಸಿಗೋದಿಲ್ಲ. ಮನಃಶುದ್ಧಿಗಾಗಿ ನಾವು ಇದೆಲ್ಲ ಕೆಲಸವನ್ನು ಮಾಡ್ತೀವಿ. ಅನೇಕ ಪದಾರ್ಥಗಳು ನಮ್ಮ ಇಂದ್ರಿಯಗಳನ್ನು ಶುದ್ಧಿ ಮಾಡುತ್ತೆ. 5 ಡ್ರಾಪ್ಸ್ ಹಾಕ್ಕೊಂಡ್ರೆ ಕಣ್ಣು ಶುದ್ಧಿ ಆಗುತ್ತೆ, 2 ಡ್ರಾಪ್ಸ್ ಹಾಕ್ಕೊಂಡ್ರೆ ಕಿವಿ ಶುದ್ಧಿ ಆಗುತ್ತೆ, ಟಂಗ್ ಕ್ಲೀನರಿಂದ ನಾಲಿಗೆ ಶುದ್ಧಿ ಆಗುತ್ತೆ, ಪ್ರತಿಯೊಂದರಿಂದನೂ ಸೋಪ್ ಹಾಕ್ಕೊಂಡ್ರೆ ಚರ್ಮ ಶುದ್ಧಿ ಆಗುತ್ತೆ. ಆದರೆ ಮನಸ್ಸು ಶುದ್ಧಿ ಆಗಲ್ಲ. ಯಾಕೆಂದರೆ ಮನಸ್ಸು ಕಣ್ಣಿಗೆ ಕಾಣಿಸದೇ ಇರುವ ಇಂದ್ರಿಯ. ಈ ಮನಸ್ಸನ್ನು ಕಂಟ್ರೋಲ್ ಮಾಡುವುದು ಬಹಳ ಕಷ್ಟ. ಎಂಥವರಿಗೂ ಮನೋನಿಗ್ರಹ ಮಾಡುವುದು ಕಷ್ಟ. ಮನೋನಿಗ್ರಹವಾದಂತೆ ಕಾಣಿಸುವವರು ಬಹಳ ಜನ ಇದ್ದಾರೆ. ನಾವು ಮನೋನಿಗ್ರಹ ಮಾಡಿಕೊಂಡಿದ್ದೀವಿ ಎಂಬುದಾಗಿ ವಿಡಂಬನೆಯನ್ನು ಮಾಡುವ ಜನ ಇದ್ದಾರೆ. ಆದರೆ ನಿಜವಾಗಲೂ ಮನೋನಿಗ್ರಹವನ್ನು ಯಾರಿಗೂ ಮಾಡಿಕೊಳ್ಳಿಕ್ಕಾಗಲ್ಲ. ರುದ್ರದೇವರೇ ಮೋಹಿನಿ ಅವತಾರವನ್ನು ನೋಡಿ ತಾವು ಮೋಸ ಹೋಗಿಬಿಟ್ರು, ಇನ್ನು ನಾವೆಲ್ಲಿ? ಹಾಗಾಗಿ ಮುರಿದೋಡಿ ಬರುವ ರಣರಂಗ ನಿಲ್ಲಿಸಬಹುದು, ಈ ದುರುಳ ಮನ ನಿಲ್ಲಿಸುವುದು ಬಹುಕಷ್ಟ ಬಹುಕಷ್ಟ ಬಹುಕಷ್ಟವಯ್ಯ ಅಂತಾರೆ. ಸೈನ್ಯ ಮೆರಮೀರಿ ಬಂದರೆ ಅದನ್ನು ತಡೆಯಬಹುದು, ಸಮುದ್ರದ ನೀರನ್ನು ಅಲೆಗಳನ್ನು ನಿಲ್ಲಿಸಿಬಿಡಬಹುದು. ಆದರೆ ಈ ಮನಸ್ಸನ್ನು ಕಂಟ್ರೋಲ್ ಮಾಡೋದು ಬಹಳ ಕಷ್ಟ. ಎಲ್ಲ ಇಂದ್ರಿಯಗಳು ಸವಿಯತ್ತೆ, ಮನಸ್ಸು ಮಾತ್ರ ಸವಿಯಲ್ಲ. ಕಂಡ ಸ್ತ್ರೀಯರನ್ನು ನೋಡಿ ಕಣ್ಣುಗಳು ಸವೆದವಯ್ಯ. ನಮ್ಮದಲ್ಲದೇ ಇದ್ದ ಬೇರೆ ಸ್ತ್ರೀಯನ್ನು ನೋಡಿ ಕಣ್ಣುಗಳು ಸೌದು ಕೆರಡಕ ಬರುತ್ತೆ. ಚಾಡಿ ಮಾತುಗಳನ್ನು ಕೇಳಿ ಕಿವಿ ಸೌದು ಹೋಗುತ್ತೆ. ಆಡಬಾರದ ಮಾತನ್ನಾಡಿ ಮಾತು ನಿಂತು ಹೋಗಿಬಿಡುತ್ತೆ. ಓಡಾಡಿ ಓಡಾಡಿ ಕಾಲು ಮಂಡಿ ಸೌದು ಹೋಗಿಬಿಡುತ್ತೆ. ಧರೆ ಸವೆಯಿತು ಮೇರುಗಿರಿ ಸವೆಯಿತು ಮಂದರ ಮೊದಲಾದ ಮಹಾಗಿರಿಗಳು ಸವೆದವಯ್ಯ. ಮನೆಯಲ್ಲಿ ಓಡಾಡಿ ಓಡಾಡಿ ನಿಮ್ಮ ಮನೆ ಬಾಗಿಲ ಹತ್ರ ನೋಡ್ರಿ, ಒಳಗಡೆಗೂ ಅಲ್ಲಿಗೂ ಸೆಂಟಿಮೀಟ್ರ್ ಕಡಿಮೆ ಆಗಿಬಿಟ್ಟಿರುತ್ತೆ, ಭಾಳ ಕಡಿಮೆ ಆಗಿರುತ್ತೆ. ಮೇರುಗಿರಿ ಸೌದೋಗಿಬಿಡುತ್ತೆ. ಸೂರ್ಯನ ವರರಥ ಸವೆಯಿತು, ಓಡಾಡಿ ಓಡಾಡಿ ಸೂರ್ಯನ ರಥವೂ ಸವೆದು ಹೋಗ್ಬಿಡುತ್ತೆ. ಆದರೆ ನಿನ್ನ ಕೊಂಡಾಡೆನೆಂದೊಡೆ
ಪರಮಾತ್ಮನ ಸ್ಮರಣೆ ಮಾಡ್ತೀವಿ ಅಂತಂದರೆ ಈ ಮನಸ್ಸಿಗೆ ಭಾಳ ಬೇಸರಿಕೆ. ದೇವರ ಪೂಜೆ, ದೇವರ ಕಥಾಶ್ರವಣ ಇದನ್ನು ಮಾಡಬೇಕು ಅಂದರೆ ತುಂಬ ಟೈಮ್ ಬೀಯಿಂಗ್ ಅಷ್ಟರಲ್ಲೇ ಆಗಬೇಕು ದೇವರ ಕಥೆ, ಬೇರೆ ಟೈಮಲ್ಲಿ ಆಗಬಾರ್ದು. ನಿನ್ನ ಕೊಂಡಾಡನೆಂದೊಡೆ ಈ ದುರುಳ ಮನ ಸವೆಯದೋ, ಈ ಮನಸ್ಸು ಸವಿತಾ ಇಲ್ಲ, ಅದು ಸವಿಯೋದೇ ಇಲ್ಲ. ಅದು ದಿನ ದಿನಕ್ಕೆ ಹೊರಗಡೆ ಇಂದ್ರಿಯಗಳು, ದೇಹ ಶಿಥಿಲವಾಗತ್ತೆ, ದೇಹ ಮುದುಕವಾಗತ್ತೆ, ಇಂದ್ರಿಯಗಳು ಸವಿಯತ್ತೆ, ಆದರೆ ಮನಸ್ಸು ಮಾತ್ರ ನಿತ್ಯ ಯೌವನವಾಗಿರುತ್ತೆ. ಅದನ್ನಿಟ್ಕೊಂಡೇ ನಮ್ಮಲ್ಲಿ ಒಂದು ಕತೆ ಹೇಳ್ತಾರೆ. ಮುದುಕ ಮದುವೆ ಮಾಡ್ತೀಯ ಅಂದರೆ ಹೆಣ್ಣು ಕೊಟ್ಟರೆ ಆಗ್ತೀನಿ ಅಂತಾನಂತೆ. ಅದು ಮನಸ್ಸಿನ ದುಸ್ಥಿತಿ, ಆಸೆ ಮನುಷ್ಯನಿಗೆ ಅಲ್ಲಿ ಮಟ್ಟದಲ್ಲಿರುತ್ತೆ. ಹಾಗಾಗಿ ಶುಂಡಾಲ ಸೊಂಡಿಲವ ತೂಗಿದಂತೆ ಗಂಡುಗಲಿಯಾಗುತ್ತಿದೆ ಅಂತಾರೆ ವಿಜಯದಾಸರು. ಆನೆ ಸೊಂಡಿಲು ತೂಗುವುದನ್ನು ನಿಲ್ಲಿಸೋದೇ ಇಲ್ಲ, ತೂಗುತ್ತಲೇ ಇರುತ್ತೆ. ಹಾಗೆ ಈ ಮನಸ್ಸು ಕೂಡ ಮಕ್ಕಳ ಕೈಗೆ ರಿಮೋಟ್ ಕೊಟ್ಟಂಗೆ, ಈ ಚಾನಲ್ ಆದಮೇಲೆ ಆ ಚಾನಲ್ಲು, ಅಲ್ಲಾದಮೇಲೆ ಮತ್ತೊಂದು, ಹೀಗೆ ಮನಸ್ಸು ಒಂದೊಂದು ವಿಷಯಗಳನ್ನು ಚಿಂತೆ ಮಾಡ್ತಾ ಇರುತ್ತೆ. ಅಂತಹ ಮನಸ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ ನಮಗೆ ಬೇಕಾಗಿರತಕ್ಕಂಥದ್ದು ಭಗವತ್ ಕಥಾಶ್ರವಣ. ದುಡ್ಡಿನಿಂದ ಮನಸ್ಸು ನಿಗ್ರಹ ಆಗೋದಿಲ್ಲ, ದಾನದಿಂದ ಆಗೋದಿಲ್ಲ. ದಾನ ಮಾಡಿ ಅಹಂಕಾರ ಬರುತ್ತೆ, ವಿದ್ಯೆ ಓದಿ ಅಹಂಕಾರ ಬರುತ್ತೆ, ರೂಪದಿಂದ ಅಹಂಕಾರ ಬರುತ್ತೆ, ಜಾತಿಯಿಂದ ಕುಲಧರ್ಮದಿಂದ ಅಹಂಕಾರ ಬರುತ್ತೆ. ಆದರೆ ಪರಮಾತ್ಮನ ಕಥೆಯನ್ನು ಕೇಳಿದಾಗ ಶುದ್ಧಿರ್ನೃಣಾಂ ನತು ತಥೇಡ್ಯ ದುರಾಶಯಾನಾಂ ವಿದ್ಯಾಶ್ರುತಾಧ್ಯಯನ ದಾನ ತಪಶ್ರುತಾಭಿ. ಶುದ್ಧಿ, ಪಾಪದ ಶುದ್ಧಿ, ನೀವು ಏನೇ ಮಾಡಿಕೊಡ್ರಿ ಪಾಪದ ಶುದ್ಧಿಯನ್ನು. ನಮ್ಮಲ್ಲೊಂದು ಮಾತಿದೆ, ಒಂದು ವರ್ಷಕ್ಕೆ ಒಂದು ಪವಮಾನ ಹೋಮ ಮಾಡಿದರೆ ವರ್ಷ ಮಾಡಿದ ಪಾಪ ಎಲ್ಲ ಹೋಗಿಬಿಡುತ್ತಂತೆ. ಸಂವತ್ಸರ ಕೃತಂ ಪಾಪಂ ಪಾವಮಾನ್ಯ ಪುನಂತು ಮಾಂ ಗೋವಧಾತ್ ತಸ್ಕರಾತ್ ವೃಷಲಿಗಮನ ಮೈಥುನ ಸಂಗಮಾತ್ ಅಂತ ಪವಮಾನ ಹೋಮ ವರ್ಷಕ್ಕೊಂದು ಮಾಡಿದರೆ ಪಾಪ ಹೋಗಿಬಿಡುತ್ತೆ ಅಂತ ಆಚಾರ್ಯಗೆ ಬುಕ್ ಮಾಡ್ಕೊಂಬಿಟ್ರು. ಆಚಾರ್ಯರೇ, ಇದೇ ಡೇಟು ನನ್ನ ಹುಟ್ಟಿದಬ್ಬ, ಈ ಡೇಟ್ ಕರೆಕ್ಟಾಗಿ ಬಂದು ಪವಮಾನ ಹೋಮ ಮಾಡಿರಿ, ನಿಮಗೆ ಇಂಕ್ರಿಮೆಂಟು ಇರುತ್ತೆ. ಈ ವರ್ಷ 2000 ಕೊಟ್ಟಿದ್ದೀವಿ ಅಂತ ಬರೋ ವರ್ಷವೂ 2000 ಕೊಡಲ್ಲ ಅಂತ ಪವಮಾನ ಹೋಮ ಮಾಡ್ತೀವಿ. ಆದರೆ ಪವಮಾನ ಹೋಮ ಮಾಡಿದರೆ ಪಾಪಗಳು ಸಂಪೂರ್ಣವಾಗಿ ಹೋಯ್ತಾ ಅಂತ ಯಾರು ಹೇಳಬೇಕು? ಹೋಮದ ಅಭಿಮಾನಿ ದೇವತೆ ಬಂದು ಹೇಳೋಲ್ಲ. ಪುರೋಹಿತರು ಕೂತಿರ್ತಾರೆ, ನಿಮ್ಮ ಕೈ ದುಡ್ಡಿಸ್ಕೊಂಡಿರ್ತಾರೆ, ಒಂದು ಆಶೀರ್ವಾದ ಮಂತ್ರವನ್ನು ಹೇಳುವಾಗ ನಿಮ್ಮ ಪಾಪ ಎಲ್ಲ ಪರಿಹಾರ ಆಯಿತು ಅಂತ ಹೇಳ್ತಾರೆ. ಸ್ವಯಂ ಅವರೇ ಪಾಪ ಮಾಡ್ತಾ ಇರ್ತಾರೆ. ಹೇಗೆ ಪಾಪದ ಪರಿಹಾರ ಆಗುವುದು? ಹಾಗಾಗಿ ಮತ್ತೆ ಪವಮಾನ ಹೋಮ ಮಾಡಿದರೆ ಪ್ರಾಯಶ್ಚಿತ್ತ ಆಯಿತು, ಪಾಪಗಳಿಗೆಲ್ಲ ಪ್ರಾಯಶ್ಚಿತ್ತ ಆಯಿತು. ಆದರೆ ಮತ್ತೆ ಪಾಪ ಮಾಡದಂತೆ ಇರ್ತೀವಾ? ಇದು ಕ್ವಶ್ಚನ್ನು. 14 ವರ್ಷ ಜೈಲಲ್ಲಿ ಹಾಕಿ ಹೊರಗೆ ಬಂದ ಮೇಲೆ ಮತ್ತೆ ಕೂನಿ ಮಾಡಿದ ಅಂದರೆ, ಹಾಗೆ ನಮ್ಮ ಮನಸ್ಸು ಪಾಪಗಳನ್ನು ಮಾಡ್ತಲೇ ಇರುತ್ತೆ. ಆದರೆ ಪಾಪಗಳನ್ನು ಮಾಡುವುದನ್ನು ನಿಲ್ಲಿಸಿ ಒಂದೇ ಪ್ರಾಯಶ್ಚಿತ್ತ ಯಾವುದು ಅಂದರೆ ಭಗವನ್ ನಾಮಸ್ಮರಣೆ ಒಂದೇ. ಪರಮಾತ್ಮನ ನಾಮಸ್ಮರಣೆ ಮಾಡಿದರೆ ಎಲ್ಲ ಪಾಪಗಳು ನಾಶವಾಗುವುದರ ಜೊತೆಗೆ ಪಾಪ ಬಾಡದಂತೆ ನಮ್ಮನ್ನು ಅದು ತಡೆಯುತ್ತೆ. ಕೆಲವೆಲ್ಲ ದಾನಗಳನ್ನು ಕೊಟ್ಟರೆ ಪಾಪಗಳಿಗೆ ಪ್ರಾಯಶ್ಚಿತ್ತ ಅಂತಾರೆ. ಎಳ್ಳು ದಾನ, ಉದ್ದಿನ ದಾನ, ಉಪ್ಪಿನ ದಾನ, ಭೂದಾನ, ಹಿರಣ್ಯದಾನ, ತಿಲದಾನ, ಇವೆಲ್ಲ ದಾನವನ್ನು ಕೊಡಿಸ್ತಾರೆ. ಒಂದೊಂದು ಪಾಪಕ್ಕೆ ಒಂದೊಂದು ದಾನ ಅಂತ ಕೊಡುವುದುಂಟು. ಗೋದಾನ, ಭೂದಾನ, ಹಿರಣ್ಯದಾನ ಎಲ್ಲ ಕೊಡ್ತೇವೆ. ಆದರೆ ಇದೆಲ್ಲ ದಾನಗಳು ಕೂಡ ಪಾಪಗಳನ್ನು ಬಿಟ್ಟೇ, ಅಂದರೆ ಸ್ವಲ್ಪ ಪಾಪಗಳನ್ನು ಬಿಟ್ಟೇ ಅದು ನಮ್ಮನ್ನೇನು ಮಾಡುತ್ತೆ? ಎಲ್ಲ ಪಾಪಗಳನ್ನು ಕಳೆಯಲ್ಲ. ಆದರೆ ಭಗವನ್ ನಾಮಸ್ಮರಣೆ ಇದೆಯಲ್ಲ, ಬೇಳಲೊಷವಲ್ಲದ ಪಾಪಾಳಿಗಳು ಒಂದೇ ಕ್ಷಣದಿ ನಿರ್ಮೂಲಗೈಸಲಿಬೇಕು ಎಂಬುವಗೆ ಒಂದೇ ಹರಿನಾಮ. ಎಲ್ಲ ಪಾಪಗಳು ಪರಿಹಾರ ಆಗಬೇಕು ಅಂದರೆ ಒಂದೇ ಭಗವನ್ನಾಮಸ್ಮರಣೆ. ಆ ಭಗವನ್ನಾಮಸ್ಮರಣೆಯಿಂದ ನಮಗೆ ಹೋಗುವಷ್ಟು ಪಾಪಗಳು ಬೇರೆ ಯಾವುದರಿಂದಲೂ ಹೋಗುವುದಿಲ್ಲ. ನಾರಾಯಣೋ ನಾಮ ನರೋ ನರಾಣಾಂ ಪ್ರಸಿದ್ಧ ಚೋರ ಖಚಿತ ಪೃಥಿವ್ಯಾಂ ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ. ನಾರಾಯಣ ಎಂಬತಕ್ಕಂಥ ದೊಡ್ಡ ಕಳ್ಳ ಇದ್ದಾನೆ. ಅವನು ಏನು ಕಳ್ಳತನ ಮಾಡ್ತಾನೆ ಅಂದರೆ ಅವನ ನಾಮಸ್ಮರಣೆ ಮಾಡಿದವರ ಪಾಪಗಳನ್ನು ಕಳ್ಳತನ ಮಾಡ್ತಾನೆ. ಪರಮಾತ್ಮನ ನಾಮಸ್ಮರಣೆಗೆ ಎಷ್ಟು ಪಾಪಗಳನ್ನು ಕಳೆಯುವ ಸಾಮರ್ಥ್ಯ ಇದೆಯೋ ಅಷ್ಟು ಪಾಪವನ್ನು ಯಾರೂ ಮಾಡಿಲ್ಲ ಇದುವರೆಗೂ. ನಾಮ್ನೋಸ್ತಿ ಯಾವತೀ ಶಕ್ತಿ ಪಾಪ ನಿರ್ಹರಣೆ ಹರೇಹೇ ತಾವತ್ ಕರ್ತುಂ ನ ಶಕ್ನೀತ ಪಾತಕಂ ಪಾತಕೀ ನರಹ. ಭಗವನ್ನಾಮಸ್ಮರಣೆಯಿಂದ ಎಷ್ಟು ಪಾಪ. ಕೆಲವು ಕೇಳ್ತೀವಿ ನಾವು, ಸರ್ ಇಷ್ಟು ಸಣ್ಣ ಮಾತ್ರೆ
ಇಷ್ಟು ದೊಡ್ಡ ಬಾಡಿಗೆ ಆಗತ್ತಾ ಅಂತ ಅವ್ರು ಹೇಳ್ತಾರೆ, ಬಾಡಿ ಮುಖ್ಯ ಅಲ್ಲ, ಔಷಧ ಮುಖ್ಯ ಅಂತ. ಹಾಗೆ ಭಗವನ್ನಾಮ ಸ್ಮರಣೆ ನಮ್ಮ ಎಲ್ಲ ಪಾಪಗಳನ್ನು ಕಳೆದು ಬಿಡುತ್ತೆ. ಈ ಭಗವನ್ನಾಮ ಸ್ಮರಣೆಯನ್ನು ಯಾವುದಾದ್ರೂ ಒಂದು ನೆಪದಿಂದ ಮಾಡಿರಿ. ಬಿಟ್ಟಿಗಳ ನೆವದಿಂದಲಾಗಲಿ, ಹೊಟ್ಟೆಗೋ ಸುಖವಾದಡಾಗಲಿ, ಕೆಟ್ಟ ರೋಗ ಪ್ರಯುಕ್ತ ಅಣಕದಿಂದೊಮ್ಮೆ ಹರಿವಿಠಲ ಎಂದೆನಲು ಕೊಟ್ಟು ಕಾವನು ಸಕಲ ಸಂಪದವ ಇಹಪರಂಗಳಲ್ಲಿ. ಯಾರೋ ಊಟಕ್ಕೆ ಹಾಕ್ತಾರೆ, ದಿನಾ ನಮ್ಮನೆಗೆ ಬಂದು ವಿಶ್ವಾಸರಾಮ ಪಾರಾಯಣ ಮಾಡಬೇಕು. ಅವನ ಮನೆಯಲ್ಲಿದ್ದರೆ ಮಾಡ್ತಿರ್ಲಿಲ್ಲ, ಅವ್ರ ಮನೇಲಿ ಊಟಕ್ಕೆ ಹಾಕ್ತಾರೆ ಅಂತ ಪಾರಾಯಣ ಮಾಡ್ತಾಯಿದ್ದೆ. ಹೊಟ್ಟೆಗೋ ಸುಖವಾದಡಾಗಲಿ, ಯಾವುದೋ ಒಂದು ಕೆಲಸದ ನಿಮಿತ್ತ ಇಟ್ಕೊಂಡು ನೀವು ಈ ಕೆಲಸ ಮಾಡಿದರೆ ನಮ್ಮ ದೇವಸ್ಥಾನದ ಗುಡಿಯನ್ನು ಕ್ಲೀನ್ ಮಾಡಿದರೆ ನಿಮಗೆ ಊಟಕ್ಕೆ ಹಾಕ್ತೀವಿ. ಕೆಟ್ಟ ರೋಗ ಪ್ರಯುಕ್ತ ಎಲ್ಲ ಡಾಕ್ಟ್ರು ಕೈ ಬಿಟ್ಬಿಟ್ರು, ನೀವು ಯಾವ್ದಾರ ದೇವಸ್ಥಾನ ನೋಡ್ಕೊಡ್ರಿ, ದೇವರನ್ನು ನೋಡ್ಕೊಡ್ರಿ ಅಂತ. ಆಗ ಎಲ್ಲಿದೆ ವಿಶ್ವಾಸನಾಮ, ಎಲ್ಲಿದೆ ಭಗವದ್ಗೀತಾ, ಎಲ್ಲಿದೆ ರಾಯರ ಸ್ತೋತ್ರ? ಅಲ್ಲಿ ತನಕ ಅಹಂಕಾರದಿಂದ ಮೆರೀತಿದ್ದ, ದುಡ್ಡಿದೆ ದುಡ್ಡಿದೆ ಅಂತ. ಯಾವಾಗ ದುಡ್ಡು ರೋಗಗಳನ್ನು ಪರಿಹಾರ ಮಾಡದೆ ಆಗೋಯ್ತೋ ಆಗ ಅವನಿಗೆ ಕೊನೆಗೆ ಬಂದದ್ದು ಯಾವುದು? ಆ ಭಗವನ್ನಾಮ ಸ್ಮರಣೆ. ಕೆಟ್ಟ ರೋಗ ಪ್ರಯುಕ್ತ ಹೇಗಿರುತ್ತೆ ಭಗವನ್ನಾಮ ಸ್ಮರಣೆ ಅಂದರೆ, ಒಬ್ಬ ವ್ಯಕ್ತಿ ಕಿದ್ವಾಯಲ್ಲಿ ಬ್ಲಡ್ ಕ್ಯಾನ್ಸರ್ ಆಗಿ ಅಡ್ಮಿಟ್ ಆಗಿದ್ದ. ಅಡ್ಮಿಟ್ ಆದವನಿಗೆ ಡಾಕ್ಟ್ರು ಟ್ರೀಟ್ಮೆಂಟ್ ಕೊಡ್ತಾಯಿದ್ರು. ಕ್ಯಾನ್ಸರ್ ಟ್ರೀಟ್ಮೆಂಟ್ ಹಿಂದಕ್ಕೆ ತುಂಬ ಭಯಂಕರವಾಗಿರ್ತಿತ್ತು, ಈಗ ಸ್ವಲ್ಪ ಕಡಿಮೆ ಆಗಿದೆ. ಆ ಟ್ರೀಟ್ಮೆಂಟಿನ ಬಾಧೆಗೆ ಅವನು ತಾಳಲಾರದೆ ಅಂದ. ತಂದೆಗೆ ಹೇಳ್ದ, ಮದುವೆಯಾಗಿ ಮಗ ಹುಟ್ಟಿದ ವ್ಯಕ್ತಿ ಅವನಿಗೆ. ಅವ್ರ ಅಪ್ಪನಿಗೆ ಹೇಳ್ದ, ಅಪ್ಪ ಈ ರೋಗ ಅಂತೂ ಹೋಗಲ್ಲ, ಸಾಯೋದು ಗ್ಯಾರಂಟಿ, ದುಃಖ ಪಟ್ಟುಕೊಂಡು ಎಷ್ಟು ದಿವಸ ಸಾಯಲಿ, ಮನೆಗೆ ಕರ್ಕೊಂಡು ಹೋಗಿಬಿಡ್ರಿ ಅಂದ. ಡಾಕ್ಟ್ರಿಗೆಲ್ಲ ಬರ್ಕೊಟ್ಟು ಮನೆಗೆ ಬಂದುಬಿಟ್ರು. ಮನೆಗೆ ಬಂದು ತಂದೆ ತುಂಬ ವಿಜಯದಾಸರ ಭಕ್ತ, ಭಾಳ ವಿಜಯದಾಸರ ಭಕ್ತ. ಆತ ಅಂದ, ಅಪ್ಪ ಮನೇಲಿ ಕೂತೇನು ಮಾಡಲಿ, ಆಸ್ಪತ್ರೆಯಲ್ಲಿ ನಿನ್ನ ಜೊತೆಗೆ ಇರ್ತಿದ್ದೆ, ಧನ್ವಂತರಿ ಸುಳಾದಿಯನ್ನು ಹೇಳ್ತೀನಿ ಇಂಥ ವಿಜಯದಾಸರ ಧನ್ವಂತರಿ ಸುಳಾದಿ ಭಾಳ ಅದ್ಭುತವಾದ ಸುಳಾದಿ, ಅದೆಲ್ಲ ಕಲಿಬೇಕು ನೀವು. ಆ ಧನ್ವಂತರಿ ಸುಳಾದಿ, ದುರ್ಗಾ ಸುಳಾದಿ, ನರಸಿಂಹ ಸುಳಾದಿ, ಕಪಿಲ ಸುಳಾದಿ, ಇವೆಲ್ಲ ಇವತ್ತು ನಿಮಗೆಲ್ಲ ಸಿಗತ್ತೆ. ಇವೆಲ್ಲ ನೀವು ಯೂಟ್ಯೂಬಲ್ಲಿ ಹಾಕಿದರೆ ಪಂಚರತ್ನ ಸುಳಾದಿಗಳು ಅಂತ ಹಾಕಿದರೆ ವಿತ್ ಲಿರಿಕ್ಸ್ ಬರ್ತಾ ಇರುತ್ತೆ. ಒಂದು 4 ಸರಿ ಕೇಳಿದರೆ ನಿಮಗದು ಬಂದ್ಬಿಡುತ್ತದು. ಹಾಗಾಗಿ ಆ ವ್ಯಕ್ತಿ ತಂದೆ ಏನು ಮಾಡಿದ, ಪ್ರತಿನಿತ್ಯ ಮಗನ ಪಕ್ಕದಲ್ಲಿ ಕೂತ್ಕೊಂಡು ತಲೆ ಮೇಲೆ ಕೈ ಇಟ್ಟುಕೊಂಡು ಆಯು ವೃದ್ಧಿಯಾಗೋದು, ಶ್ರೇಯಸ್ಸು ಬರುವುದು, ಕಾಯ ನಿರ್ಮಾಲೀನ ಕಾರಣವಾಗುವುದು, ಧನ್ವಂತ್ರಿ ಎಂದು ಪ್ರಣವಪೂರ್ವಕದಿಂದ ವಂದಿಸಿ ಪಾಡಲು ವಿಜಯ ವಿಠ್ಠಲ ಒಲಿವಾ ಅಂತ ಆ ಸುಳಾದಿ. ಅದನ್ನು ಪ್ರತಿನಿತ್ಯ ಪಾರಾಯಣ ಮಾಡ್ತಾ ಇದ್ದ. ಡಾಕ್ಟ್ರಿಗೆ ಹೇಳಿ ಬಂದಿದ್ದೆ, ನಾವಿನ್ನು ಮುಂದೆ ಔಷಧಿ ತಗೊಳ್ಳಲ್ಲ, ಏನಾದರೂ ನಮ್ಮದೇ ಜವಾಬ್ದಾರಿ. ಡಾಕ್ಟ್ರ್ ಏನು ಜವಾಬ್ದಾರಿ, ಸುಮ್ಮನೆ ಬರೆಸ್ಕೋತಾರೆ. ಟ್ರೀಟ್ಮೆಂಟ್ ನಿಲ್ಲಿಸ್ಬಿಟ್ರೆ ಅವ್ರಿಗೆ, ನಾನು ಆಸ್ಪತ್ರೆಯಲ್ಲೇ ಇದ್ದರೂ ಮಾತ್ರೆ ಕೊಟ್ಟರೆ ಬಿಸಾಕಿದ್ರೆ ಏನು ಮಾಡ್ತಾರೆ? ಆದರೆ ನೀವು ಆಶ್ಚರ್ಯ ಪಡಬಹುದು, ಎಲ್ಲ ಮಾತ್ರೆಯನ್ನು ನಿಲ್ಲಿಸಿ, ಎಲ್ಲ ಟ್ರೀಟ್ಮೆಂಟ್ ನಿಲ್ಲಿಸಿ ಕೇವಲ ಈ ಸುಳಾದಿಯೊಂದನ್ನು ಹೇಳುವುದರಿಂದ ಆ ಹುಡುಗ ಇವತ್ತಿಗೂ 55 ವರ್ಷದವನು ಚೆನ್ನಾಗಿದ್ದಾನೆ. ಇದು ಭಗವನ್ನಾಮ ಸ್ಮರಣೆಯ ಪರಮಾದ್ಭುತವಾದ ಈ ಥರದ್ದು ಎಷ್ಟೋ ಉದಾಹರಣೆಗಳಿದೆ. ಎಷ್ಟೋ ಉದಾಹರಣೆ ನಮ್ಮ ರಾಯರ ಬಳಿಯಲ್ಲಿ ಬಂದು ರಾಯರ ಪಾದೋದಕ, ರಾಯರ ಮೃತ್ತಿಕೆ, ರಾಯರ ಹಸ್ತೋದಕ ಇದನ್ನೆಲ್ಲ ಸ್ವೀಕಾರ ಮಾಡಿ ಅನೇಕರು ಉದ್ಧಾರವಾದದ್ದನ್ನು ನಾವು ನೋಡ್ತಾ ಇದ್ದೇವೆ. ಅಂಥ ಭಗವನ್ನಾಮ ಸ್ಮರಣೆಯನ್ನು ಮಾಡಬೇಕಾದರೆ ದೇವರ ಬಗ್ಗೆ ಭಕ್ತಿ ಇರಬೇಕಲ್ವಾ? ಊಟ ಹಸಿವೆ ಅಂದ ಕೂಡಲೇ ಅಕ್ಕಿ ತಂದು ಹೊಟ್ಟೆ ಮೇಲಿಟ್ಟರೆ ಅದು ಹೊಟ್ಟೆ ತುಂಬಲ್ಲ, ತುಂಬತ್ತಾ? ದುಡ್ಡು ಅಂತ ಜಪ ಮಾಡಿದರೆ ಪರ್ಸು ತುಂಬಲ್ಲ. ದುಡ್ಡಿಗಾಗಿ ಶ್ರಮ ಪಡಬೇಕು. ಹಸಿವೆ ನೀಗಲಿಕ್ಕೆ ಅಕ್ಕಿಯನ್ನು ಬೇಯಲಿಕ್ಕಿಡಬೇಕು, ಅನ್ನ ಮಾಡಿ ತಿನ್ನಬೇಕು. ಹಾಗೆ ಭಗವನ್ನಾಮ ಸ್ಮರಣೆಯನ್ನು ಮಾಡಲಿಕ್ಕೆ ಭಗವಂತನಲ್ಲಿ ಅಭಿಮಾನ ಬೇಕು. ನಮಗೆ ಭಗವಂತನಲ್ಲಿ ಅಭಿಮಾನ ಬರಬೇಕಾದ್ರೆ ಏನು ಮಾಡಬೇಕು? ನಮಗೆ ದೇವರೊಬ್ಬನನ್ನು ಬಿಟ್ಟು ಮಿಕ್ಕವರೆಲ್ಲ ನಮ್ಮವರೇ. ಇವನು ಸೋದರ ಮಾವ, ಸೋದರಳಿಯ, ಸೋದರತ್ತೆ, ತಂದೆ, ತಾಯಿ, ಹೆಂಡತಿ, ಗಂಡ ಎಲ್ಲ ನಮ್ಮವರು. ದೇವರೇನು ನಿಮಗೆ? ಏನೂ ಅಲ್ಲ. ದೇವರ ಬಂಧುವೋ, ತಂದೆಯೋ, ತಾಯಿಯೋ, ಬಾಸ್ ಅಂತೀವಿ ಆಫೀಸಲ್ಲಿ. ಅವನು ಸಾಫ್ಟ್ವೇರ್ಗಳಿಗೆಲ್ಲ ಬಾಸ್, ಅವನು ಬಾಸ್ ಆಗ್ಬಿಟ್ರೆ ಸಾಕು. ಅವನೇ ಹೇಳ್ದಂಗೆ ಕೇಳಬೇಕು. ಯಾವಾಗ ಹೊರಗಾಗ್ತಾನೋ, ಲೆಟ್ರ್ ಕೊಡ್ತಾನೋ ಗೊತ್ತಿಲ್ಲ, ಭಯ. ಆದರೆ ಭಗವಂತ ಭೂಮಂಡಲದಿಂದಲೇ ನಮ್ಮನ್ನು ಹೊರಗಾಗ್ತಾನೆ, ಆ ಭಯ ನಮಗಿಲ್ಲ. ಪರಮಾತ್ಮ ನಮ್ಮನ್ನು ಯಾವಾಗ ರಿಟೈರ್ಮೆಂಟ್ ಮಾಡ್ತಾನೋ, ಯಾವಾಗ ಹೊರಗಾಗ್ತಾನೋ ಗೊತ್ತಿಲ್ಲ. ಅಂತಹ
ಭಗವಂತನ ಬಗ್ಗೆ ನಮಗೆ ಅಭಿಮಾನ ಬರಬೇಕು. ಅಭಿಮಾನ ಬರಬೇಕು ಅಂದರೆ ಸುಮ್ಮನೆ ಹೂವು ಏರಿಸಿದರೆ, ತುಳಸಿ ಹಾಕಿದರೆ, ಅಲಂಕಾರ ಮಾಡಿದರೆ ಬರೋದಿಲ್ಲ. ದೇವರ ಗುಣಗಳ ಚಿಂತನೆ ಮಾಡಬೇಕು. ಪರಮಾತ್ಮನ ಗುಣಗಳ ಸ್ಮರಣೆ ಮಾಡಿದರೆ, ಎಂಥವನು ಭಗವಂತ ಅಂತ ಚಿಂತನೆ ಮಾಡಿದರೆ ಆಗ ಅವನ ಬಗ್ಗೆ ಅಭಿಮಾನ ಬರುತ್ತೆ. ಅವನು ನಮಗೇನು ಉಪಕಾರ ಮಾಡಿದ್ದಾನೆ, ಯಾವ ರೀತಿಯ ಉಪಕಾರದಿಂದ ಭಗವಂತ ನಮ್ಮನ್ನು ಉದ್ಧಾರ ಮಾಡ್ತಾನೆ ಎನ್ನುವುದು ಕೂಡ ನಮಗೆ ಬರಬೇಕು. ಅದು ಬಂದಾಗ ಮಾತ್ರ ಪರಮಾತ್ಮನಲ್ಲಿ ನಮಗೆ ಭಕ್ತಿ ಬರಲಿಕ್ಕೆ ಸಹ ಆಗುತ್ತೆ. ಭಕ್ತಿ ಅಂದರೆ ಏನು? ನಾವು ಅನೇಕರು ತಿಳಿದಿದ್ದೇವೆ. ಭಕ್ತಿ ಅಂದರೆ ದೇವರ ಮುಂದೆ ನಿಲ್ಲೋದು, ಕಣ್ಣು ಮುಚ್ಕೊಳ್ಳೋದು, ಗಲ್ಲ ಕೆಂಪಾಗೋ ತನಕ ಹೊಡ್ಕೊಳ್ಳೋದು ಅಲ್ವಾ? ಭಕ್ತಿ ಅಂದರೆ ಡೆಫಿನೇಷನ್ ಗೊತ್ತಿಲ್ಲ ಅವ್ರಿಗೆ. ತುಂಬ ಭಕ್ತಿ, ದೇವ್ರ ಮುಂದೆ ನಿಂತ್ಕೊಂಡು ಕಣ್ಣು ಮುಚ್ಕೊಂಡಿರ್ತಾರೆ. ಏನು ಮಾಡ್ತಿರ್ತಾರೆ? ಹಳೆ ಗ್ಯಾಸ್ ಸಿಲಿಂಡರ್ ಜ್ಞಾಪಕಕ್ಕೆ ಬರುತ್ತೆ, ಮನೆಯಲ್ಲಿ ಖಾಲಿ ಸಕ್ಕರೆ ಡಬ್ಬ ಜ್ಞಾಪಕಕ್ಕೆ ಬರುತ್ತೆ, ಮನೆಯಲ್ಲಿ ಆಗಿರೋ ದುಃಖಗಳ ಜ್ಞಾಪಕಕ್ಕೆ ಬರುತ್ತೆ. ದೇವರ ಸ್ಮರಣೆ ಬರಲ್ಲ. ಯಾಕೆಂದರೆ ದೇವರ ಬಗ್ಗೆ ನಮ್ಗೆ ಗೊತ್ತಿಲ್ಲದೆ ಇದ್ದವರು ಮೆಡಿಟೇಷನ್ ಹಾಲ್ಗೆ ಹೋದ್ರೇನು, ಸಮುದ್ರದ ಬೀಚ್ಗೆ ಹೋದ್ರೇನು, ಗೋವಾಕ್ಕೆ ಹೋದ್ರೇನು, ದೇವರ ಬಗ್ಗೆ ಗೊತ್ತಿದ್ದವನು ಎಲ್ಲಿಗೂ ಹೋಗಬೇಕಾಗಿಲ್ಲ. ದೇವರ ಬಗ್ಗೆ ಗೊತ್ತಿಲ್ಲದೆ ಇದ್ದವನು ಕಂಡ ದೇಶವ ಸುತ್ತಿ ದೇಹಾಯಾಸಗೊಳಿಸಿದರೇನು. ಕಂಡ ದೇಶ ಸುತ್ತಿದ, ದೇವರ ಬಗ್ಗೆ ತಿಳ್ಕೊಡ್ಲಿಲ್ಲ, ಪ್ರಯತ್ನ ಮಾಡಲಿಲ್ಲ. ಅದಕ್ಕೆ ಭಕ್ತಿ ಅಂದರೆ ಏನು? ದೇವರಲ್ಲಿ ಭಕ್ತಿ ಅಂದರೆ ಮಾಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿರಿತಿ ಪ್ರೋಕ್ತ ತಯಾ ಮುಕ್ತಿರ್ನ ಚಾನ್ಯಥಾ. ಪರಮಾತ್ಮನ ಮಾಹಾತ್ಮ್ಯ ಜ್ಞಾನ, ಮಹಿಮಾ ಜ್ಞಾನ ಏನು ನಮಗೆ ಉಪಕಾರ ಮಾಡ್ತಾ ಇದ್ದಾನೆ ಭಗವಂತ. ನಾವು ಪ್ರಪಂಚವನ್ನು ನೋಡಬೇಕಿವತ್ತು. ಎರಡನೇ ಬಾರಿ ಹೇಳ್ತಾ ಇದ್ದೀನಿ, ಕಣ್ಣಿಲ್ಲದೆ ಇದ್ದವರು, ಕಾಲಿಲ್ಲದೆ ಇದ್ದವರು, ಮಾತಿಲ್ಲದೆ ಇದ್ದವರು, ಬುದ್ಧಿ ಸ್ಥಿಮಿತ ಇಲ್ಲದೆ ಇದ್ದವರು, ಎಷ್ಟೆಷ್ಟು ತಾವು ಇಂದ್ರಿಯಗಳ ಪಾಠವ್ಯವನ್ನು ಕಳ್ಕೊಂಡವರೆಲ್ಲ ಇದ್ದಾರೆ. ನಮಗೆ ಭಗವಂತ ಎಲ್ಲ ಇಂದ್ರಿಯಗಳನ್ನು ಚೆನ್ನಾಗಿ ಕೊಟ್ಟಿದ್ದಾನೆ. ನಾವೆಲ್ಲ ಇಂದ್ರಿಯಗಳನ್ನು ಇಟ್ಟುಕೊಂಡು 5 ನಿಮಿಷ ಸ್ನಾನ ನೀರು ಹುಯ್ಕೊಂಬಂದ್ಬಿಡ್ತಾನೆ, ದೇವ್ರ ಮುಂದೆ ನಿಂತ್ಕೊಂಡು ಹೊಟ್ಟೋಗ್ಬಿಡ್ತಾನೆ. ಆ ಕಂಪ್ಯೂಟರ್ ಹಿಡ್ಕೊಂಡು ಹೊಡ್ಕೊಂಡು ಸಾಯ್ತಾ ಇರ್ತಾನೆ. ದೇವರ ಸ್ತೋತ್ರ ಇಲ್ಲ, ಗುಣ ಇಲ್ಲ. ಕೆಲವರು ಕಂಪ್ಯೂಟರ್ ಹಿಡ್ಕೋತಾರೆ, ಕೆಲವರು ಮೊಬೈಲ್ ಹಿಡ್ಕೋತಾರೆ. ಒಂದು ಸ್ನಾನ ಮಾಡುವಾಗ ಮಾತ್ರ ಮೊಬೈಲ್ ಹಿಡ್ಕೊಳ್ಳಲ್ಲ, ಫುಲ್ ವಾಟರ್ ಪ್ರೂಫ್ ಬಂದಿಲ್ಲ ಇನ್ನು. ಬಾತ್ರೂಮ್ ಟಾಯ್ಲೆಟ್ಗೆ ಹೋದ್ರೆ ಹಿಡ್ಕೊಂಡು ಹೋಗಿರ್ತಾರೆ. ಏನು ಅನುಬಂಧವೋ ಅದಕ್ಕೆ, ಅದರ ಬಗ್ಗೆ ಗೊತ್ತಿಲ್ಲ. ಅಂಥ ಮೂರ್ಖತನ. ದೇವರ ಮುಂದೆ ನಿಂತು ಒಂದು 5 ನಿಮಿಷ ನಾವು ಏನು ಉಪಕಾರ ಮಾಡಿದ್ದಾನೆ ಅವನ ಬಗ್ಗೆ ನಾವು ಚಿಂತನೆ ಮಾಡೋದಿಲ್ಲ. ಮಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ. ಏನೇ ಆಪತ್ತು ಬಂದರೂ ದೇವರಲ್ಲಿ ಮನಸ್ಸನ್ನು ಕದಲಿಸದೇ ಇರಬೇಕು. ಏನೇ ಆಪತ್ತು ಬರಲಿ. ಕೆಲವರು ಹಾಗಲ್ಲ, ಬೇಕಾದ್ದು ಮಾಡಿದ್ವಿ ರೀ, ಈ ದೇವರೇನು ಮಾಡಲಿ, ಇನ್ನೊಂದು ದೇವರ ಹತ್ರ ಟ್ರಾನ್ಸ್ಫರ್ ಆಗ್ತೀವಿ, ಇನ್ನೊಂದು ದೇವರು, ಮತ್ತೊಂದು ದೇವರು, ಮಗದೊಂದು ದೇವರು, ಹೀಗೆ ದೇವರುಗಳನ್ನು ಚೇಂಜ್ ಮಾಡ್ತಾ ಹೋಗ್ತಾ ಇರ್ತಾರೆ. ಸುದೃಢ ಸರ್ವತೋಧಿಕ. ಎಲ್ಲದಕ್ಕಿಂತ ದೇವರಲ್ಲಿ ಅಧಿಕವಾದ ಭಕ್ತಿ ಇರಬೇಕು. ಹೆಂಡತಿ, ಗಂಡ, ಮಕ್ಕಳು, ದೇಹ, ದುಡ್ಡು, ದುಗಾಣಿ ಎಲ್ಲದಕ್ಕಿಂತ ಅಧಿಕವಾದ ಸ್ನೇಹ ಭಗವಂತನಲ್ಲಿ ಮಾಡುವುದೇ ಇದೇ ಪ್ರೇಮವೇ ಭಕ್ತಿ. ಈ ಭಕ್ತಿ ನಮಗೆ ಬರಬೇಕಾದರೆ ಪರಮಾತ್ಮನ ಮಾಹಾತ್ಮ್ಯ ಜ್ಞಾನ ನಮಗಾಗಬೇಕು. ಪರಮಾತ್ಮನ ಮಾಹಾತ್ಮ್ಯ ಜ್ಞಾನಕ್ಕೋಸ್ಕರವಾಗಿ ನಾವು ಪುರಾಣಗಳ ಶ್ರವಣ ಮಾಡಬೇಕು. ಪುರಾಣಗಳ ಶ್ರವಣ ಮಾಡಿದರೆ, ಭಗವಂತನ ದಿವ್ಯವಾದ ಲೀಲೆಗಳನ್ನು ಕೇಳಿದರೆ, ಆ ಲೀಲೆಗಳಲ್ಲಿರುವ ತಾತ್ಪರ್ಯವನ್ನು ತಿಳಿದರೆ ಆಗ ಭಗವಂತ ನಮಗೆ ಭಕ್ತಿಯನ್ನು ಕೊಡ್ತಾನೆ, ಜ್ಞಾನವನ್ನು ಕೊಡ್ತಾನೆ, ಸಂಸಾರದಲ್ಲಿ ವೈರಾಗ್ಯವನ್ನು ಕೊಡ್ತಾನೆ. ಇದು ಸಂಸಾರ ಕೊಟ್ಟವನು ದೇವರೇ, ಆದರೆ ಬಿಟ್ಟು ಬಾ ಅಂತಾನೆ. ಹೆಂಗೆ ಬಿಟ್ಟು ಬರಲಿಕ್ಕಾಗತ್ತೆ ರೀ? ಬಿಟ್ಟು ಬರೋಕ್ಕಾಗಲ್ಲ, ಖಂಡಿತ ಸಾಧ್ಯ ಇಲ್ಲ, ತುಂಬ ಕಷ್ಟ. ಬಿಟ್ಟಂತೆ ನಟಿಸಬಹುದು, ಆದರೆ ಬಿಡಲಿಕ್ಕಾಗಲ್ಲ. ಆದ್ದರಿಂದ ಈ ಸಂಸಾರದಲ್ಲಿ ವೈರಾಗ್ಯ, ಪರಮಾತ್ಮನ ಜ್ಞಾನ, ಅವನಲ್ಲಿ ಭಕ್ತಿ, ಈ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಭಗವಂತ ಒದಗಿಸಿಕೊಟ್ಟು ಅನುಗ್ರಹವನ್ನು ಮಾಡ್ತಾನೆ. ಅಂತಹ ಪರಮಾತ್ಮನ ಚರಿತ್ರೆಯನ್ನು, ಭಗವನ್ನಾಮ ಸ್ಮರಣೆಯನ್ನು, ಅವನ ಗುಣಗಳ ಮೂಲಕವಾಗಿ ಚಿಂತನೆ ಮಾಡಿದ ಅನೇಕರ ಪಾಪಗಳನ್ನು ದೇವರು ಕಳೆದಿದ್ದಾನೆ. ಅದಕ್ಕೆ ಜಗನ್ನಾಥದಾಸರಂತಾರೆ, ದೇವರು ಕಳೆಯುವಷ್ಟು ಪಾಪಗಳನ್ನು ಯಾವ ದಾನ, ಯಾವ ಧರ್ಮ, ಯಾವ ತೀರ್ಥ ಯಾವುದೂ ನಮ್ಮನ್ನು ಕಳೆಯೋದಿಲ್ಲ. ಎಲ್ಲ ಪಾಪಗಳನ್ನು ಕಳೆಯುವುದು ಪರಮಾತ್ಮನ ನಾಮಸ್ಮರಣೆ. ಪಾಪಕರ್ಮಗಳ ಸಹಿಸುವಡೆ ಲಕ್ಷ್ಮೀಪತಿಗೆ ಸಮರಾದ ದಿವಿಜರ ಈ ಪಯೋಜ ಭವಾಂಡದೊಳಗೆ ಆವಲ್ಲಿನ ಕಾಣೆ. ಗೋಪಗುರುವಿನ ಮಡದಿ ಭೃಗುನಗ ಚಾಪ ಮೊದಲಾದವರು ಮಾಡಿದ ಮಹಾಪರಾಧಗಳ ಎಣಿಸಿದನೆ ಕರುಣಾಳು. ಎಂಥೆಂಥವರು ಎಂಥೆಂಥ ಪಾಪ ಮಾಡಿದ್ದಾರೆ. ಆ ಪಾಪಗಳನ್ನೆಲ್ಲ ಪರಮಾತ್ಮನ ನಾಮಸ್ಮರಣೆ ಮಾಡುವುದರಿಂದ ಅವರ ಪಾಪಗಳನ್ನು ಪರಮಾತ್ಮ ಕಳೆದಿದ್ದಾನೆ. ಅಂಥ ಭಗವಂತನ
ಬಗ್ಗೆ ನಮಗೆ ಅಭಿಮಾನ ಬರಲಿಕ್ಕೆ ದೇವರೇನು ಮಾಡಿದ? ಗೋವಿಂದ ಅಚ್ಯುತ ದೇವರ ಮಹಿಮೆ. ಆಚಾರ್ಯರು ಸ್ವಲ್ಪ ಜೋಕ್ ಹೇಳಿಕೊಂಡು ಸ್ವಲ್ಪ ನಿಮ್ಮನ್ನು ಈ ಕಡೆಗೆ ತಿರುಗಿಸ್ಕೊಂಡು ಹೀಗೆ ನೋಡ್ತಾ ಇರ್ತೀವಿ. ಯಾರು ನಿದ್ದೆ ಮಾಡ್ತಾರೋ, ಯಾರಿಗೆ ಬೇಜಾರಾಯಿತೋ, ಯಾರು ತಲೆ ತಿರುಗಿಸ್ತಾರೋ ಅವ್ರನ್ನ ಕಂಟ್ರೋಲ್ ಮಾಡಬೇಕು ನಾವು. ತುಂಬ ಬೇಜಾರಾಯಿತು ಅಂದರೆ ಅವನೊಂದು ಜೋಕ್ ಹೇಳಬೇಕು. ತುಂಬ ಕಷ್ಟ. ಮೇಷ್ಟ್ರ ಕೆಲಸ ಇದೆಯಲ್ಲ, ತುಂಬ ಕಷ್ಟ. ಮೇಷ್ಟ್ರಿಗೆ ಅದೇ ಪಾಠ ಡೈಲಿ ಹೇಳ್ತಾ ಇರ್ತಾರೆ. ಕೆಲವರು ಸ್ವಲ್ಪ ತೂಗಿಡಿಸ್ತಾರೆ, ಅವ್ರನ್ನ ಎಬ್ಬಿಸ್ಬೇಕು. ಅದು ಮೈ ಮುಟ್ಟಿ ಎಬ್ಸೋ ಹಾಗಿಲ್ಲ, ಪಕ್ಕದವ್ರಿಗೆ ಹೇಳೋ ಹಾಗಿಲ್ಲ, ಅವರೇ ಹೇಳಬೇಕು. ಯಾವಾಗ ಹೇಳ್ತಾರೆ? ಎಲ್ಲರಿಗೂ ಹೊಳ್ಳಂತಕ್ಕರೆ ಅವ್ರು ಹೇಳ್ತಾರೆ, ಓ ಏನೋ ಜೋಕ್ ಹೇಳಿದ್ದಾರೆ ಅಂತ. ಅವಾಗ ಅವ್ರನ್ನ ಎಬ್ಬಿಸಬೇಕು. ಒಬ್ಬೊಬ್ಬರು ಒಂದೊಂದು ಪ್ರಕಾರವಾಗಿ ಮುಖಗಳು ಮಾಡ್ಕೊಂಡಿರ್ತಾರೆ. ಹಾಗಾಗಿ ಆ ಪರಮಾತ್ಮನ ಮಹಿಮೆಗಳನ್ನು ಕೇಳ್ತಾ ಹೋದಂತೆ 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 ಎಂತೆಂಥ ಪಾಪಗಳನ್ನು ಮಾಡಿದವರ ಪಾಪಗಳನ್ನು ಭಗವಂತ ಕಳೀತಾನೆ. ಅವನ ನಾಮಸ್ಮರಣೆ ಮಾಡ್ತಾ ಕೂತ್ಕೊಂಡ್ರೆ ನಿದ್ದೆ ಬಂದ್ಬಿಡುತ್ತೆ. ಬರೀ ನಾಮಸ್ಮರಣೆಯನ್ನು ಬರೀ ಅಚ್ಯುತ ಗೋವಿಂದ ಅನಂತ ನಾರಾಯಣ ಕೇಶವ ಮಾಧವ ಇದನ್ನು ಹೇಳ್ತೀರಿ. ಏನಿದು? ಏನಿದು? ಕೇಶವ ಅಂದರೆ ಏನು? ನಾರಾಯಣ ಅಂದರೆ ಏನು? ರಾಮ 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 ರಾಮ. ಏನು ರಾಮ ಅಂದರೆ? ಶಬ್ದಾರ್ಥವೇ ಗೊತ್ತಿಲ್ಲ. ರಾಮ ಅಂದರೆ ಏನು ಗೊತ್ತಿಲ್ಲ. ರ ಅಂದರೆ ಅತ್ಯಂತ ಸುಂದರನಾದವನು, ಸುಂದರಿಯಾದ ಸೀತಾದೇವಿ, ಅವಳಿಗೆ ಗಂಡನಾದವನು ರಾಮ. ಕೃಷ್ಣ ಎಲ್ಲ ಪಾಪಗಳನ್ನು ಕಳೆಯುತ್ತಾನಾದ್ದರಿಂದ, ಅವನು ಸೆಳೀತಾನಾದ್ದರಿಂದ ಕೃಷ್ಣ. ಗೋವಿಂದ, ಗೋ ಅಂದರೆ ವೇದಗಳು, ಅದರಿಂದ ವಿಂದ ತಿಳಿಯಲ್ಪಡ್ತಕ್ಕಂಥವನು, ವೇದ ಪ್ರತಿಪಾದ್ಯ ಭಗವಂತ, ವೇದಗಳಿಂದ ಗಮ್ಯನಾದವನು ಅಂತ ದೇವರನ್ನು ದಾಮೋದರ. ಸೊಂಟದಲ್ಲಿ ಹಗ್ಗವನ್ನು ಕಟ್ಟಿದ್ದರಿಂದ ತಾಯಿ ಯಶೋಧಾದೇವಿ ಹಗ್ಗವನ್ನು ಕಟ್ಟಿದ್ದರಿಂದ ಅವನು ದಾಮೋದರ. ತ್ರಿವಿಕ್ರಮ, ಕಾಲನ್ನು ಮೇಲೆ ಕೆತ್ತಿದವನಾದ್ದರಿಂದ ಅವನು ತ್ರಿವಿಕ್ರಮ. ಹೀಗೆ ಹೃಷಿಕೇಶ, ಎಲ್ಲ ಇಂದ್ರಿಯಗಳನ್ನು ನಮ್ಮ ಕಂಟ್ರೋಲಿಗೆ ಬರುವಂತೆ ಅವನು ಕಂಟ್ರೋಲ್ ಇಟ್ಕೊಂಡಿದ್ದಾನೆ. ಅವನು ಇಂದ್ರಿಯಗಳ ಕಂಟ್ರೋಲ್ ಉಳ್ಳವನು ಅಂತ ನಾವು ಸ್ಮರಣೆ ಮಾಡಿದರೆ ನಮ್ಮ ಇಂದ್ರಿಯಗಳು ನಮ್ಮ ಮಾತನ್ನು ಕೇಳ್ತಾವೆ, ಹತೋಟಿಗೆ ಬರ್ತಾವೆ. ಹೀಗೆ ಭಗವನ್ನಾಮ ಸ್ಮರಣೆಗಳನ್ನು ಮಾಡುವಾಗ ಆ ಭಗವನ್ನಾಮಗಳಿಂದ ಬಂದ ಮಹಿಮೆಗಳು, ಗುಣಗಳನ್ನು ತಿಳಿಲಿಕ್ಕೋಸ್ಕರವಾಗಿ ದೇವರೇನು ಮಾಡಿದ? ನಾನು ಅಲ್ಲೇ ಕೂತ್ಕೊಂಡು ನೀವು ನಾಮಸ್ಮರಣೆ ಮಾಡಿರಿ ಅಂತಂದರೆ ನೀವೆಲ್ಲ ನಿದ್ದೆ ಮಾಡ್ತೀರಿ. ಅದಕ್ಕೇನು ಮಾಡಿದ? ದ್ವಾಪರಾಂತ್ಯದಲ್ಲಿ ದೈತ್ಯರನ್ನು ಸಂತಾಪಗೊಳಿಸುವೆನೆಂದು ವಿಪಗಮನ ಪೆಗಲೇರಿದನು ಗೋಪಾಲಕರನಂದು. ಗರುಡನ ಮೇಲೆ ಓಡಾಡುವ ಪರಮಾತ್ಮ ಗೊಲ್ಲಬಾಲಕರ ಭುಜದ ಮೇಲೆ ಕೂತು ಓಡಾಡಲಿಕ್ಕೆ ನಮಗಾಗಿ ಪುಟ್ಟ ರೂಪದಿಂದ ಕೃಷ್ಣನಾಗಿ ಬಂದು ಭೂಮಿಯಲ್ಲಿ ಮನುಷ್ಯರಂತೆ ವರ್ತನೆಗಳನ್ನು ಮಾಡಿ, ಮನುಷ್ಯರಿಗೆ ಆಗದೇ ಇದ್ದ ಕೆಲಸಗಳನ್ನು ಮಾಡಿ, ತಾನದನ್ನು ತೋರಿಸಿ ಜಗತ್ತಿಗೆ ದೊಡ್ಡ ಪಾಠವನ್ನು ಮಾಡಿ ಪರಮಾತ್ಮ ಪರಮಾನುಗ್ರಹವನ್ನು ಮಾಡಿದ್ದಾನೆ. ಇಂಥ ಪರಮಾತ್ಮ ಅವನ ಒಂದೊಂದು ಚೇಷ್ಟೆಯೂ ಕೂಡ ಪರಮಾದ್ಭುತವಾದ ಚರಿತ್ರೆ ಭಗವಂತನದು. ನಮ್ಮ ಚರಿತ್ರೆ ಏನಾರು ಇರುತ್ತಾ? ಏನಿಲ್ಲ. ಒಂದ ಹೆಂಡತಿ ಕೈಯಲ್ಲಿ ಬೈಸ್ಕೊಂಡಿದ್ದು, ಇಲ್ಲ ಹೆಂಡತಿಗೆ ಬೈದದ್ದು, ಇಲ್ಲ ಮಕ್ಕಳಿಂದ ಹೊರಗೆ ಹಾಕ್ಸ್ಕೊಂಡಿದ್ದು. ಮಕ್ಕಳು ಎಷ್ಟೋ ಜನ ಮೊನ್ನೆ ಪ್ರಯಾಗಕ್ಕೆ ಬಂದು ಯಾರೋ ಕೇಳಿದ್ರಂತೆ, ನಾವು ವೃದ್ಧಾಶ್ರಮ ಮಾಡ್ತಾಯಿದ್ದೀವಿ, ಏನಾರು ದಾನ ಕೊಡ್ರಿ ಅಂತ, ನಮ್ಮ ತಂದೆ ತಾಯಿನೇ ಕರ್ಕೊಂಡು ಹೋಗ್ರಿ ಅಂತಂದ. ಇಂಥ ಮಕ್ಕಳು, ತಂದೆ ತಾಯಿ, ದುಡ್ಡು ಇವೆಲ್ಲ ನಮಗಿರ್ತಾವೆ. ಇದರ ಮಧ್ಯದಲ್ಲಿ ಭಗವನ್ನಾಮ ಸ್ಮರಣೆಯನ್ನು ನಾವು ಮಾಡ್ತಾ ಹೋದರೆ, ಪರಮಾತ್ಮನ ಚರಿತ್ರೆಗಳ ಸ್ಮರಣೆ ಮಾಡಿದರೆ ಮನಸ್ಸು ಶುದ್ಧವಾಗುತ್ತೆ. ಮಗ ಸರಿಯಿಲ್ಲ, ಮಗಳು ಸರಿಯಿಲ್ಲ, ಸೊಸೆ ಸರಿಯಿಲ್ಲ, ಅತ್ತೆ ಸರಿಯಿಲ್ಲ, ದೇಹ ರೋಗದಿಂದ ತುಂಬಿದೆ, ಇದನ್ನೇ ಆಲೋಚನೆ ಮಾಡ್ತಾ ಇದ್ರೆ ಏನೂ ಪ್ರಯೋಜನ ಆಗೋದಿಲ್ಲ. ಅದರ ಬದಲು ಭಗವನ್ನಾಮ ಸ್ಮರಣೆ. ಅದಕ್ಕೆ ನಾನು ಹೇಳ್ತಿರ್ತೀನಿ, ಸ್ವಲ್ಪ ವಯಸ್ಸಾದ ಮೇಲೆ ಇಲ್ಲಿ ಬಂದವರಿಗೆಲ್ಲ ನೈಟು ಎಚ್ಚರ ಆಗ್ಬಿಡುತ್ತೆ. ಬಾತ್ರೂಮ್ಗೆ ಹೋಗಿ ಬಂದರು ಅಂದರೆ ನಿದ್ದೆ ಬೇಗ ಬರಲ್ಲ. ನಿದ್ದೆ ಬರದೇ ಹೋದರೆ ತುಂಬ ಚಿಂತೆ ಪ್ರಾರಂಭ ಆಗುತ್ತೆ. ಸೀರಿಯಲ್ಗಳು ನೋಡ್ತೀವಲ್ಲ, ಅದರ ಪ್ರಭಾವ. ಅಲ್ಲಾದಂಗೆ ನಮ್ಮನೇಳು ಆಗ್ಬಿಟ್ರೆ ಏನು ಗತಿ? ಇಲ್ಲ, ಅಲ್ಲಾದಂಗೆ ನಾನು ನಮ್ಮ ಅತ್ತೆಗೆ ವಿಷ ಹಾಕೋದು ಹೇಗೆ, ನಮ್ಮ ಮಾವನ ಕೊಲ್ಲೋದು ಹೇಗೆ, ಅವು ಇದು ಬಿಟ್ಟು ಇನ್ನೇನು ಹೇಳ್ಕೊಳ್ಳಲ್ಲ. ಎರಡನೇ ಹೆಂಡ್ತಿನ ಮದುವೆ ಮಾಡ್ಕೊಳ್ಳೋದು ಹೇಗೆ, ಇದೇ ವಿಚಾರ ಬಿಟ್ಟು ಮತ್ತೇನು ಹೇಳ್ಕೊಡೋದಿಲ್ಲ. ಆ ರೀತಿಯ ಚಿಂತೆ ಬರಬಾರದು ಅಂದರೆ ರಾತ್ರಿ ಬಾತ್ರೂಮಿಗೆ ಹೋಗಿ ಬಂದ ಮೇಲೆ ನಿದ್ದೆ ಬರದೇ ಹೋದರೆ, ರಾತ್ರಿ ಮಲಗಿದಾಗ ನಿದ್ದೆ ಬರದೇ ಇದ್ದರೆ ಒಂದು ಏಮ್ ಇಟ್ಕೊಳ್ರಿ, ಅಚ್ಯುತ ಅನಂತ ಗೋವಿಂದ, ಅಚ್ಯುತ ಅನಂತ ಗೋವಿಂದ 100 ಟೈಮ್ಸ್ ಹೇಳ್ತೀವಿ ಅಂತ ಹೇಳ್ರಿ. ನೀವು 15 ಆಗೋದ್ರೊಳಗೆ ಒಳ್ಳೆ ನಿದ್ದೆ ಹೊಡೆದಿರ್ತೀರಿ. ಇದು ದೇವರ ಸ್ಮರಣೆ. ಇದು ದೇವರ ಸ್ಮರಣೆ. ನಿದ್ದೆ ಬರದೇ ಇದ್ದಾಗ ಅದ್ಭುತವಾದ ಡೈಜಿಪಾಮ್, ಇದು ಅದ್ಭುತವಾದ ಟ್ಯಾಬ್ಲೆಟ್. ಇದು ಭಗವನ್ನಾಮ ಸ್ಮರಣೆ ನಿದ್ರೆಯನ್ನು ಕೊಡುತ್ತೆ. ಅವನೇ ಸರಿಯಾದ ಟೈಮ್ಗೆ ಅಲಾರಾಮ್ ಇಟ್ಟು ಎಬ್ಬಿಸ್ತಾನೆ. ಅದಕ್ಕಾಗಿ ಭಗವಂತ ನಾನಾವತಾರಗಳನ್ನು ಮಾಡಿ ರಾಮನಾಗಿ, ಕೃಷ್ಣನಾಗಿ, ಕಲ್ಕಿಯಾಗಿ, ಬುದ್ಧನಾಗಿ
ನಾನಾವತಾರಗಳನ್ನು ಮಾಡಿ ಜಗತ್ತಿನ ಸಂರಕ್ಷಣೆಯನ್ನು ಮಾಡಿದ್ದಾನೆ. ಅಂಥ ಭಗವಂತ ಭೂಮಿಗೆ ಬಂದಾಗ ಬಹುನಾಟಕಗಳನ್ನು ಆಡ್ತಾನೆ. ಅದು ಗೊತ್ತಾಗಲ್ಲ ಅವನ ನಾಟಕ ಅಂತ. ಅದು ದೊಡ್ಡವರು ಬಂದು ಪ್ರವಚನ ಮಾಡಿ ಇದು ಭಗವಂತನ ನಾಟಕ, ಇದು ನಿಜ ಅಂತ ತಿಳಿಯಬೇಡ್ರಿ, ಭಗವಂತ ಇಂಥವನಿದ್ದಾನೆ, ಅದನ್ನು ನಿಜ ಅಂತ ತಿಳ್ಕೊಂಡ್ರೆ ನಿಮಗೆ ನರಕ ಆಗತ್ತೆ. ಯಾಕೆ ಸ್ವಾಮಿ ಅಂದರೆ ಹಿಂದೆ ಮುಂದಿನ ಕತೆ ಹೇಳಿ ಅವನಿಗೆ ಹೀಗಾಯಿತು ಅಂತ. ರುಕ್ಮಿಣೀ ದೇವಿ ಒಂದು ದಿವಸ ಕೃಷ್ಣನನ್ನು ಬಂದು ಪ್ರಾರ್ಥನೆ ಮಾಡಿದ್ಲಂತೆ, ಸ್ವಾಮಿ ಒಳ್ಳೆ ಮಗ ಬೇಕು ಅಂತ. ನಮಗೆ ಆಶ್ಚರ್ಯ ಅಲ್ವಾ? ನಮ್ಮ ಹೆಂಡತಿ ಏನಾರು ಕೇಳ್ತಾಳ ನಮ್ಮನ್ನು? ತಾನಾಗೆ ಆಗೋಗುತ್ತದು ಮಕ್ಕಳು. ಅದು ಮಕ್ಕಳು ಅನ್ನೋದು ಹೆಂಡತಿ ಕೇಳೋದು, ಗಂಡ ಮಕ್ಕಳಾಗಬೇಕು ಅಂತ ಅಂದ್ಕೊಳ್ಳೋದು, ಅದೇನು ಗೊತ್ತಾಗೋದಿಲ್ಲ. ಆದರೆ ರುಕ್ಮಿಣೀ ದೇವಿ ಕೇಳಿಲ್ಲಂತೆ. ಯಾಕೆ? ಗಂಡ ಕೃಷ್ಣ ರುಕ್ಮಿಣಿ ಜೊತೆಯಲ್ಲಿ ವಿಹಾರ ಮಾಡ್ತಿರ್ಲಿಲ್ವಾ? ಇಲ್ಲ, ಅವನಿಗೆ ಬೇಕಾಗಿಲ್ಲ, ಸ್ತ್ರೀ ಸುಖ ಬೇಕಾಗಿಲ್ಲ ಅವನಿಗೆ. ನಿತ್ಯ ತೃಪ್ತ ಪರಮಾತ್ಮ. ಲಕ್ಷ್ಮೀ ಭುಜಾಂತರಗತಃ ಸ್ವರತೋ ಅಪಿ ಚಾಗ್ರೇ. ಇದು ದೇವರನ್ನ ತಿಳಿಬೇಕು. ದೇವರಿಗೆ ಸ್ತ್ರೀ ನಿಮಿತ್ತಕವಾದ ದುಃಖ ಇಲ್ಲ. ಅದಕ್ಕೆ ಭಾಗವತದಲ್ಲಿ ಒಂದು ಕಥೆ ಬರುತ್ತೆ. ಕೃಷ್ಣ ಒಂದು ದಿವಸ ಶರದೃತುವಿನ ರಾತ್ರಿ ಕೊಳಲನ್ನು ಊದ್ತಾನೆ. ಎಲ್ಲ ಗೋಪಿಕಾ ಸ್ತ್ರೀಯರು ತಾವು ಮಾಡುವ ಕೆಲಸವನ್ನು ಬಿಟ್ಟು ಬರ್ತಾರೆ. ದೋಹಂಕ್ವಾಪಿ ವಿದಾಯ ಕೃಷ್ಣ ಸುರಭಿಂ ದೋಗ್ಧುಂ ಸಮಸ್ತೇಪ್ಸಿತಂ. ಒಬ್ಬಳು ಹಾಲು ಕರೀತಾ ಇರ್ತಾಳೆ. ಹಾಲು ಕರೆಯೋದನ್ನು ಬಿಟ್ಟು ಓಡಿ ಬರ್ತಾಳೆ. ಏನೇ ಹಾಲು ಕರೆಯೋದು ಬಿಟ್ಟು ಹೋಗ್ತಾ ಇದ್ದಿಲ್ಲ ಅಂದರೆ, ಈ ಹಸು ಬರೀ ಹಾಲನ್ನು ಕೊಡುತ್ತೆ, ಆ ಕೃಷ್ಣ ಕಾಮಧೇನು ಸಕಲ ಮನೋಭಿಷ್ಟಗಳನ್ನು ಕೊಡ್ತಾನೆ, ಅವನು ಕರೀತಾ ಇದ್ದೀನಿ ನಾನು ಹೋಗ್ತೀನಿ ಅಂತ. ಮತ್ತೊಬ್ಬಳು ಅರಿಶಿನ ಕುಂಕುಮ ಹಚ್ಕೋತಾ ಇರ್ತಾಳೆ. ಸಾಯಂಕಾಲ ಹಣೆಗೆಲ್ಲ ಅರಿಶಿನ ಬಳ್ಕೊಂಡು, ಗಲ್ಲಕ್ಕೆಲ್ಲ ಕುಂಕುಮ ಬಳ್ಕೊಂಡು ಅವಳು ಕೃಷ್ಣನಿಗೋಸ್ಕರವಾಗಿ ಹೋಗ್ತಾ ಇರ್ತಾಳೆ. ನಾವೆಲ್ಲ ಮೊನ್ನೆ ಊರಿಗೆ ಬರಬೇಕಾದ್ರೆ, ಇರಲಿ ಬಿಡು ಬಂದಮೇಲೆ ತೊಳ್ಕೊಂಬೋಣ, ಇರಲಿ ಬಿಡು ಬಂದಮೇಲೆ ಮಡಿಸಿಟ್ಕೊಂಬೋಣ ಅಂತ ಮನೆಯಲ್ಲಿ ಹಾಗಾಗಿ ಬಿಸಾಕಿ ಬರ್ತೀವಲ್ಲ. ಕೃಷ್ಣನ ಕಥೆಯನ್ನು ಕೇಳಲಿಕ್ಕೆ, ಒಡ್ಡಿ ಜಗನ್ನಾಥನನ್ನು ನೋಡಲಿಕ್ಕೆ ನಾವಿಷ್ಟು ಆಂಗ್ಸಿಟಿ ಆಗಿರುವಾಗ ಸಾಕ್ಷಾತ್ ಭಗವಂತನನ್ನು ನೋಡಲಿಕ್ಕೆ ಎಷ್ಟೋರ್ಗಿರಬೇಡ. ಇನ್ನೊಬ್ಬಳಂತಗೂ ಹಾಲು ಕರೆದಾಗಿತ್ತು. ಹಾಲು ಕರೆದಾಗಿ ಕರುವನ್ನು ಕಟ್ಟಾಕಬೇಕು ಅಂತ ಹಗ್ಗ ಹಿಡ್ಕೊಂಡು ಹೋಗ್ತಾ ಇದ್ಲು. ಅವರ ಅತ್ತೆ ಹಾಲಲ್ಲಿ ಕೂತ್ಕೊಂಡಿದ್ಲು. ಹಾಲಲ್ಲಿ ಕೂತ್ಕೊಂಡು 3 ಬಾಗಿಲು 8 ಕಿಟಕಿ ನೋಡ್ತಾ ಇದ್ಲು. ಅವಳು ಪುಟ್ಟಕ್ಕನ ಮದುವೆ ನೋಡ್ತಾ, ಲಕ್ಷ್ಮೀ ಮದುವೆನೋ ಪುಟ್ಟಕ್ಕಂದೋ ಲೊಟ್ಟಕ್ಕಂದೋ ಏನೋ ನೋಡ್ತಾ ಕೂತಿದ್ಲು. ಇವಳೇನು ಮಾಡಿದ್ಲು, ಸೀದಾ ಹೋಗಿ ಕೃಷ್ಣನ ಕೊಳಲ ಧ್ವನಿ ಹಾಲಿಗೆ ಬರೋ ಹೊತ್ತೊತ್ತಿಗೆ ಕೇಳಿಸಿಬಿಡ್ತು. ಸೀದಾ ಹೋಗಿ ಅತ್ತೆ ಕೊಳಲಿಗೆ ಹಗ್ಗ ಹಾಕಿ ದರ ಎಳ್ಕೊಂಡು ಹೋಗಿ ಕೊಟ್ಟಿಗೆಯಲ್ಲಿ ಕಟ್ಟಿಬಿಟ್ಲೆ. ನಾನೇ ಅತ್ತೆ ಅಂತ. ಅದಕ್ಕೆ ಅವಳು ಸೊಸೆ ಅಂತಾಳೆ, ಅತ್ತೆ ಅನ್ನೋದು ನಾಮವಾಚಕ ಪದ ಅಲ್ಲ, ಕ್ರಿಯಾವಾಚಕ ಪದ ಅಂತ. ಕ್ರಿಯಾವಾಚಕ ಪದ ಅಂದರೆ ನಾನು ಅತ್ತೆ ಅಂದರೆ ನಾಮವಾಚಕ, ಯಜಮಾನರ ತಾಯಿ ಅಂತಲ್ಲ, ಅದು ನಾಮವಾಚಕ ಅಲ್ಲ, ಕ್ರಿಯಾವಾಚಕ. ನೀನು ಅಳತಲೇ ಇರ್ತೀಯ, ಆದ್ದರಿಂದ ನೀನು ಅತ್ತೆ, ನೀನು ಅಳತಲೇ ಇರ್ತೀಯ. ಇನ್ನೊಬ್ಬಳಾದರೆ ಮಗುವಿಗೆ ಊಟ ಮಾಡಿಸ್ತಾ ಗಂಡಂಗೆ ಬಡಿಸ್ತಾ ಇದ್ಲು. ಕೃಷ್ಣ ಕರೆದ ಅನ್ನೋ ಅವಸರದಲ್ಲಿ ಮಗುವನ್ನ ಎತ್ಕೊಂಡು ಹೋಗ್ತಾ ಇದ್ದೀನಿ ಅಂತ ತಿಳಿದು ಗಂಡನ್ನ ಎತ್ಕೊಂಡು ಓಡಿ ಹೋಗ್ತಾ ಇದ್ದ. ಆ ದಾರಿಯಲ್ಲಿ ಹೋಗುವಾಗ ಗಂಡ, ನಾನೇ ನನ್ನ ಯಾಕೆ ಹೊತ್ಕೊಂಡು ಹೋಗ್ತಾ ಇದ್ದಿ, ಮುಚ್ಚು ಬಾಯಿ ದರಿದ್ರ ಮಗುವೆ, ಎಷ್ಟು ದಿವಸ ಆಯಿತು ಮಾತೇ ಬಂದಿರಲಿಲ್ಲ ಅಂದರೆ ಇವಾಗ ಬರಬೇಕು ಈ ಟೈಮ್ ಸರಿಯಾಗಿ ಅಂತ ಗಂಡನಿಗೆ ಹೊಡಿತಾ ಇದ್ದಾಳೆ. ಗಂಡ, ಇದೇನು ಅನ್ಯಾಯವೇ ಇದು, ಎಲ್ಲಿಗೆ ಹೊತ್ಕೊಂಡು ಹೋಗ್ತೀಯೇ, 5 ಲೀಟ್ರ್ ಕ್ಯಾನ್ ಎತ್ತು ಅಂದರೆ ಎತ್ತಕ್ಕಾಗಲ್ಲ, 50 kg ನನ್ನ ಎತ್ಕೊಂಡು ಹೋಗ್ತಾ ಇದ್ದೀಯಲ್ಲ ಅಂತ ಅವನು ಹೆದರ್ತಾ ಇದ್ದಾನೆ. ಇನ್ನೊಬ್ಬಳು ಹೋಗುವಾಗ ಮಗುವನ್ನು ಬಿಟ್ಟು ಹೋಗಿಬಿಟ್ಲಂತೆ. ಯಾಕೆಂದರೆ ಕೃಷ್ಣನ ಜೊತೆಗೆ ಹೋಗುವುದು ರಾಸಲೀಲೆಗೆ. ಅಲ್ಲಿ ಮಗು ಇದ್ದರೆ ಇವಳಿಗೆ ಮಗುವಾಗಿದೆ, ಇವಳು ಯುವತಿ ಅಲ್ಲ ಅಂತ ಎಲ್ಲಿ ಕೃಷ್ಣ ಬಿಟ್ಬಿಡ್ತಾನೋ. ಪ್ರಸವಾಂತಾನಿಚ ಯೌವನಮ್ಮಂತ. ಒಂದು ಮಗು ಆಗೋ ತನಕ ಯೌವನ ಅಂತೆ, ಒಂದು ಮಗು ಆಗೋಗ್ಬಿಟ್ರೆ ಯೌವನ ಆಗೋದಿಲ್ಲ, ಯೌವನ ಯುವತಿ ಆಗೋದಿಲ್ಲ ಅವಳು ಅಂತೆಲ್ಲರೂ ಹೋದರು. ಕೃಷ್ಣನ ಬಳಿಗೆ ಹೋದರು. ರಾತ್ರೋತ್ಸವ ಆಯಿತು. ಎಲ್ಲ ಆನಂದಪಟ್ಟರು. ಎಲ್ಲರೂ ಆನಂದಪಟ್ಟಾಗ ಪರೀಕ್ಷಿತ್ ರಾಜ ಕೇಳ್ದ, ಶುಕಾಚಾರ್ಯರೇ, ಯಾರ್ಯಾರೋ ಹೆಂಡತಿ 60 ವರ್ಷ ಆದವಳು, ಋಷಿಪಂಚಮಿ ಮಾಡಿದವಳು, ಪುಟ್ಟ ಹುಡುಗಿ, ಮುದುಕಿ ಎಲ್ಲರೂ ಕೃಷ್ಣನ ಜೊತೆಗೆ ಬಂದು ವಿಹಾರ ಮಾಡಿ ಆನಂದಪಟ್ಟರು. ಅವರಿಗೆ ಪರಮಾತ್ಮ ಆನಂದವನ್ನು ಕೊಟ್ಟ ಅಂತ ಹೇಳಿದ್ರಿ. ಸ್ವಾಮಿ, ಇದೊಂದು ಪುರಾಣವ, ಇದಕ್ಕೊಂದು ಮಂಗಳಾರತಿನ, ಇದಕ್ಕೊಂದು ಮಂತ್ರಾಕ್ಷತೆನ, ಇದು ವ್ಯಭಿಚಾರ ಅಲ್ವಾ? ಮಾಡ್ಬೋದಾ ದೇವರು? ಧರ್ಮ ಸಂಸ್ಥಾಪನಾರ್ಥಾಯ, ಧರ್ಮ ಸ್ಥಾಪನೆ ಮಾಡಲಿಕ್ಕೆ ಬಂದ ದೇವರು ಪರರ ಹೆಂಡಂದ್ರನ್ನು ಹೀಗೆ ಭೋಗ ಮಾಡಿದ್ದು ಸರಿಯಾ? ಪರಮಾತ್ಮ ಮಾಡಿದ್ದು ಸರಿಯೇ ಇದು ಅಂತ ಶುಕಾಚಾರ್ಯ ಕೇಳ್ತಾರೆ. ಪರೀಕ್ಷಿತ, ನಿದ್ದೆ ಮಾಡ್ತಾ ಇದೆಯಾ, ಎಚ್ಚರವಾಗಿದೆಯಾ? ಇಲ್ಲ ಸ್ವಾಮಿ, ಎಚ್ಚರವಾಗಿದ್ದೀನಿ, ಇವತ್ತಿನೂ ಟಿಫನ್ ಹಾಕಿಲ್ಲ, ಬರೀ ಕಾಫಿ ಕೊಟ್ಟಿದ್ದಾರೆ, ಹಾಗಾಗಿ
ನಿದ್ರೆ ಬರ್ತಾ ಇಲ್ಲ, ಟಿಫನ್ ಮಾಡಿದ್ರು ಸ್ವಲ್ಪ ಎಳೀಬಹುದು, ಆದ್ದರಿಂದ ಏನು ಎಳೀತಾ ಇಲ್ಲ, ಆರಾಮಾಗಿದ್ದೀನಿ. ಅಲ್ಲಪ್ಪ, ಬಂದವರಿಗೆಲ್ಲ ಎಷ್ಟು ವಯಸ್ಸು ಅಂದು? 16ರಿಂದ 61 ತನಕ ಬಂದಿದ್ದಾರೆ ಎಂದಿ ಅಲ್ವಾ? ಕೃಷ್ಣನಿಗೆ ಎಷ್ಟು ವಯಸ್ಸು ಹೇಳು ಸ್ವಾಮಿ? 8 ವರ್ಷ. 8 ವರ್ಷದ ಬಾಲಕ 18 ವರ್ಷದ ಯುವತಿಗೆ ಆನಂದ ಕೊಡುವ ಯೋಗ್ಯತೆ ಇರುತ್ತಾ ಪ್ರಪಂಚದಲ್ಲಿ? 8 ವರ್ಷದ ಬಾಲಕನಿಗೆ ನಾನು ಗಂಡೋ ಹೆಣ್ಣೋ ಅನ್ನುವ ಜ್ಞಾನವೇ ಇರಲ್ಲ. ಅಂಥ ಹುಡುಗನ ಜೊತೆಗೆ ಹೆಂಗಸರು ಬಂದು ಆನಂದ ಪಟ್ಟರು ಅಂದರೆ ಸ್ವಾಮಿ ಏನೋ ಮೋಸ ಇರಬೇಕು, ಯಾವುದೋ ಗಿಂಬೆಹಣ್ಣು ಮಂತ್ರಿಸಿಕೊಂಡಿರಬೇಕು. ಮೂರ್ಖ, ಹಾಗಲ್ಲ. ಅವನ ಅಲೌಕಿಕ ಪುರುಷ, ಅವನಿಗೆ ಯಾರಿಂದಲೂ ಸುಖ ಬೇಕಾಗಿಲ್ಲ. ಪರಮಾತ್ಮನಿಗೆ ನಿತ್ಯ ತೃಪ್ತ ಪರಮಾತ್ಮ. ಆದ್ದರಿಂದ ಭಗವಂತನಿಗೆ ಇದು ಯಾವ ಸ್ತ್ರೀಯ ಸುಖವೂ ಅವನಿಗೆ ಬೇಕಾಗಿಲ್ಲ, ಲಕ್ಷ್ಮೀದೇವಿಯ ಸುಖವೂ ಬೇಕಾಗಿಲ್ಲ. ಲಕ್ಷ್ಮೀದೇವಿಗೋಸ್ಕರವಾಗಿ ಲಕ್ಷ್ಮೀದೇವಿಯಲ್ಲಿ ತನ್ನದೇ ಒಂದು ರೂಪವನ್ನಿಟ್ಟು ಲಕ್ಷ್ಮಿಗೆ ಆನಂದವನ್ನು ಕೊಡ್ತಾನೆ ಆ ಭಗವಂತ. ಇನ್ನೊಂದು ಗೊತ್ತಾ ಪರೀಕ್ಷಿತ ನಿಮಗೆ? ಅವತ್ತು ರಾತ್ರಿ ಯಾವ್ಯಾವ ಗಂಡಂದ್ರು ಹಿಂಗೆ ಕೈಯಾಡಿಸಿದ್ರೆ ಹೆಂಡತಿ ಅಲ್ಲೇ ಇದ್ಲು. ಯಾರೂ ಹೋಗಿ FIR ಮಾಡಲೇ ಇಲ್ಲ. ಯಾರೂ ಹೋಗಿ ನಮ್ಮ ಹೆಂಡತಿ ಕಳೆದು ಹೋಗಿದ್ದಾಳೆ, ಕೃಷ್ಣ ಕಳತನ ಮಾಡ್ಯಾನೆ, ಯಾರು ಕೈ ಹಾಕಿದ್ರು ಗಂಡಂಗೆ ಹೆಂಡತಿ ಗಂಡ ಕೈ ಸಿಗ್ತಾ ಇದ್ದಾರೆ. ಯಾಕೆ ಸ್ವಾಮಿಯಿಂದ? ಶುಕಾಚಾರ್ಯ ಹೇಳ್ತಾರೆ, ಯಾವ ಹೆಂಡಂದರು ಕೃಷ್ಣನ ಬಳಿಗೆ ಹೋಗಿದ್ದರೋ ಅವರವರ ಗಂಡಂದರ ಪಕ್ಕದಲ್ಲಿ ಕೃಷ್ಣ ಹೆಣ್ಣಾಗಿ ಮಲಗಿದ್ದ ಅಂತ. ಅಂದರೆ ಒಬ್ಬ ಭಗವಂತ ತಾನು ಹೆಣ್ಣಾಗಿ ಮಲಗಿ ಗಂಡಿಗೆ ಆನಂದವನ್ನು ಕೊಡ್ತಾನೆ, ಗಂಡಿನ ಒಳಗೆ ತಾನಿದ್ದು ಹೆಣ್ಣಿಗೆ ಆನಂದವನ್ನು ಕೊಡ್ತಾನೆ. ಇದೇ ನಿಜವಾದ ಸಂಸಾರ. ಭಗವಂತನಿಂದಲೇ ಸುಖ, ಭಗವಂತನಿಂದಲೇ ತೃಪ್ತಿ. ಇದು ಊಟದಲ್ಲಿ, ನಿದ್ರೆಯಲ್ಲಿ, ಸಂಸಾರದಲ್ಲಿ ಪ್ರತಿಯೊಂದರಲ್ಲೂ ಭಗವಂತ ಇರ್ತಾನೆ ಅನ್ನುವ ಜ್ಞಾನ ನಮಗೆ ಬರಬೇಕು. ಹಾಗಾಗಿ ಪರಮಾತ್ಮ ಅನೇಕ ಲೀಲೆಗಳನ್ನು ಮಾಡಿದ್ದನ್ನು ಅವನಿಗೆ ಯಾವ ಸುಖವೂ ಬೇಕಾಗಿಲ್ಲ. ಅದಕ್ಕೆ ಪುರಂದರದಾಸರ ಏನಂದರು? ನಿತ್ಯ ತೃಪ್ತನಾದ ಹರಿಯ ನಿತ್ಯ ಸೇವೆ ಮಾಡೋತಿಗಳು ಏನು ಧನ್ಯಳೋ ಲಕ್ಷ್ಮಿ, ಎಷ್ಟು ಮಾನ್ಯಳು ಲಕ್ಷ್ಮೀದೇವಿ. ಹೊರಗಡೆ ತಿನ್ಕೊಂಡು ಬಂದು ಮನೆಗೆ ಊಟ ಮಾಡಿ ತುಂಬ ಚೆನ್ನಾಗಿದೆ, ಯಾಕೋ ಹೊಟ್ಟೆ ಅಸಿಡಿಟಿ ಆಗಿದೆ, ಕಳ್ಳಗಂಡ. ಹೊರಗಡೆ ಎಲ್ಲೋ ಹುಡುಗರ ಜೊತೆಗೆ ಫ್ರೆಂಡ್ಸ್ ಜೊತೆಗೆ ತಿಂದು ಬಂದುಬಿಟ್ಟಿರ್ತಾನೆ. ಮನೆಗೆ ಬಂದು ತಿನ್ನಲಿಕ್ಕೆ ಇಷ್ಟ ಇರಲ್ಲ, ತಿಂದೇ ಇದ್ದರೆ ಹೆಂಡತಿ ಬೈತಾಳೆ. ಅದಕ್ಕೆ ತಿಂದಂಗೆ ನಟನೆ ಮಾಡ್ತಾನೆ. ನಮ್ಮ ಸ್ವಾಮಿಯು ಹಾಗೆ ನಿತ್ಯ ತೃಪ್ತ. ಅವನಿಗೆ ಪದಾರ್ಥಗಳನ್ನು ತಿನ್ನುವುದರಿಂದ ವೃದ್ಧಿ, ತಿನ್ನದೇ ಇರುವುದರಿಂದ ಹ್ರಾಸ. ತಿಂದರೆ ಬಲ, ತಿಂದೇ ಇದ್ದರೆ ಬಲ ಇಲ್ಲ ಅನ್ನೋದು ಪರಮಾತ್ಮನಿಗಿಲ್ಲ. ಹಾಗಾಗಿ ಪರಮಾತ್ಮನಿಗೆ ಏನಾಯಿತು? ರುಕ್ಮಿಣಿ ದೇವಿ ಕೇಳಿದ್ಲು, ಸ್ವಾಮಿ ಮಗು ಬೇಕು ಅಂತ. ಅದು ಎಂಥ ಮಗು ಬೇಕು? ಬರೀ ಆಸ್ತಿಗೆ ಒಡೆಯನಾಗುವುದೋ, ಸತ್ತ ಮೇಲೆ ಶ್ರಾದ್ದ ಮಾಡೋನೋ, ನಮ್ಮ ಕುಲಗೌರವವನ್ನು ಉಳಿಸೋನೋ ಮಗ ಅಲ್ಲ ಸ್ವಾಮಿ. ನಿನ್ನಂತೆ ನಿನ್ನ ಗುಣಗಳಿಂದ ಕೂಡಿದ ನಿನಗೆ ಸಮಾನನಾದ ಮಗವನ್ನು ಕೊಡಬೇಕು ನನಗೆ ಅಂತ ರುಕ್ಮಿಣಿದೇವಿ ಪ್ರಾರ್ಥನೆ ಮಾಡಿದ್ಲು. ಕೃಷ್ಣ ಅಂದ, ಈ ಥರದ ಪ್ರಾರ್ಥನೆ ಮಾಡಿದ್ದಿ, ಒಳ್ಳೆಯ ಮಕ್ಕಳು ಹುಟ್ಟಬೇಕಾದ್ರೆ ಸುಮ್ಮನೆ ಗಂಡ ಹೆಂಡತಿ ಜೊತೆಗಿದ್ರೆ ಆಗಲ್ಲ. ಗುರುಗಳ ಅನುಗ್ರಹ ಬೇಕು, ದೈವದ ಅನುಗ್ರಹ ಬೇಕು. ಮಕ್ಕಳಾಗಬೇಕು ಅಂದರೆ ರುದ್ರದೇವರ ಆಶೀರ್ವಾದ ಬೇಕು. ಅದಕ್ಕೆ ಅಲ್ವಾ ಹರಿವಂಶದ ಪ್ರಾರಂಭದಲ್ಲಿ ಹರಿವಂಶ ಕಥಾಂ ಶ್ರುತ್ವ ಶತಚಂಡೀ ವಿಧಾನತಃ ಭಕ್ತ್ಯಾ ಶ್ರೀ ಶಿವಮಾರಾಧ್ಯ ಪುತ್ರಮುತ್ಪಾದಯೇತ್ ಸುದೀಹಿ ಅಂತ. ಒಳ್ಳೆಯ ಮಕ್ಕಳು ಹುಟ್ಟಬೇಕಾದ್ರೆ ರುದ್ರದೇವರ ಆರಾಧನೆ, ಪ್ರತಿನಿತ್ಯ ರುದ್ರದ ಅಧ್ಯಯನ, ರುದ್ರದೇವರ ಬಗ್ಗೆ ಗುಣಗಳ ಸ್ತೋತ್ರಗಳನ್ನು ಹೇಳೋದು, ಇವೆಲ್ಲವನ್ನು ಮಾಡೋದರಿಂದ ಒಳ್ಳೆಯ ಮಕ್ಕಳು ಉತ್ಪಾದನೆ ಆಗ್ತಾರೆ. ಗುರುಗಳ ಅನುಗ್ರಹ ಇದ್ದರೆ ಹೇಗಾಗತ್ತೆ ಮಕ್ಕಳು ಅಂದರೆ ನಿಮಗೆ ಆಶ್ಚರ್ಯ ಆಗ್ಬೋದು. ಮಂತ್ರಾಲಯಕ್ಕೆ ಒಬ್ಬಳು ಬಂದಿದ್ಲು, ಮಕ್ಕಳಾಗಿಲ್ಲ ಅಂತ ಸೇವೆ ಮಾಡಿದ್ಲು. ಒಳ್ಳೆ ಮಗನನ್ನು ಕೊಟ್ಟರು ರಾಯರು. ಒಳ್ಳೆಯ ಮಗಳಾಗದ, 16 ವರ್ಷಕ್ಕೆ ಸತ್ತೋಗ್ಬಿಟ್ಟು. ಅವಳು ಬಹಳ ದುಃಖಪಟ್ಟಳು. ಇಷ್ಟು ಅಲ್ಪಾಯುಷ್ಯದ ಮಗನನ್ನು ಯಾಕೆ ಕೊಟ್ರಿ ರಾಯರೇ? ಕೊಡದೇ ಇದ್ದರೆ ಆಗಿತ್ತು ಅಂತ. ರಾಯರಂದರು, ಇಷ್ಟಾದರೂ ಸುಖಪಟ್ಟಿಯಲ್ಲ, ಅದಕ್ಕೆ ಸಂತೋಷಪಡು. 16 ವರ್ಷವಾದರೂ ಮಗನ ಜೊತೆಗೆ ಸಂತೋಷಪಟ್ಟಿಯಲ್ಲ ಅಂತ ರಾಯರ ವಾಕ್ಯ. ಅವಳು ಮಗ ಹೋದ, ಸ್ವಲ್ಪ ದಿವಸ ಆದಮೇಲೆ ಮತ್ತೆ ಮಂತ್ರಾಲಯಕ್ಕೆ ಬಂದಳು. ಮಂತ್ರಾಲಯಕ್ಕೆ ಬಂದು ರಾಯರ ಸೇವಾ ಮಾಡಿದ್ಲು. ಗುರುಗಳ ಅನುಗ್ರಹ ಹೇಗಿರುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ರಾಯರ ಸೇವೆ ಮಾಡಿದ್ಲು. ರಾಯರ ಸೇವೆ ಮಾಡಿದಾಗ ಅವಳು ಕೇಳಿದ್ಲು, ರಾಯರೇ, ಸತ್ತ ಮಗನೇ ನನಗೆ ಮಗನಾಗಿ ಹುಟ್ಟಬೇಕು. ಅಲ್ಲಿದ್ದ ಊರಲ್ಲಿದ್ದವರೆಲ್ಲ ಅಂದರು, ಅದು ಹೇಗೆ ಸಾಧ್ಯ ಅಮ್ಮ, ಇನ್ನೊಬ್ಬ ಮಗ ಹುಟ್ಟಿಯಾನು? ಇಲ್ಲ ಸ್ವಾಮಿ, ಅದೇ ಮಗನೇ ಬೇಕು ಅಂತ ಅವಳು ಹಠ. ಆಗಲ್ಲಮ್ಮ ಅಂತ. ಆಗತ್ತೆ ಸ್ವಾಮಿ, ಗುರುಗಳು ನನಗೆ ಕೊಡ್ತಾರೆ, ರಾಯರು ನನಗೆ ಕೊಟ್ಟೇ ಕೊಡ್ತಾರಂಥ ಮಗುವನ್ನು ಅಂತ ಸೇವೆ ಮಾಡಿದ್ಲು. 1 ವರ್ಷ 2 ವರ್ಷ ಸೇವೆ ಮಾಡಿದ್ಲು. ತೃಪ್ತಿಳಾಗಿ ಮನೆಗೆ ಹೋದ್ಲು. ಮನೆಗೆ ಹೋದ ಮೇಲೆ ಮಗು ಹುಟ್ಟಿತು. ಅದೇ ಮಗುವೇ ಹುಟ್ಟಿದೆ ಅವಳಿಗೆ. ನಮಗೆ ಬಿಲೀವ್ ಮಾಡಲಿಕ್ಕೆ ಆಗಲ್ಲ. ಅವಳು ಹೇಳ್ತಾಳೆ,
ನನ್ನ ಹಳೆಯ ಮಗುವಿಗೆ ಎಲ್ಲಿ ಹಣೆಯಲ್ಲಿ ಗುರುತಿತ್ತೋ ಅದೇ ಗುರುತು ಈ ಮಗುವಿಗೆ ಇದೆ. ಆ ಹಳೆ ಫೋಟೋನು ಈ ಮಗುವಿನ ಫೋಟೋ ಇಟ್ಟು ಮಂತ್ರಾಲಯಕ್ಕೆ ಬಂದು ತೋರಿಸಿದ್ಲು. ನೀವು ಬರೀ ಮಂತ್ರಾಲಯದಲ್ಲಿದ್ದೀರಿ, ರಾಯರ ಬಗ್ಗೆ ನಂಬಿಕೆ ಇಲ್ಲ ಅಂದ್ಬಿಟ್ಲು. ಎಂಥ ಮಾತು! ಅದಕ್ಕೆ ಗುರುಗಳ ಅನುಗ್ರಹ, ಭಗವಂತನ ಅನುಗ್ರಹ ಇದ್ದರೆ ಏನು ಬೇಕಾದರೂ ಸಂಪಾದನೆ ಮಾಡಬಹುದು. ಹಾಗಾಗಿ ಪರಮಾತ್ಮ ಅಂದ, ಕೈಲಾಸಕ್ಕೆ ಹೋಗೋಣ ನಡೆಯಿಂದ, ಕೈಲಾಸಕ್ಕೆ ಹೋಗೋಣ, ರುದ್ರದೇವರ ಸೇವೆ ಮಾಡೋಣ, ರುದ್ರದೇವರ ಸೇವೆ ಮಾಡಿದ್ರೆ ಮಕ್ಕಳಾಗತ್ತೆ ಅಂತ. ಈ ಕಥೆ ಎಷ್ಟು ನಿಜ ಅಂತ. ಪರಮಾತ್ಮನಿಗೆ ಮಕ್ಕಳಿಲ್ಲ, ದೇವರನ್ನು ಕೃಷ್ಣನನ್ನು ದೇವರು ಅಂತ ತಿಳಿಯದೇ ಇದ್ದವ್ರಿಗೆ ಈ ಕಥೆ. ಪರಮಾತ್ಮ ಜಗದೊಡೆಯ, ಜಗತ್ ಸೃಷ್ಟಿಕರ್ತ, ಬ್ರಹ್ಮ, ರುದ್ರ, ಈಶ್ವರ, ವಾಯು, ಇಂದ್ರ, ಸೂರ್ಯ, ಚಂದ್ರ ಎಲ್ಲರನ್ನು ಸೃಷ್ಟಿ ಮಾಡಿದ ಮಗನಿಗೆ ದೇವರಿಲ್ವಾ? ಆದರೆ ಭೂಮಿಗೆ ಬಂದಾಗ, ಭೂಮಿಯಲ್ಲಿ ಮಕ್ಕಳಾಗದೇ ಇದ್ದಾಗ ಏನು ಮಾಡಬೇಕು? ರುದ್ರದೇವರಿಗೆ ಒಂದು ಕೀರ್ತಿ ಕೊಡಬೇಕು. ರುದ್ರದೇವರ ಆರಾಧನೆ ಮಾಡಿದರೆ ಮಕ್ಕಳಾಗತ್ತೆ ಅನ್ನುವ ಕೀರ್ತಿ ರುದ್ರದೇವರಿಗೆ ದೊಡ್ಡವರು ಮಾಡಿದರೆ, ದೊಡ್ಡವರು ಒಂದು ಕೆಲಸ ಮಾಡಿದರೆ ಮಿಕ್ನಾದವರೆಲ್ಲ ಮಾಡ್ತಾರೆ. ಒಬ್ಬರು ಸ್ವಾಮಿಗಳು ಬಂದು ಸುಮ್ಮನೆ ಒಂದು ಕಂಬಕ್ಕೆ ಹಿಂಗೆ ನಮಸ್ಕಾರ ಮಾಡೋದ್ರೆ ಎಲ್ಲರೂ ಮಾಡ್ತಾರೆ. ಅದಕ್ಕೆ ರುದ್ರ ನಮ್ಮ ಕೃಷ್ಣ ಹೇಳಿದ, ರುಕ್ಮಿಣಿ ಹೋಗೋಣ ಸೇವೆ ಮಾಡಿ. ರುಕ್ಮಿಣಿ ಕೇಳಿದ್ರು, ಎಷ್ಟು ದಿವಸ ಸ್ವಾಮಿ? 12 ವರ್ಷ ಅಂತ. 5 ದಿವಸ ಪೂರಿಲಿರೋದಕ್ಕೆ ಮೆನು ಹಾಕ್ಕೊಂಬಂದಿದ್ವಿ. ಕೇಳಿದ್ರೆ ಇವತ್ತೇನು ಮಾಡಿಸ್ಬೇಕು ಅಂತ ಬಾಬು ಕೇಳಿದ್ರೆ, ಇದನ್ನು ಮಾಡಿಸ್ರಿ, ಈ ರೋಸ್ಟ್ ಮಾಡಿಸ್ರಿ, ಆ ರೋಸ್ಟ್ ಮಾಡಿಸ್ರಿ, ಅಡುಗೆ ಮಾಡೋರು ಚೆನ್ನಾಗಿದ್ದಾರೆ, ಅವರು ಚೆನ್ನಾಗಿ ಮಾಡಿ ಹಾಕ್ತಾರೆ ಅಂತ ಬಗೆ ಬಗೆಯ ನೂತನವ ಕಾಣುತ್ತಾ ಅಂತ ನಾನಾ ಪದಾರ್ಥಗಳನ್ನು ನಾವು ತಿಂದ್ವಿ. ಅನೇಕರು ಮಾಡಿಕೊಂಡು ಬಂದಿದ್ದಾರೆ. ಮಾಡಿದ್ದು ಹೆಂಗಿರುತ್ತೋ ಏನೋ, ತಿನ್ನಲಿಕ್ಕಾಗತ್ತೋ ಇಲ್ವೋ, ಅದು ಕೊನೆಗೆ ಏನಾಗುತ್ತೆ ಅಂದರೆ ಮಾಡಿದ್ರಂಗೆ ಹೊತ್ಕೊಂಡು ಹೋಗೋದಾಗತ್ತೆ ತೊಗೊಂಬಂದಿದ್ದು. ಯಾಕೆಂದರೆ ಇಲ್ಲೇ ಓವರ್ಲೋಡ್ ಆಗ್ತಿರುತ್ತೆ. ರುಕ್ಮಿಣಿ 12 ವರ್ಷ ಅಲ್ವಾ, ಒಂದು ವ್ಯಾಗಿನ ಬರ್ತಿ ತಿಂಡಿ ಮಾಡಿಕೊಂಡು, ಒಂದು ವ್ಯಾಗಿನ ಬರ್ತಿ 12 ವರ್ಷಕ್ಕೆ ಎಲ್ಲ ಭಾರಿ ತಿಂಡಿ, ಚಕ್ಲಿ, ಕೋಡ್ಬಳೆ, ಅಡುಗೆಯವರು ಬೇಕಾಡು ಜನ ಅವ್ರ ಮನೆಯಲ್ಲಿ. ರುಕ್ಮಿಣಿಗೆ ಬೇಕಾಡು ಜನ ತಂಗಿಯಂದರು ಇದ್ದರು, ಪರಮಾತ್ಮನ ಮಕ್ಕ ಹೆಣ್ಣಂದರು, ಎಲ್ಲ ಮಾಡಿಕೊಂಡು ಕೈಲಾಸಕ್ಕೆ ಹೋಗಬೇಕು ಅಂತ ಪರಮಾತ್ಮ ರಾಜ್ಯವನ್ನು ಯಾರ್ಯಾರು ನೋಡ್ಕೊಳ್ಬೇಕು ಅಂತೆಲ್ಲ ನಿಯಮನ ಮಾಡಿ ಪರಮಾತ್ಮ ರುಕ್ಮಿಣಿ ದೇವಿ ಜೊತೆಗೆ ಕೈಲಾಸ ಯಾತ್ರೆಗೆ ಹೊರಡ್ತಾನೆ. ಕೈಲಾಸ ಯಾತ್ರೆಗೆ ಹೊರಟಾಗ ದಾರಿಯಲ್ಲಿ ಬದರಿ ಬರುತ್ತು. ಆ ಬದರಿಗೆ ಹೋಗಲಿಕ್ಕಿಂತ ಮುಂಚೆ ಒಂದು ಕಾಡಲ್ಲಿ ರಾತ್ರಿ ಕೃಷ್ಣ ಕೂತ್ಕೊಂಡು ಧ್ಯಾನ ಮಾಡೋಣ ಅಂತ ತನ್ನನ್ನು ತಾನೇ ಧ್ಯಾನ. ಅವನಿಗೆ ಯಾರು ಬೇರೆ ದೇವರಿದ್ದಾರಾ ಕೃಷ್ಣನಿಗೆ? ತನ್ನನ್ನೇ ತಾನು ಧ್ಯಾನ ಮಾಡಬೇಕು. ಒಂದು ಮಂಡಲ ಮಾಡಿಕೊಂಡು ಅಲ್ಲಿ ದರ್ಬೆಯನ್ನು ಹಾಕಿ ಪರಮಾತ್ಮ ಕೂತ್ಕೊಂಡು ಚಿಂತನೆ ಮಾಡ್ತಾ ಇದ್ದಾನೆ. ಅಷ್ಟೊತ್ತಿಗೆ ಸರಿಯಾಗಿ ಹೊಡೀರಿ, ಬಡೀರಿ, ಕೊಲ್ರಿ, ಚಚ್ಚಿರಿ, ತಿನ್ನಿರಿ, ಖಾದತ ಮೋದತ, ಹೊಡೀರಿ, ಬಡೀರಿ, ತಿನ್ನಿರಿ, ಮಾಡ್ರಿ ಅಂತ ಭಯಂಕರವಾಗಿ ಶಬ್ದ ಕೇಳಿಸ್ತಾ ಇದೆ. ಕೃಷ್ಣ ಅಂದ, ಇದೇನಿದು? ಋಷಿಮುನಿಗಳಿರುವ ಈ ಜಾಗದಲ್ಲಿ ಕೊಲ್ರಿ, ಬಡೀರಿ, ಹೊಡೀರಿ, ಏನು ಶಬ್ದ ಅಂತ ನೋಡಿದಾಗ ಅನೇಕ ನಾಯಿಗಳು, ಅನೇಕ ಪಿಶಾಚಿಗಳು, ಭೂತಗಳು ಎಲ್ಲ ಬದರಿಯಲ್ಲಿ ಬಂದು ಭಾರಿ ಗಲಾಟೆ ಮಾಡ್ತಾ ಇದೆ. ಕೃಷ್ಣ ನೋಡಿದ, ಗಲಾಟೆ ಮಾಡಬಾರ್ದು, ಇಲ್ಲಿ ಋಷಿಮುನಿಗಳಿರುವ ಜಾಗ. ನಾವು ತೀರ್ಥಯಾತ್ರೆಗೆ ಹೋದಾಗ ತೀರ್ಥವನ್ನು ಹಾಳು ಮಾಡಬಾರೋದೇ ಜಾಸ್ತಿ. ಎಲ್ಲಂದ್ರಲ್ಲಿ ಉಗುಳೋದು, ಗುಟ್ಕ ಹಾಕ್ಕೊಂಡು, ಪೇಪರ್ ಲೋಟ ಕುಡಿದು ಎಲ್ಲಂದ್ರಲ್ಲಿ ರೋಡಲ್ಲೇ ಬಿಸಾಕೋದು, ಎಲ್ಲಂದ್ರಲ್ಲಿ ಬಟ್ಟೆ ಬಿಸಾಕೋದು. ಬ್ರಹ್ಮಾಂಡ ಗುರಾಜಿ ಹೇಳ್ದ ಅಂತ ನದಿನಲ್ಲೆಲ್ಲ ಬಟ್ಟೆ ಬಿಟ್ಬಿಡೋದು. ಅವನು ಏನೇನೋ ಹೇಳ್ತಿರ್ತಾನೆ. ಮಹಾರಾಯ, ಒಂದು ದಿವಸ ಏನಾಗೋಯ್ತು, ನಾನು ಮಾರ್ಕೆಟ್ಗೆ ಹೋಗಿದ್ದೆ ಶಿವಮೊಗ್ಗದಲ್ಲಿ. ಅಲ್ಲಿ ಮಾರ್ಕೆಟ್ ಒಳಗಡೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಬ್ರಹ್ಮಾಂಡ ಗುರೂಜಿ ಹೇಳಿಬಿಟ್ಟಿದ್ದಂತೆ, ಎಲ್ಲ ಎಣ್ಣೆ ಸೇರಿಸಿ ದೀಪ ಹಚ್ಚಿಬಿಡ್ರಿ ಅಂತ. ನಮ್ಮ ಜನ ಎಷ್ಟು ಬುದ್ಧಿವಂತರು ಅಂದರೆ ಡೀಸೆಲ್ಲು, ಪೆಟ್ರೋಲು, ಕಿರೋಸಿನ್ನು, ಕೊನೆಗೆ ಎಣ್ಣೆ, ಆ ಎಣ್ಣೆ ಅದನ್ನು ಹಾಕಿ ಏನು ರಶ್ಶು ಜನ ಬೀದಿನಲ್ಲಿ ಶಿವಮೊಗ್ಗದಲ್ಲಿ. ಎಂತೆಂಥ ಜ್ಯೋತಿಷ್ಯಗಳು, ಎಂತೆಂಥ ಮೂರ್ಖತನ ಜನ. ಅದಕ್ಕಾಗಿ ನಮ್ಮ ಪರಮಾತ್ಮ ಯಾವತ್ತೂ ಹೇಳ್ತಾನೆ, ಕ್ಷೇತ್ರದಲ್ಲಿ ಯಾವುದೇ ಕೆಲಸವನ್ನು ಮಾಡಬಾರ್ದು. ನಾವು ಉಟ್ಟ ಬಟ್ಟೆಯನ್ನು ತೀರ್ಥದಲ್ಲಿ ಹಿಂಡಬಾರದು, ಅಲ್ಲೇ ಸೋಪ್ ಹಾಕ್ಕೊಳ್ಳೋದು. ಜನ್ಮದಲ್ಲಿ ಸ್ನಾನ ಮಾಡದೇ ಇದ್ದವ್ರ ಥರ ಆಡ್ತಿರ್ತಾರೆ. ಏನು ಆ ಸ್ನಾನ, ಮೈ ತಿಕ್ಕೊಳ್ಳೇನು, ಅಸಖ್ಯವಾಗಿ ಸ್ನಾನ ಮಾಡೋದು, ಹಲ್ಲುಜ್ಜೋದು, ಉಗುಳೋದು, ಭಾಳ ಗಲೀಜು ಮಾಡ್ತಾರೆ. ತೀರ್ಥವನ್ನು ಅಪವಿತ್ರ ಮಾಡ್ತಾರೆ. ಅಲ್ಲಿಂದ ಬಂದು ಪಾಪ ಕಟ್ಕೊಂಡು ಹೋಗ್ತಾರೆ. ಮತ್ತೆ ಕೃಷ್ಣ ಅಂದ, ಯಾರು ನೀವು, ಯಾಕೆ ಗಲಾಟೆ ಮಾಡ್ತೀರಿ? ಗಲಾಟೆ ಮಾಡಬಾರ್ದು. ತೀರ್ಥದಲ್ಲಿ ಭಗವತ್ ಕಥಾ ಶ್ರವಣ ಮಾಡಬೇಕೇ ಹೊರತು DJ ಹಾಕ್ಕೊಂಡು ಕುಣಿಯೋದಲ್ಲ. ಇಲ್ಲಿ ನಿಲ್ಲಿಸ್ರಿ ನಿಮ್ಮ ಶಬ್ದ. ಆ ಪಿಶಾಚಿಗಳಲ್ಲಿ 2 ಪಿಶಾಚಿಗಳು ಮುಖ್ಯ. ಕೃಷ್ಣ ಕೇಳಿದ, ಯಾರು ನೀವು ಅಂತ. ನಾನು ಘಂಟಾಕರ್ಣ, ಇವನು ಕರ್ಣ ಅಂತ. ನಾವಿಬ್ಬರು ಶಿವಭಕ್ತರು. ವಿಷ್ಣುವಿನ ನಾಮ ನಮ್ಮ ಕಿವಿಯ ಮೇಲೆ ಬೀಳಬಾರದು ಅಂತ ಕಿವಿಗೆ ಗಂಟೆ ಕಟ್ಕೊಂಡಿದ್ದೀವಿ ಅಂತ. ಪರಮಾತ್ಮನ ನಾಮ ಕಿವಿಗೆ ಬೀಳಬಾರದಂತೆ. ಗೋವಿಂದ, ಕೃಷ್ಣ, ಹರೇ,
ಮುಕುಂದ ಅನ್ನುವ ಶಬ್ದ ನಮ್ಮ ಕಿವಿಗೆ ಬೀಳಬಾರದು, ಶಿವನ ನಾಮವೇ ನಮಗೆ ಬೀಳಬೇಕು ಅಂತ ನಾವು ತಪಸ್ಸು ಮಾಡಿದ್ವಿ. ರುದ್ರ ನಮಗೆ ಒಲ್ದ, ಶಿವ ಒಲ್ದ. ಏನು ಬೇಕು ಅಂತ ಕೇಳಿದ, ಮೋಕ್ಷ ಬೇಕು ಅಂತಂದು. ರುದ್ರದೇವರಂದರು, ಮೋಕ್ಷ ಕೊಡುವ ಯೋಗ್ಯತೆ ನನಗಿಲ್ಲ, ನಾನು ಮೋಕ್ಷ ಕೊಡಲ್ಲ, ಬರೀ ಲಯ ಮಾಡ್ತೀನಿ, ಜನರನ್ನು ಕೊಲ್ಲುವುದಷ್ಟೇ ನನ್ನ ಕೆಲಸ. ಮೋಕ್ಷಮಿಚ್ಛೇದ್ ಜನಾರ್ದನಂ, ಮೋಕ್ಷ ಕೊಡೋನು ಭಗವಂತನೊಬ್ಬನೇ, ಅವನನ್ನು ಕೇಳ್ರಿ ಅಂದರು. ಎಲ್ಲಿರ್ತಾನೆ ದೇವರು, ಅವನ ಲಕ್ಷಣ ಏನು, ಹೇಗೆ ಅಂತೆಲ್ಲ ಆ ಘಂಟಾಕರ್ಣ ಪಿಶಾಚಿಗಳು ಕೇಳಿದ್ರು. ಕರ್ಣ ಅದಕ್ಕೆ ಕೇಳಿದ್ರು, ನಿಮ್ಮ ಪುಣ್ಯ, ಅವನು ಈಗ ಭೂಮಿಯಲ್ಲಿ ದ್ವಾರಕಾದಲ್ಲಿ ಕೃಷ್ಣನಾಗಿ ಹುಟ್ಟಿದ್ದಾನೆ, ನೀವು ಅಲ್ಲಿಗೆ ಹೋದರೆ ಅವನನ್ನು ದರ್ಶನ ಮಾಡಿಕೊಂಡು ಅವನನ್ನು ಕೇಳಿದ್ರೆ ಮೋಕ್ಷ ಕೊಡ್ತಾನೆ. ಹೌದು, ಅವನು ಮೋಕ್ಷ ಕೊಡಬೇಕಾದ್ರೆ ಏನು ಮಾಡಬೇಕು ಅಂತ, ಏನು ಮಾಡಬೇಕು ಅಂದರೆ ನಿಮ್ಮ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಇದ್ದಾನಲ್ಲ ಕುಬೇರನ ಹತ್ರ ಹೋಗಿ ವಿಷ್ಣು ಮಂತ್ರವನ್ನು ನೀವು ಉಪದೇಶವನ್ನು ಪಡೆಯಬೇಕು. ಕುಬೇರನ ಬಳಿಗೆ ಬಂದು ಕೃಷ್ಣ ಮಂತ್ರ, ನೋಡ್ರಿ ಪಿಶಾಚಿಗಳ ಕಥೆ ಹೇಗಿದೆ. ಕೃಷ್ಣ ಮಂತ್ರದ ಉಪದೇಶವನ್ನು ಕುಬೇರನಿಂದ ಪಡೆದುಕೊಂಡು ಆ ಪಿಶಾಚಿಗಳೆಲ್ಲ ಬಂದು ಅವು ಏನು ಮಾಡಿವೆ, ಬಂದು ಹೇಳಿದ್ರು, ಈಗ ನಾವು ಕೃಷ್ಣನನ್ನು ನೋಡಲಿಕ್ಕೆ ದ್ವಾರಕಾಕ್ಕೆ ಹೋಗ್ತಾ ಇದ್ದೀವಿ ಅಂತ. ಅವಕ್ಕೆ ಗೊತ್ತಿಲ್ಲ ಇವನೇ ಕೃಷ್ಣ ಇಲ್ಲಿ ಬಂದಿದ್ದಾನೆ ಅಂತ. ಆಗ ಪಿಶಾಚಿಗಳೆಲ್ಲ, ಭೂತಗಳು ಪ್ರೇತಗಳೆಲ್ಲ ಕೂತ್ಕೊಂಡು ಇವನನ್ನು ಕೇಳಿದ್ರು, ನಮ್ಮ ಬಗ್ಗೆ ಕೇಳಿದಲ್ಲ, ನೀನು ಯಾರು ಹೇಳು ಅಂತ. ನಾನು ವಾಸುದೇವ, ನಾನು ಕೈಲಾಸಕ್ಕೆ ಹೋಗ್ತಾ ಇದ್ದೀನಿ ಇಷ್ಟೇ ಹೇಳಿದ. ಆ ಪಿಶಾಚಿಗಳು ಮಾಂಸ ತಿಂದು ರಕ್ತ ಕುಡಿದು ಗಲೀಜೆಲ್ಲ ಮಾಡಿ ಅದನ್ನೆಲ್ಲ ತೊಳೆದು ಮಂಡಲ ಹಾಕ್ಕೊಂಡು, ನೋಡಿ ಮಂಡಲ ಹಾಕ್ಕೊಂಡು ತಂದು ನೆಲ ಸಾರಿಸಿ ದರ್ಬೆ ಹಾಸಿ ಅದ್ರ ಮೇಲೆ ಕೂತ್ಕೊಂಡು ಗೋವಿಂದ ದಾಮೋದರ ಮಾಧವೇತಿ, ಗೋವಿಂದ ದಾಮೋದರ ಮಾಧವ ಕೃಷ್ಣ ವಾಸುದೇವ ವಸುದೇವನಂದನ ದೇವಕೀನಂದನ ನಂದಗೋಪಕುಮಾರ ಅಂತ ಧ್ಯಾನ ಮಾಡ್ತಾ ಕಣ್ಣು ಮುಚ್ಚಿಕೊಂಡ್ರೆ ಆ ಪಿಶಾಚಿಗಳು, ಅವುಗಳ ಮನಸ್ಸಿನಲ್ಲಿ ಈ ಕೃಷ್ಣನೇ ಬಂದ, ಇದೇ ಪಕ್ಕದಲ್ಲಿ ಕೂತ ಕೃಷ್ಣನೇ ಬಂದ. ಅವಕ್ಕೆ ಆಶ್ಚರ್ಯವಾಯಿತು, ಇದೇನಿದು, ಈ ಕೃಷ್ಣ ಅಲ್ಲಿಗೆ ಬರ್ತಾ ಇದ್ದಾನಲ್ಲ. ಮತ್ತೆ ಕಣ್ಣು ಮುಚ್ಚಿಕೊಂಡು ಗೋವಿಂದ ದಾಮೋದರ ವಾಸುದೇವ ಕೃಷ್ಣ ಅಂದರೆ ಇದೇ ದೇವರೇ ಬರ್ತಾ ಇದ್ದಾನೆ. ಅವು ಪಿಶಾಚಿಗಳೆದ್ದು, ನಿಜ ಹೇಳು, ನೀನು ಯಾರು ಹೇಳು ಸ್ವಾಮಿ. ಆಗ ಪಿಶಾಚಿಗಳು ಬಹಳ ಸ್ತೋತ್ರ ಮಾಡ್ತವೆ ದೇವರನ್ನು, ಸ್ವಾಮಿ ಅಸಹ್ಯವಾದ ಜನ್ಮದಲ್ಲಿ ಬಂದಿದ್ದೇವೆ, ಕೆಟ್ಟ ಇಂದ್ರಿಯಗಳು, ಕೆಟ್ಟ ಮನಸ್ಸು, ಕೆಟ್ಟ ಆಹಾರ, ಕೆಟ್ಟ ಸಂಸರ್ಗ ಇವೆಲ್ಲದರ ಜೊತೆಗೆ ನಾವು ಹಾಳಾಗ್ತಾ ಇದ್ದೇವೆ, ದಯಮಾಡಿ ನಮ್ಮನ್ನು ಉದ್ಧಾರ ಮಾಡುವಂಥ ಎಲ್ಲ ತಮ್ಮ ದುರ್ಗುಣಗಳನ್ನು ಹೇಳಿಕೊಂಡು ದೇವರ ಗುಣಗಳನ್ನು ಹೇಳ್ತಾ, ಸ್ವಾಮಿ ನೀನು ಮತ್ಸ್ಯನಾಗಿದ್ದೀಯಾ, ನೀನೇ ಕೂರ್ಮನಾಗಿದ್ದೀಯಾ, ನೀನೇ ವರಾಹನಾಗಿದ್ದೀಯಾ, ನೀನೇ ನರಸಿಂಹ, ನೀನೇ ವಾಮನ, ನೀನೇ ಪರಶುರಾಮ, ರಾಮ ಕೃಷ್ಣ ಬುದ್ಧ ಕಲ್ಕಿ ಮಹಿದಾಸ ರಾಜರಾಜೇಶ್ವರ ಪರಶುರಾಮ ಅನೇಕ ಅವತಾರಗಳನ್ನು ಮಾಡಿದ್ದೆ ಸ್ವಾಮಿ, ನಮ್ಮನ್ನು ಈ ನೀಚ ವೃತ್ತಿಯಿಂದ ಬಿಡಿಸಿ ನೀನು ದರ್ಶನ ಕೊಟ್ಟು ಮತ್ತೊಮ್ಮೆ ಈ ಪಾಪಗಳನ್ನು ಮಾಡದಂತೆ ನಮ್ಮನ್ನು ಉದ್ಧಾರ ಮಾಡುವಂಥ ಆ ಪಿಶಾಚಿಗಳು ಎರಡೂ ಸ್ತೋತ್ರ ಮಾಡ್ತಾ ಕೃಷ್ಣನೇ ಕಂಡಿದ್ದರಿಂದ ನಮಸ್ಕಾರ ಮಾಡಿ ಕೇಳ್ತಾರೆ, ಯಾರು ನೀನು ಹೇಳು. ಅವನು ಹೇಳ್ದ, ನೀವು ಯಾವ ಊರಿಗೆ ಹೋಗಬೇಕು ಅಂತಿದ್ರಲ್ಲ ಆ ಊರಿಂದ ಬಂದ ಕೃಷ್ಣ ನಾನೇ ಅಂತ. ಬಹಳ ಖುಷಿಯಾಗೋಯ್ತು ಆ ಪಿಶಾಚಿಗಳಿಗೆ, ಬಹಳ ಆನಂದ ಆಯಿತು. ಸ್ವಾಮಿ ಏನು ಭಾಗ್ಯ ನಮ್ಮದು, ಅಲ್ಲಿ ತನಕ ಹೋಗೋದನ್ನು ತಪ್ಪಿಸಿ ಇಲ್ಲೇ ನೀ ಬಂದಿದ್ದೀಯಾ ಅಂದರೆ ಬಹಳ ಆನಂದ. ಆ ಪಿಶಾಚಿಗಳು ದೇವರಿಗೆ ನಮಸ್ಕಾರ ಮಾಡಿ, ದೇವರು ಸಿಕ್ಕಿದ್ದೀಯಾ, ನಿನಗೇನಾರು ನೈವೇದ್ಯ ಕೊಡಬೇಕು ಅಂಥೇಳಿ ಒಬ್ಬ ಬ್ರಾಹ್ಮಣನನ್ನು ಸೀಳಿ ಆ ಬ್ರಾಹ್ಮಣನ ದೇಹವನ್ನು ಇಬ್ಬಾಗ ಮಾಡಿ ದೇವರ ಮುಂದೆ ಇಟ್ಬಿಡ್ತು. ದೇವರಂದ, ನಾನು ಹೀಗೆ ಬ್ರಾಹ್ಮಣರ ಮಾಂಸವನ್ನು ತಿನ್ನಲ್ಲ ಅಂತ ಮುಟ್ಟಿ ಬ್ರಾಹ್ಮಣನನ್ನು ಬದುಕಿಸಿ ಕಳಿಸಿದ. ಆ ಪಿಶಾಚಿಗಳನ್ನು ಕೇಳಿದ, ನಿಮಗೇನು ಬೇಕು ಅಂತ. ತುಂಬ ಭಕ್ತಿ ಪಿಶಾಚಿಗಳಿಗೆ, ಘಂಟಾಕರ್ಣ ಅಂತ. ಇವತ್ತಿಗೂ ಬದರಿಗೆ ಹೋದರೆ ಅವಸರವಾಗಿ ಬರಬೇಡ್ರಿ. ಬದರಿ ದೇವಸ್ಥಾನದ ದೇವರ ಮುಂಭಾಗದ ಪ್ರಾಕಾರದಲ್ಲಿ ಗೋಡೆಯಲ್ಲಿ ಘಂಟಾಕರ್ಣ ಅಂತ ಬರೆದಿರ್ತಾರೆ. ಉತ್ತರದಲ್ಲಿ ಎಲ್ಲದಕ್ಕೂ ಕೆಂಪು ಬಣ್ಣ ಹಚ್ಚಿಬಿಡ್ತಾರೆ. ಗಣಪತಿಗೂ ಕೆಂಪು ಬಣ್ಣ, ಆಂಜನೇಯಂಗೂ ಕೆಂಪು ಬಣ್ಣ, ಎಲ್ಲರಿಗೂ ಕೆಂಪು ಬಣ್ಣ. ಅಲ್ಲಿ ಘಂಟಾಕರ್ಣ ಅಂತ ಒಂದು ಫೋಟೋ ಹಾಕಿರ್ತಾರೆ, ಅದು ಘಂಟಾಕರ್ಣ. ಅಲ್ಲಿ ಆ ಘಂಟಾಕರ್ಣ ದೇವರನ್ನು ಕೇಳಿದ, ಸ್ವಾಮಿ ನಮಗೆ ಮತ್ತೊಮ್ಮೆ ನೀಚ ಜನ್ಮ ಬರದಂತೆ, ಪ್ರಕೃತಿಯ ಸಂಪರ್ಕ ಆಗದಂತೆ ನಮ್ಮನ್ನು ದಯಮಾಡಿ ನೀನು ಅನುಗ್ರಹ ಮಾಡು ಅಂತ ಪಿಶಾಚಿಗಳಾಗಿ ಕೇಳಿದಾಗ ಪರಮಾತ್ಮ ಅನುಗ್ರಹವನ್ನು ಮಾಡ್ತಾನೆ. ಆದ ಮೇಲೆ ಪಿಶಾಚಿಗಳು ಕೇಳ್ತಾವೆ, ದೇವರು ಮುಟ್ಟಿದ್ದಕ್ಕೆ ಅವುಗಳ ದೇಹ ಹೊರಟೋಯ್ತಂತೆ, ದಿವ್ಯವಾದ ಗಂಧರ್ವ ದೇಹ ಅವಕ್ಕೆ ಬಂದಿದೆ, ನಾನು ಉದ್ಧಾರ ಮಾಡಿದ್ದೀನಿ ಹೋಗ್ರಿ ಅಂತ ಅವರಿಬ್ಬರನ್ನು ಉದ್ಧಾರ ಮಾಡಿದ್ದಾನೆ. ಜೊತೆಗೆ ಬಂದ ಪಿಶಾಚಿಗಳು ಭೂತಗಳೆಲ್ಲ ಅದೃಶ್ಯವಾಗಿ ಹೋಯಿತು. ಇಷ್ಟಾದ ಮೇಲೆ ಪರಮಾತ್ಮರನ್ನು ಅವೆರಡು ಪಿಶಾಚಿಗಳು ಕೇಳ್ತಾವೆ, ನಮ್ಮ ಕಥೆಯನ್ನು ಯಾರು ಕೇಳ್ತಾರೋ ನೀನು ಅನುಗ್ರಹ ಮಾಡಿದ ಸ್ವಾಮಿ, ನಮಗೊಂದು ಅನುಗ್ರಹ ಮಾಡು ಅಂತ ಕೇಳಿತು ಪಿಶಾಚಿಗಳು. ನಮ್ಮ ಕಥೆಯನ್ನು, ನೀನು ಅನುಗ್ರಹ ಮಾಡಿದ ಕಥೆಯನ್ನು ಯಾರು ಕೇಳ್ತಾರೋ ಯಾರು ಹೇಳ್ತಾರೋ
ಅವ್ರಿಗೂ ಕೂಡ ನೀಚ ಜನ್ಮ ಬರದೇ ಇರಲಿ, ಉತ್ತಮ ಜನ್ಮ ಬರಲಿ, ಅವರಿಗೆ ನಿನ್ನ ಸಾಧನೆ ಮಾಡಿಕೊಳ್ಳುವ, ತಮ್ಮ ಸಾಧನೆ ಮಾಡುವ ಉತ್ತಮ ಜನ್ಮ ಬರಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ತಾರೆ. ಹೀಗೆ ಕೃಷ್ಣನ ಕೈಲಾಸ ಯಾತ್ರೆ ಬದರಿಯಲ್ಲಿ ಈ ಕಥೆ ಮುಗಿಯುತ್ತೆ. ಕೃಷ್ಣ ಮುಂದಕ್ಕೆ ಪ್ರಯಾಣ ಮಾಡ್ತಾನೆ ಕೈಲಾಸಕ್ಕೆ. ಕೈಲಾಸಕ್ಕೆ ಹೋದ ಕೂಡಲೇ ರುದ್ರದೇವರಂದ, ಸ್ವಾಮಿ ನಾ ಸಿಯಲ್ಲಿ ಹಾಕಿದ್ರೆ ಹೊರಟೋಗ್ತೀನಿ ಇಂದು. ತಾತ ಬಂದು ಮೊಮ್ಮಗನ ಸೇವೆ ಮಾಡ್ತಾನೆ ಅಂದರೆ ನಿನಗೆ ಮಕ್ಕಳಿಲ್ವೇನು ಸ್ವಾಮಿ? ನಿನ್ನ ಮಗ ಬ್ರಹ್ಮ, ಬ್ರಹ್ಮನ ಮಗ ಶಿವ, ನಾನು ಮೊಮ್ಮಗ ಇರ್ತಿರ್ಲಿಕ್ಕೆ ಮಗ ಬೇಕು ಅಂತ ಕೇಳ್ತಲ್ಲ, ಇದೇನು ಮೋಸ? ಅಂದ ಪರಮಾತ್ಮ. ಸೈಲೆಂಟ್. ಇದು ನಾನು ಮಾಡುವ ಮೋಹಕ ವಿಡಂಬನೆ, ನಾಟಕ ಮಾಡ್ತಾ ಇದ್ದೀನಿ. ತ್ವಾಮಾರಾಧ್ಯ ತಥಾ ಶಂಭೋ ಗೃಹೀಷ್ಯಾಮಿ ವರಂ ಸದಾ ದ್ವಾಪರಾಧೋ ಯುಗೆ ಭೂತ್ವ ಕಲೆಯ ಮಾನುಷಾದಿಷು. ರುದ್ರಾಣಿನಿಗೆ ಹೇಳಿದ್ದೀನಿ, ನಾನು ಆಗಲೇ ಗ್ರೀನ್ ರೂಮಲ್ಲಿ ಹೇಳಿದ್ದೀನಿ, ನಾನು ದ್ವಾಪರ ಯುಗದಲ್ಲಿ ಹುಡ್ತೀನಿ, ಮಕ್ಕಳಿಗಾಗಿ ನಿನ್ನ ಬಳಿಗೆ ಬಂದು ಪ್ರಾರ್ಥನೆ ಮಾಡ್ತೀನಿ, ಮಾತಾಡದೆ ನನಗೆ ಅನುಗ್ರಹ ಮಾಡಿದಂಗೆ ಮಾಡು. ಜೊತೆಗೆ ಇನ್ನೊಂದು ಹೇಳ್ತೀನಿ, ಸ್ವಾಗಮೈ ಕಲ್ಪಿತೈಸ್ತಂಚ ಜನಾನ್ ಮದ್ವಿಮುಖಾನ್ ಕುರು. ನಿನ್ನ ಇಷ್ಟವಂದಂತೆ ನೀನೇ ಸರ್ವೋತ್ತಮ ಅನ್ನುವ ಗ್ರಂಥಗಳನ್ನು ಬರಿ, ಶಿವನೇ ಸರ್ವೋತ್ತಮ ಅನ್ನುವ ಗ್ರಂಥಗಳನ್ನು ಬರಿ. ನನ್ನ ಬಳಿಗೆ ತಾಮಸರು ಬರದಂತೆ ತಡೆದುಬಿಡು. ತಾಮಸರೆಲ್ಲ ಆ ಮಾರ್ಗದಲ್ಲಿ ಶಿವನೇ ಸರ್ವೋತ್ತಮ, ಎಲ್ಲವೂ ಅವನೇ ಅಂತ ಬರೆದು ಬಿಡು. ಅದಕ್ಕೆ ಆ ಒಂದು ಮಾತನ್ನು ಪರಮಾತ್ಮ ಹೇಳಿ, ನೀನೇ ಪಾಶುಪತಾಗಮವನ್ನು ಬರಿ. ಆ ಪಾಶುಪತಾಗಮದಲ್ಲಿ ನೀನೇ ಸರ್ವೋತ್ತಮ. ವಿಷ್ಣು ಕಡಿಮೆ, ಬ್ರಹ್ಮ ಕಡಿಮೆ. ಲಿಂಗದ ಮೇಲ್ಭಾಗವನ್ನು ನೋಡ್ಲಿಕ್ಕೆ ಹೋದ ಬ್ರಹ್ಮ ಬರಲೇ ಇಲ್ಲ, ಕೆಳಭಾಗದವನ್ನು ಹುಡುಕ್ಲಿಕ್ಕೆ ಹೋದ ಪರಮಾತ್ಮ ವಿಷ್ಣು ಬರಲೇ ಇಲ್ಲ. ಆದ್ದರಿಂದ ಶಿವನೇ ಸರ್ವೋತ್ತಮ. ಹೀಗೆ ಬೇಕಾದ್ದು ಬರ್ಕೋ. ತಾಮಸರು ನನ್ನ ಬಳಿಗೆ ಬರಬಾರದು, ಸಾತ್ವಿಕರೇ ನನ್ನ ಬಳಿಗೆ ಬರಬೇಕು. ಹಾಗೆ ಅನುಗ್ರಹ ಮಾಡು, ನೀ ಮಾಡು ಅಂತ ನಿನ್ನನ್ನು ಕೇಳಿ ನಾನು ಮಕ್ಕಳನ್ನು ಪಡೀತೀನಿ, ಮಕ್ಕಳನ್ನು ಕೊಡು ಅಂದ. ಆಗ ಋಷಿಮುನಿಗಳೆಲ್ಲ ನೋಡ್ತಾ ಇದ್ರು, ಹರಿಹರರಿಗೆ ಭೇದವೇ ಅಭೇದವೇ ಅಂತ. ಹರಿಹರರಿಗೆ ಭೇದ ಉಂಟು, ಅಭೇದ ಉಂಟು. ಅಭೇದ ಅಂದರೆ ಇಬ್ಬರು ಒಬ್ಬರೇ ಅಂತ, ಭೇದ ಇದೆ ಅಂದರೆ ಇವರು ಬೇರೆ ಅವರು ಬೇರೆ. ಹರಿಹರ ಇಬ್ಬರು ಒಬ್ಬರೇನೋ? ಖಂಡಿತ ಅಲ್ಲ. ಹರಿ ಬೇರೆ, ಹರ ಬೇರೆ. ಹರ ಪಾರ್ವತಿ ಬೇರೆ, ಪಾರ್ವತಿಪತಿ. ಹರಿ ಲಕ್ಷ್ಮೀಪತಿ. ಇಬ್ಬರೂ ಒಬ್ಬರಾಗಲಿಕ್ಕೆ ಸಾಧ್ಯವೇ ಇಲ್ಲ. ಅವರೊಬ್ಬರೇ ಅಲ್ಲ ಕೂಡ. ಅದನ್ನು ಒಬ್ಬರು ಅಂತ ತಿಳಿದರೆ ನಮಗೆ ಅಂಧಂತಮಸ್ಸಾಗತ್ತೆ. ಲೋಕದಲ್ಲಿ ಹಾಗೆ ಪರಮಾತ್ಮ ತೋರಿಸಿಕೊಳ್ತಾನೆ, ಅದನ್ನು ನಾವು ನಂಬಬಾರದು. ಯಾಕೆ ನಂಬಬಾರದು ಅಂದರೆ, ಪರಮಾತ್ಮನ ಮೋಹಿನಿ ರೂಪವನ್ನು ನೋಡಿ ರುದ್ರದೇವರು ನೀರು ಸುರಿದು ಸುಸ್ತಾಗಿ ಹೋಗ್ತಾರೆ. ಈ ಥರದ ಕಥೆಗಳೇ ಹರಿಯ ಬಗ್ಗೆಯೂ ಇದೆ, ಹರನ ಕಥೆಯಲ್ಲಿ ಹರಿಯ ಬಗ್ಗೆಯೂ ಇದೆ. ಆದರೆ ಯಾವುದು ಸರಿ ಎನ್ನುವುದಕ್ಕೆ ಪುರಾಣಗಳನ್ನು ಬರೆದ ವೇದವ್ಯಾಸರೇ ನಮಗೆ ನಿರ್ಣಯವನ್ನು ಕೊಡ್ತಾರೆ. ಇದು 6 ಸಾತ್ವಿಕ ಪುರಾಣ, ಇದು 6 ರಾಜಸ ಪುರಾಣ, ಇದು 6 ತಾಮಸ ಪುರಾಣ. ತಾಮಸ ಪುರಾಣಗಳು ಅದು ಪರಮಾತ್ಮನ ಸರ್ವೋತ್ತಮತ್ವವನ್ನು ಹೇಳದೇ ಇದ್ದರೆ ಸಾತ್ವಿಕವಾದರೂ ಅದು ತಾಮಸವೇ. ತಾಮಸ ಪುರಾಣದಲ್ಲಿ ಪರಮಾತ್ಮನ ಸರ್ವೋತ್ತಮತ್ವವನ್ನು ಹೇಳಿದರೆ ತಾಮಸ ಪುರಾಣದಲ್ಲಿದ್ದ ಆ ಭಾಗವು ಸಾತ್ವಿಕವೇ ಅಂತ. ಹಾಗಾಗಿ ವೇದವ್ಯಾಸರ ಅಭಿಪ್ರಾಯದಂತೆ ಪರಮಾತ್ಮ ರುದ್ರದೇವರನ್ನು ಸೇವೆ ಮಾಡಲಿಕ್ಕೆ ಕೌಂಟ್ರಿಗೆ ಹೋಗಿ ಚೀಟಿ ಬರೆಸ್ದ, ಕೂತ್ಕೋ ಮಹಾರಾಯ ನೀನು, ನಾ ಸೇವೆ ಮಾಡ್ತೀನಿ ಅಂತ. ರುದ್ರದೇವರು ಕೇಳ್ದ, ಎಷ್ಟು ದಿವಸ ಇರ್ತಿ ಅಂತ. ಕೆಲವರೆಲ್ಲ ಮನೆಗೆ ಬಂದರೆ ಮೊದಲು ಕೇಳ್ತೀವಿ, ಯಾಕೆಂದರೆ ಅವ್ರು ದಾನ್ಲೇ ಹೇಳಲಿಕ್ಕಾಗಲ್ಲ. ಕೆಲವರು ಬಂದರೆ ಸುಮ್ಮನೆ ಫರ್ನಿಚರಲ್ಲಿ ಕೂತಿರ್ತಾರೆ, ಕೆಲವರು ಕೂಡಲ್ಲ. ಒಂಟಿಂಟ್ಲೋಗಿ ರಾನ, ಬೆಡ್ರೂಮ್ಗೆ ರಾನ, ಮನೆಯೆಲ್ಲ ಇಟ್ಟಾಡಿಬಿಡ್ತಾರೆ ಅವರು. ಹೋದ್ರೆ ಸಾಕಪ್ಪ ಅಂತ. ರುದ್ರದೇವರಂದರು, ಈ ಮಹಾರಾಯ ಬಂದಿಲ್ಲಿ ಇದ್ದುಬಿಟ್ರೆ ಇಲ್ಲಿದ್ದ ಋಷಿಮುನಿಗಳಿಗೆಲ್ಲ ಅಜ್ಞಾನ ಬಂದುಬಿಡುತ್ತೆ. ಹರಿಗಿಂತ ಹರನೇ ಶ್ರೇಷ್ಠ, ಹರಿ ಬಂದು ಹರಣ ಬರೆಯಲ್ಲಿ ವರವನ್ನು ಬೇಡದ ಅಂತಾಗಿಬಿಡುತ್ತೆ ಅಂತ. ಅದಕ್ಕೆ ರುದ್ರದೇವರು ಕೇಳಿದ್ರು, ಎಷ್ಟು ದಿವಸ ಇರ್ತೀನಿ? 12 ವರ್ಷ ಅಂದ. ಅಮ್ಮ ಅಂದ, 12 ವರ್ಷವಾ? ಮೊದಲನೇ ದಿವಸ ಸೇವೆ ಮಾಡಿಕೊಂಡು, ಅದು ಸೇವಾ ಪದ್ಧತಿ ಇರುತ್ತಲ್ವ, ಸೇವೆ ಮಾಡೋದು ಅಂತ ಒಂದು ಪದ್ಧತಿ ಇರುತ್ತೆ. ಆ ಪದ್ಧತಿಯಂತೆ ಸೇವೆ ಮಾಡಿ ಸಾಯಂಕಾಲ ರುಕ್ಮಿಣಿ ನಮ್ಮ ಕೃಷ್ಣ ಇಬ್ಬರೂ ಬಂದರು. ಮನೆಗೆ ಬಂದ ತಕ್ಷಣ ಕೊಬ್ಬರಿ ಎಣ್ಣೆ ತೊಗೊಳ್ಳೆ, ಕಾಲೆಲ್ಲ ನೋಯ್ತಾ ಇದೆ, ಓಲಿನಿ ತಗೋ, ಕಾಲಿಗೆಲ್ಲ ಸ್ಪ್ರೇ ಮಾಡು, ಕಾಲೆಲ್ಲ ನೋಯ್ತಾ ಇದೆ ಓ ಅಂತ ಅವನಂದ್ರೆ ನನ್ನ ಕಾಲಿಗೂ ಹಚ್ಚಿರಿ ಎಂದು ರುಕ್ಮಿಣಿ. ಕೃಷ್ಣ ಅಂದ, ಹಿಂಗೆ 12 ವರ್ಷ ಸೇವೆನಾ? ಇದು ಸಾಧ್ಯವಾ? ಆಗಲ್ಲ ಅಂದ. ನಾನು ಊರು ಬಿಟ್ಟು 16,107 ಜನ ಹೆಂಡಂದ್ರನ್ನು ಬಿಟ್ಟು ಇರಲಿಕ್ಕಾಗಲ್ಲ, ಇಮ್ಮಿಡಿಯೇಟಾಗಿ ಹೋಗ್ಬೇಕು. ಏನು ಮಾಡೋದು ಪ್ಲ್ಯಾನ್ ಮಾಡಿದೆ ನೋಡ್ರಿ. ಸ್ವಾಮಿ ಅದ್ಭುತ ನೋಡ್ರಿ. ಬೃಹಸ್ಪತಿ ಅಂದರೆ ಗುರುಗ್ರಹ ಒಂದು ಗ್ರಹದಿಂದ ಇನ್ನೊಂದು ಗ್ರಹಕ್ಕೆ ಬರೋಷ್ಟೊತ್ತಿಗೆ 12 ವರ್ಷ ಆಗುತ್ತೆ. ಆ ಬೃಹಸ್ಪತಿ ಆಚಾರನ ಕರೆದ, ಬರ್ರಿ ಇಲ್ಲಿ, ನೀವು ಇವತ್ತು ನಾಳೆ ಬೆಳಗ್ಗೆ ಆಗೋದ್ರೊಳಗೆ ಎಲ್ಲ ಸಂಚಾರ ಮಾಡ್ಕೊಂಬರ್ಬೇಕು ಅಂದು. ಓಡು ಬೃಹಸ್ಪತಿ ಆಚಾರ. ಏನು ಓಡಿದ್ರು
12 ರಾಶಿಗಳನ್ನು ಸುತ್ತಕೊಂಡು ಬಂದು ಹುಸ್ಸಪ್ಪ ಅಂತ ಕೂತ್ಕೊಂಡ್ರು. ಸ್ವಾಮಿ ಆಯಿತು, ನಮ್ಮಲ್ಲಿ ಇಡ, ಪರಿವತ್ಸರ, ವತ್ಸರ, ಸಂವತ್ಸರ, ಅನುವತ್ಸರ ಅಂತೆಲ್ಲ ವರ್ಷಗಳ ಪದ್ಧತಿ ಇದೆ. ಅಲ್ಲಿ ಪರಿವತ್ಸರ ಅಂತ ನಮ್ಮ ಬೃಹಸ್ಪತಿ ಆಚಾರ್ಯ ವರ್ಷ ಅವರು ಬರುವುದರೊಳಗಾಗಿ ಪರಮಾತ್ಮ 12 ವರ್ಷದ ಶ್ವಾಸ ಮಂತ್ರ ಎಷ್ಟಾಗಬೇಕೋ, 12 ವರ್ಷಗಳಿಗೆ ಎಷ್ಟು ವ್ರತನೇಮಗಳಾಗಬೇಕೋ ಎಲ್ಲವನ್ನು ಮಾನಸಿಕವಾಗಿ ಮಾಡಿಬಿಟ್ಟಿದ್ದ ಕೃಷ್ಣ. ಜೊತೆಗೆ ಇನ್ನೊಂದು ಲಾಭ ಕೊಟ್ಟ ದೇವರು. ದೇವರು ಸೇವಾ ಮಾಡಿದ ಆ ದಿವಸದಲ್ಲಿ ಯಾರಾದರೂ ವ್ರತ ನೇಮ ಏನಾದ್ರು ಹಿಡಿದಿದ್ದರೆ 12 ವರ್ಷದ ಸೇವಾ ಫಲವನ್ನು ದೇವರು ಕೊಟ್ಬಿಟ್ಟಂತೆ. ಪುರಾಣ ಆದಮೇಲೆ ಕೇಳಬೇಡ್ರಿ ಯಾವ ವರ್ಷ ಆಚಾರ್ಯ ಅದು ಅಂತ, ಅದಿಲ್ಲ, ಅದು ಎಲ್ಲಿ ಅಂತ ಹೇಳಿಲ್ಲ ಅದು. ಯಾಕೆಂದರೆ ನಮಗೆ ಬೇಕಾದಷ್ಟು ವರ್ಷ ಇದೆ, ಆಯುಷ್ಯ ಇದೆ, ಶಕ್ತಿ ಇದೆ, ನಾವು ಮಾಡಬೇಕು. ನಾವು ಪರಮಾತ್ಮ ತಾನು ಸಕಲ ಗ್ರಹ ಬಲ ನೀನೇ, ಸರಸಿಜಾಕ್ಷ, ರಾಹುಕೇತು ನೀನೇ, ಸೂರ್ಯಚಂದ್ರರು ನೀನೇ, ಎಲ್ಲವೂ ನೀನೇ. ಅವನಿಗೆ ಸೂರ್ಯಬಲ, ಚಂದ್ರಬಲ, ತಾರಾಬಲ, ನಕ್ಷತ್ರ ಬಲ ಯಾವುದೂ ಅವನಿಗೆ ಬೇಕಾಗಿಲ್ಲ. ಹಾಗಾಗಿ ಪರಮಾತ್ಮ ಬೃಹಸ್ಪತಿಯನ್ನು ತಿರುಗಿಸಿ 12 ವರ್ಷಗಳ ಸೇವೆಯನ್ನು ಮಾಡ್ತಾನೆ. ರುದ್ರದೇವರಂದರು, ಸ್ವಾಮಿ ಇವತ್ತು 2ನೇ ದಿವಸವ ಅಂದರು. ಇಲ್ಲಪ್ಪ, ಪ್ಯಾಕಪ್ ಆಗಿದೆ ಅಂದ. ಎಲ್ಲ ಪ್ಯಾಕಪ್ ಆಗಿದೆ, ತೆಂಗಿನಕಾಯಿ ವಾಪಸ್ ತೊಗೊಂಡು ಹೋಗಿ ಬಂದಿದ್ದೀವಿ, ತೆಂಗಿನಕಾಯಿ ಕೊಡು ಹಬ್ಬ ಅಂದ. ಆಗ ರುದ್ರದೇವರು ಎಲ್ಲ ಋಷಿಮುನಿಗಳನ್ನು ಕರೆದು ಕೃಷ್ಣನ ಸ್ತೋತ್ರವನ್ನು ಮಾಡ್ತಾರೆ. ಪರಮಾದ್ಭುತವಾಗಿ ಕೃಷ್ಣನ ಸ್ತೋತ್ರವನ್ನು ಮಾಡಿ, ಜಗದೊಡೆಯ ಲೋಕದಲ್ಲಿ ಧರ್ಮ ಸಂಸ್ಥಾಪನೆಗೋಸ್ಕರವಾಗಿ ಇಲ್ಲಿ ಅವತಾರ ಮಾಡಿದ ಜಗತ್ಪ್ರಭು ಇವನಿಗೆ ಯಾವುದೇ ವಿಧವಾದ ದುಃಖ ದುಮ್ಮಾನಗಳಿಲ್ಲ ಎನ್ನುವುದನ್ನು ಕೃಷ್ಣನ ಬಗ್ಗೆ ಹೇಳಿ, ಕೊನೆಗೆ ಕೃಷ್ಣನೂ ಕೂಡ ಲೋಕ ವಿಡಂಬನೆಗಾಗಿ ತಾನೂ ಕೂಡ ನಾನಾ ವಿಧವಾದ ಸ್ತೋತ್ರವನ್ನು ರುದ್ರದೇವರ ಬಗ್ಗೆ ತಾನು ಮಾಡ್ತಕ್ಕಂಥವರಾಗಿದ್ದಾರೆ. ಹೀಗೆ ಶ್ರೇಷ್ಠವಾಗಿರ್ತಕ್ಕಂಥ ಪರಮಾತ್ಮನ ಈ ಒಂದು ಕೈಲಾಸ ಯಾತ್ರೆಯ ಕಥೆಯನ್ನು ಯಾರು ಹೇಳ್ತಾರೆ, ಯಾರು ಕೇಳ್ತಾರೆ, ಅವ್ರಿಗೂ ಕೈಲಾಸ ಯಾತ್ರೆ ಮಾಡಿದ ಪುಣ್ಯ. ಜೊತೆಗೆ ರುದ್ರದೇವರನ್ನು ಆರಾಧನೆ ಮಾಡಿ ಮಕ್ಕಳನ್ನು ಪಡೆಯಬೇಕು ಅಂದವರಿಗೆ ಈ ಕಥೆಯನ್ನು ಕೇಳಿದರೆ ಅವರಿಗೂ ಸತ್ಸಂತಾನ ಉಂಟಾಗತ್ತೆ ಎಂಬುದನ್ನು ಕೂಡ ಅಲ್ಲಿ ನಿರೂಪಣೆ ಮಾಡಿದ್ದಾರೆ. ಇದಾದ ಮೇಲೆ ನಮ್ಮ ಜನಮೇಜಯ ರಾಜ ವೈಶಂಪಾಯನರನ್ನು ಕೇಳಿದ, ಸ್ವಾಮಿ ಕಲಿಯುಗ ಹೇಗಿರುತ್ತೆ ಹೇಳ್ರಿ. ತುಂಬ ಘೋರವಾಗಿರುತ್ತೆ ಕಲಿಯುಗ, ಹೇಗಿರುತ್ತೆ ಅಂತ. ಇದಕ್ಕೆ ಭವಿಷ್ಯ ಪರ್ವ ಅಂತಾರೆ. ಭವಿಷ್ಯ ಪರ್ವ ಅಂದರೆ ಮುಂದಾಗುವುದನ್ನು ವೇದವ್ಯಾಸ ದೇವರು ತಾವು ಬರೆದಿಟ್ಟಿದ್ದಾರೆ. ಮುಂದಾಗುವುದನ್ನು ಭಯಂಕರವಾಗಿರುತ್ತೆ ಕಲಿಯುಗ. ಪ್ರಜೆಗಳ ರಕ್ಷಣೆಯನ್ನೇ ಮಾಡದೆ ರಾಜರು ಟ್ಯಾಕ್ಸ್ ತಗೋತಾರೆ, ಗ್ಯಾರಂಟಿ. ನಮ್ಮನ್ನೇನೂ ರಕ್ಷಣೆ ಮಾಡಲ್ಲ, ಟ್ಯಾಕ್ಸ್ ಮಾತ್ರ ತಗೋತಾರೆ. ಯುಗಾಂತೆ ಪ್ರಭವಿಷ್ಯಂತಿ ಸ್ವರಕ್ಷಣ ಪರಾಯಣ. ಅವರು ತಮಗೆ ಮಾತ್ರ ಜೆಡ್ ಸೆಕ್ಯೂರಿಟಿ ತಗೋತಾರೆ, ನಮಗೇನು ಸೆಕ್ಯೂರಿಟಿ ಇರಲ್ಲ. ಇನ್ನೆರಡರದ್ದು ಕ್ಷತ್ರಿಯರು ಮಾತ್ರ ರಾಜರಾಗಬೇಕು ಅಂತಿದ್ದು. ಕಲಿಯುಗದಲ್ಲಿ ಯಾರು ಬೇಕಾದ್ರೂ ರಾಜರಾಗ್ತಾರೆ. ಬ್ರಾಹ್ಮಣರು ಶೂದ್ರರನ್ನು ಆಶ್ರಯ ಮಾಡಿಕೊಂಡು ತಮ್ಮ ಜೀವನವನ್ನು ಮಾಡ್ತಾ ಹೋಗ್ತಾರೆ. ಶೂದ್ರರೆಲ್ಲ ಬ್ರಾಹ್ಮಣರ ಆಚಾರವನ್ನು ಅವರು ಮಾಡ್ತಾರೆ, ಬ್ರಾಹ್ಮಣರೆಲ್ಲ ತಮ್ಮ ಆಚಾರವನ್ನು ಬಿಟ್ಟುಬಿಡ್ತಾರೆ. ಬ್ರಾಹ್ಮಣರು ಓದಲಿಕ್ಕೆ ಏನಿರುತ್ತೆ ಅವರ ಮೈ ಮೇಲೆ ಅಂದರೆ ಜನಿವಾರ ಒಂದಿರುತ್ತೆ. ವಿಪ್ರತ್ವೇ ಸೂತ್ರಮೇವ ಹೀ. ಜನಿವಾರ ಇದ್ದರೆ ಬ್ರಾಹ್ಮಣ ಅಷ್ಟ. ತೊಗೊಂಡು ಏನು ಮಾಡಬೇಕು, ಊಟಕ್ಕೆ ಹಾಕಿದರೂ ಜನಿವಾರ ಇರುತ್ತೆ. ಸ್ನಾನ ಇಲ್ಲ, ಸಂಧ್ಯಾವಂದನೆ ಇಲ್ಲ, ಜಪತಪಾದಿಗಳ ಅನುಷ್ಠಾನ ಇಲ್ಲ, ಏನೂ ಇಲ್ಲ, ಬ್ರಾಹ್ಮಣರಿಗೆ ಹಾಕ್ತಾರೆ. ಕಲಿಯುಗದಲ್ಲಿ ಬ್ರಾಹ್ಮಣರೆಲ್ಲ ಗನ್ನುಗಳು ಹಿಡ್ಕೊಂಡ್ಬಿಡ್ತಾರೆ, ಯುದ್ಧ ಮಾಡಲಿಕ್ಕೆ ಹೋಗುತ್ತಾರೆ. ಅದಾದ ಮೇಲೆ ಒಬ್ಬ ಒಳ್ಳೆಯ ಬ್ರಾಹ್ಮಣ, ಒಬ್ಬ ಶೂದ್ರ ಒಟ್ಟಿಗೆ ಕೂತ್ಕೊಂಡು ತಿಂತಾರೆ. ಇವತ್ತು ನೋಡ್ತೀವಿ ಬ್ರಾಹ್ಮಣರು ಅನೇಕರು ಹೋಟ್ಲಲ್ಲಿ ಕೂತ್ಕೊಂಡು ತಿಂತಾ ಇರ್ತಾರೆ. ಇದಾದ ಮೇಲೆ ಕಲಿಯುಗದಲ್ಲಿ ಆಗತಕ್ಕಂಥದ್ದು ಧರ್ಮಾಧರ್ಮಗಳ ಜ್ಞಾನವೇ ಇರೋದಿಲ್ಲ. ಸನ್ಯಾಸಿಗಳು ವಿಧವೆಯನ್ನು ಮದುವೆಯಾಗಿ ಅವಳಲ್ಲಿ ಮಕ್ಕಳನ್ನು ಪಡೀತಾರೆ. ಎಲ್ಲ ಮಠಗಳಲ್ಲೂ ಕೂಡ ಸನ್ಯಾಸಿಗಳು ಮಠಕ್ಕೆ ಹೋದರೆ ನನ್ನ ಹೆಂಡತಿ ಇವಳು ನನ್ನ ಮಗಳು, ಇವ್ನು ನನ್ನ ಅಳಿಯ, ಇವ್ನು ನನ್ನ ಸೊಸೆ, ಇವಳು ಮೊಮ್ಮಕ್ಕಳು ಅಂತ ಪರಿಚಯ ಮಾಡಿಸಿಕೊಡ್ತಾರಂತೆ ಸ್ವಾಮಿಗಳು ಮಠದಲ್ಲಿ. ಕೇಳಿದ್ವಲ್ಲ ಚಿತ್ರದುರ್ಗದ ಮಠದ ಕಥೆ ಕೇಳಿದ್ವಲ್ಲ. ಹೀಗೆ ಎಲ್ಲ ಮಠದಲ್ಲೂ ಇರ್ತವೆ, ನಾನಾ ಮಠಗಳಲ್ಲಿ. ಇದಾದ ಮೇಲೆ 16 ವರ್ಷ ತುಂಬೋದ್ರೊಳ್ಳೆ ಗಂಡಿಗೆ ಹೆಣ್ಣಿಗೆ ಮಕ್ಕಳಾಗಲಿಕ್ಕೆ ಪ್ರಾರಂಭ ಆಗಿಬಿಡುತ್ತೆ. 16 ವರ್ಷ ತುಂಬೋದ್ರೊಳಗೆ ಗಂಡು ಗರ್ಭಾಧಾನ ಮಾಡ್ತಾನೆ, ಹೆಣ್ಣು ಆ ಗರ್ಭವನ್ನು ತಾನು ಧಾರಣ ಮಾಡ್ತಾಳೆ. ಕಲಿಯುಗದಲ್ಲಿ ಜನ ಅನ್ನವನ್ನು ಮಾರ್ತಾರೆ. ಅಟ್ಟಶೂಲಾಹ ಜನಪದಾಹ. ಕಲಿಯುಗದಲ್ಲಿ ಅನ್ನವನ್ನು ಮಾರ್ತಾರೆ. ಮಾರಬಾರ್ದು ಅನ್ನವನ್ನು, ಭಾಳ ಕೆಟ್ಟದ್ದು. ಅನ್ನವನ್ನು ಮಾರ್ತಾರೆ. ಅದಾದ ಮೇಲೆ ಬ್ರಾಹ್ಮಣರು ಪುರಾಣಕ್ಕೆ ಬರಲಿಕ್ಕಿಂತ ಮುಂಚೆ, ಶೆಟ್ರೆ ಪ್ರತಿ ವರ್ಷ ಕರೀತಾ ಇದ್ದೀರಿ ಬಾಬು, ಎಷ್ಟು ಕೊಡ್ತೀರಿ ಅಂತ ಕೇಳೋದು.
ಶಿವಶೂಲಾಹ ದ್ವಿಜಾತಯ. ಬ್ರಾಹ್ಮಣರು ವೇದಗಳನ್ನು ಪುರಾಣಗಳನ್ನು ದುಡ್ಡಿಗೆ ಮಾರಿಕೊಳ್ತಾರೆ. ಇದು ಬ್ರಾಹ್ಮಣರ ವೃತ್ತಿಯಾಗಿಬಿಡುತ್ತೆ. ಇನ್ನು ಮೂರನೆಯದ್ದಾಗಿ ಪ್ರಮದಾಹ ಕೇಶಶೂಲಾಶ್ಚ. ಹೆಂಗಸರು ವ್ಯಭಿಚಾರವನ್ನು ಮಾಡಿ ಹಣ ಸಂಪಾದನೆ ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡಿಬಿಡ್ತಾರೆ. ಸರ್ವೇ ಬ್ರಹ್ಮ ವದಿಷ್ಯಂತಿ. ಎಲ್ಲರೂ ಪುರಾಣವನ್ನು ಹೇಳ್ತಾರೆ. ಇವಾಗಲೇ ನೋಡಿದ್ದೀರಿ ನೀವು, ಇನ್ಸ್ಟಾಗ್ರಾಮಲ್ಲಿ ಒಂದು ಕೆಂಪಟ್ಟೆ ಉಟ್ಕೊಂಡ್ಬಿಡ್ತಾನೆ, ಎಲ್ಲರೂ ಪುರಾಣಗಳನ್ನು ಹೇಳ್ತಾರೆ. ಹೀಗೆಲ್ಲ ಕಲಿಯುಗದಲ್ಲಿ ಆಗುತ್ತೆ. ಅದಾದ ಮೇಲೆ ಹೋರಿಗಳನ್ನು 2 ವರ್ಷಕ್ಕೆ ನೊಗ ಹಾಕಿ ಕಟ್ಟಿಬಿಡ್ತಾರೆ. ಹೋರಿಗಳನ್ನು, ದನವನ್ನು ಹಾಗೆ ಮಾಡಿಬಿಡ್ತಾರೆ. ಮಳೆಯನ್ನು ಕರೀತಾನೆ ಇಂದ್ರ, ಮಳೆಯನ್ನು ಕೊಡ್ತಾನೆ. ಹೇಗಿರುತ್ತೆ ಅಂದರೆ, ಆ ಹೋರಿಯ ಒಂದು ಕೊಂಬಿಗೆ ಮಳೆ ಬೀಳುತ್ತೆ, ಇನ್ನೊಂದು ಕೊಂಬಿಗೆ ಮಳೆ ಬೀಳಲ್ಲ. ಇದು ಕಲಿಯುಗದ ಮುಂದಿನ ಪ್ರಭಾವ. ಇದಾದ ಮೇಲೆ ಇನ್ನು ಮುಂದೆ ಹುಟ್ಟೋರೆಲ್ಲ ಕಳ್ಳರ ಕುಲದಲ್ಲೇ ಹುಡ್ತಾರಂತೆ. ಕಳ್ಳರ ಕುಲದಲ್ಲೇ ಹುಡ್ತಾರೆ. ಇವನು ಅವನಿಗೆ ವಂಚನೆ ಮಾಡ್ತಾನೆ, ಅವನು ಇವನಿಗೆ ವಂಚನೆ ಮಾಡ್ತಾನೆ. ಸ್ವಲ್ಪ ಪ್ರಯತ್ನ ಮಾಡಿದರೆ ಬಹಳ ಬಲವಂತರಾಗಿ ಬಿಡ್ತಾರೆ, ಸ್ವಲ್ಪ ಕಷ್ಟ ಬಂದರೂ ದರಿದ್ರರಾಗಿ ಬಿಡ್ತಾರೆ. ಇದು ಕಲಿಯುಗದ ಮಹಿಮೆ. ನತೇ ಧರ್ಮಂ ಚರಿಷ್ಯಂತಿ. ಆಗ ಯಾರೂ ಧರ್ಮಾಚರಣೆಯನ್ನು ಯಾರೂ ಮಾಡೋದಿಲ್ಲ, ಸರಿಯಾದ ಬೆಳೆ ಬೆಳೆಯೋದಿಲ್ಲ, ಎಲ್ಲ ಕಡೆ ಸೌಳು ಮಣ್ಣೆ ಬರ್ತಕ್ಕಂಥದ್ದಾಗತ್ತೆ. ಕಲಿಯುಗದಲ್ಲಿ ಹೆಂಗಸರಿಗೆ ಸೌಕುಮಾರ್ಯವೇ ಇರೋದಿಲ್ಲ, ಗಂಡಸರಂತೆ ಆಗಿಬಿಡ್ತಾರೆ. ಹೆಂಗಸರ ದೇಹ ಸುಖವಾಗಿರಬೇಕು, ಮುಟ್ಟಿದರೆ ಹಾಗಿರಲ್ಲ, ಭಾಳ ಸ್ಟಿಫಾಗಿ ಗಂಡಸರ ದೇಹ ಇದ್ದಂತಿರುತ್ತೆ. ಅವರಲ್ಲಿ ರೂಪ ಲಾವಣ್ಯ ಯಾವುದೂ ಇರೋದಿಲ್ಲ. ನಾರ್ಯ ಕೇಶೈರಲಂಕೃತ. ಆವಾಗ ಪ್ರಾರಂಭ ಆಗುತ್ತೆ ಬ್ಯೂಟಿ ಪಾರ್ಲರು, ಫೇಶಿಯಲ್ಲು, ಬ್ಲೀಚಿಂಗು, ಇದು ಪ್ರಾರಂಭ ಆಗಿಬಿಡುತ್ತೆ. ಎಲ್ಲಿ ಸ್ವರೂಪ ಸೌಂದರ್ಯ ಇರೋದಿಲ್ಲ ಅಲ್ಲಿ ಇವೆಲ್ಲ ಕೇಶೈರಲಂಕೃತ. ಅದಾದ ಮೇಲೆ ಕುಶೀಲ ನಾರ್ಯ ಭೂಯಿಷ್ಠ. ಎಲ್ಲ ದುರಾಚಾರಿಗಳು, ನೀಚರು, ಇವರೆಲ್ಲ ಕಲಿಯುಗದಲ್ಲಿ ರಾಜ್ಯವನ್ನು ಪರಿಪಾಲನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿಬಿಡ್ತಾರೆ. ರಾಜ ಚೋರಾದಿ ದಂಡಾರ್ಥ ಜನಕ್ಷಯಮುಪೇಷ್ಯತಿ. ರಾಜರು, ಕಳ್ಳರು, ಬೆಂಕಿ ಇವುಗಳಿಂದೆಲ್ಲ ಜನ ಬಹಳ ದುಃಖವನ್ನು ಪಡ್ತಕ್ಕಂಥ ಪ್ರಸಂಗ ಪ್ರಾರಂಭ ಆಗಿಬಿಡುತ್ತೆ. ಆಗ ಭೂಮಿಯಲ್ಲಿ ಬೆಳೆಯಾಗೋದಿಲ್ಲ. ಯುವಕರ ಸ್ವಭಾವ ವೃದ್ಧರದಾಗಿರುತ್ತೆ. ಯುವಕರೆಲ್ಲ ಮುದುಕರಂತೆ ಆಡ್ತಿರ್ತಾರೆ. ಬೇಕಾದಂಗೆ ಶಕ್ತಿ ಇರುತ್ತೆ, ಬಡಿಸ್ರಪ್ಪ ಹೇಳ್ರು ಅಂದರೆ ಬಡಿಸೋದಿಲ್ಲ. ಯುವಕರೆಲ್ಲ ಮುದುಕರಂತಾಗಿ ಬಿಡ್ತಾರೆ. ಅದಾದ ಮೇಲೆ ಉತ್ಸಾಹ ಇರೋದಿಲ್ಲ, ಬಲ ಇರೋದಿಲ್ಲ. ಹೀಗೆಲ್ಲ ಕಲಿಯುಗದಲ್ಲಿ ಭಾಳಷ್ಟು ಆಗಿಬಿಡುತ್ತೆ. ಕಲಿಯುಗದ ಆಯುಷ್ಯ 30 ವರ್ಷ ಬಂದರೆ ಅವರಿಗೆ ಪರಮಾಯುಷ್ಯ ಮುಗಿದೋಯ್ತು. 30 ವರ್ಷಕ್ಕೆ ಕೊನೆ. 15 ವರ್ಷಕ್ಕೆ 60 ವರ್ಷ ಶಾಂತಿ. 30 ವರ್ಷಕ್ಕೆ ಅವನಿಗೆ ಪ್ರಯಾಣ ಪ್ರಾರಂಭ ಆಗಿಬಿಡುತ್ತೆ. ಹೀಗೆ ಕಲಿಯುಗದಲ್ಲಿ ಆ ಜನ ಎಷ್ಟೆತ್ರ ಆಗುತ್ತಾರೆ ಅಂದರೆ, ಕಡಲೆಯ ಗಿಡಕ್ಕೆ ಏಣೆಯನ್ನು ಹಾಕಿ ಕಡಲೆಯ ಗಿಡವನ್ನು ಏರ್ತಾರಂತೆ. ಛಾಗಪ್ರಾಯೇಶು ದೇಹೇಶು. ಇವತ್ತೇನು ಪುಂಗುನೂರು ಹಸು ಅಂತ ನೋಡ್ತೀವಲ್ಲ, ತುಂಬ ಅಟ್ಟೆ ಆಗಿಬಿಡ್ತಾವಂತೆಲ್ಲ ಹಸು. ಗಿರ್ರ ಆಕಳು, ಒಂಗೋಲು ಆಕಳು, ಏನು ದೊಡ್ಡ ದೊಡ್ಡ ಒಂಗೋಲು ಅಂದರೆ ಅದು 6 ಅಡಿ 7 ಅಡಿ ಇರುತ್ತೆ. ಅದು ಪುಟ್ಟ ಮಿನಿಯೇಚರ್, ಪುಟ್ಟ ಹಸುವಾಗಿ ಬಿಡುತ್ತಂತೆ. ಆಮೇಲೆ ಔಷಧಗಳೆಲ್ಲ ಅಣುಪ್ರಾಯೇಶು ಔಷಧೀಶು. ಅಣುಪ್ರಾಯ ಆಗಿಬಿಡುತ್ತೆ, ಸಣ್ಣ ಸಣ್ಣದಾಗಿಬಿಡುತ್ತೆ ಔಷಧಿಗಳು. ಯಾವುದೋ ಔಷಧಿಗಳಲ್ಲಿ ಏನೂ ಇರೋದಿಲ್ಲ. ಹೀಗೆಲ್ಲ ಕಲಿಯುಗದಲ್ಲಿ ನಾನಾ ಅಧರ್ಮಗಳೇ ಜಾಸ್ತಿ ಆಗುತ್ತೆ. ಅಧರ್ಮ ಜಾಸ್ತಿಯಾಗಿ ಯಾರೂ ಧಾರ್ಮಿಕರೇ ಇರೋದಿಲ್ಲ, ಅಧಾರ್ಮಿಕರು ಬಹಳ ಆಗಿಬಿಡ್ತಾರೆ. ಆಗ ಪರಮಾತ್ಮ ಕಲಿಯುಗದ ಕೊನೆಯಲ್ಲಿ ತಾನು ತಾಮ್ರಪರ್ಣಿ ನದಿ ತೀರದಲ್ಲಿ ಪರಮಶ್ರೇಷ್ಠವಾದ ವಿಷ್ಣು ಯಶ ಎನ್ನುವ ಬ್ರಾಹ್ಮಣನ ಮನೆಯಲ್ಲಿ ಕಲ್ಕಿಯಾಗಿ ಅವತಾರವನ್ನು ಮಾಡ್ತಾನೆ. ಯಾವತ್ತು ಕಲಿಯುಗ ಬರುತ್ತೆ, ಕೃತಯುಗ ಬರುತ್ತೆ ಅಂತ ಹೇಳಿದ್ದಾರೆ. ಈಗಾಗಲೇ ಕಲ್ಕಿ ಭಗವಾನ್ ಹುಟ್ಟಿದ್ದಾನೆ ಅಂತ ಅನೇಕರು ಮೂರ್ಖತನ ಮಾತಾಡ್ತಾರೆ. ಏನೋ ಒಂದು ಹೇಳಬೇಕಲ್ಲ, ಫ್ರೀ ಮೀಡಿಯಾ ಸಿಗತ್ತೆ ಅಂದರೆ 22 ಪ್ರಳಯ. ಅದ್ಯಾರೋ ವಂಗ ಅಂತ ಯಾರೋ ಇದ್ದಾನೆ, ಅವನೇನು ಯಾವತ್ತು ಪ್ರಳಯ ಬರುತ್ತದೆ, ವಂಗ ಬಾಬಾ ಅಂತ ಅವನೇನೋ ಹೇಳಿದ್ದಾನೆ. ಏನೋ ಒಂದು ಬರಿತಾ ಇರ್ತಾರೆ. ಪ್ರಳಯದ ದಿವಸವನ್ನು ಹೇಳಿದ್ದಾರೆ. ಪ್ರಳಯ ಅಂದರೆ ಪ್ರಪಂಚ ಏನು ಮುಳುಗೋಗಲ್ಲ, ಪ್ರಪಂಚ ಮುಳುಗೋಗಲ್ಲ, ಮುಳುಗೋಯ್ತು. ಅದಕ್ಕೆ ಒಂದು ನರಿ ಏನಾಯ್ತಂತೆ, ನೀರಲ್ಲಿ ಬಿದ್ದು ಹೋಗ್ತಾ ಇತ್ತಂತೆ ನರಿ. ಅದಕ್ಕೆ ದಂಡೆಗೆ ಹತ್ತಕ್ಕಾಗಲಿಲ್ಲ. ಆ ನರಿ ಏನು ಮಾಡ್ತು, ಬನ್ನಿ ಬನ್ನಿ ಪ್ರಳಯ ಆಯಿತು, ಆಗೋಯ್ತು, ಇನ್ನು ಪ್ರಪಂಚವೇ ಇಲ್ಲ ಅಂತ. ಇನ್ನೊಂದು ನರಿ ಬಂದು ಕೇಳ್ತಂತೆ, ಮೂರ್ಖವೇ ಯಾಕೆ ಹಂಗ ಅಂತೀವಿ? ಆಯ್ತಲ್ಲ, ನಾ ಬಿದ್ದೋಗಿದ್ದೀನಿ, ಇನ್ನೇನು ನೀ ಬಿದ್ದೋಗ್ಬಿಟ್ರೆ ಪ್ರಪಂಚವೇ ಇಲ್ಲವೇ? ಇದು ಮೂರ್ಖತನ. ಹಾಗಾಗಿ ಪ್ರಳಯ ಎಂಬುದಕ್ಕೊಂದು ಟೈಮ್ ಇದೆ. ವಿಷ್ಣು ಯಶ ಎಂಬತಕ್ಕಂಥ ಬ್ರಾಹ್ಮಣನ ಮನೆಯಲ್ಲಿ ಪರಮಾತ್ಮ ಕಲ್ಕಿಯಾಗಿ ಅವತಾರವನ್ನು ಮಾಡಿ ಕುದುರೆಯನ್ನು ಏರಿಕೊಂಡು ದುಷ್ಟ ರಾಜರನ್ನು ಸಂಹಾರ ಮಾಡಿ, ಪ್ರತೀಪರಾಜನ ಮಗ ದೇವಾಪಿ, ನಿಧಾನ ಜ್ಞಾಪಿಸ್ಕೊಡ್ರಿ, ತುಂಬ ಸ್ಲೋ ನಿಮ್ಮದು ಟ್ಯಾಪ್, ತುಂಬ ಸ್ಪೀಡ್ ಇರಬೇಕು ರ್ಯಾಮ್.
ದೇವಾಪಿ ಅಂತ ಶಂತನು, ದೇವಾಪಿ ಬಾಲ್ಹಿಕ ಅಂತ. ದೇವಾಪಿಗೆ ಚರ್ಮರೋಗ ಇತ್ತು ಅಂತ ಹೇಳಿದ್ರು. ಅವನನ್ನು ಮುಂದೆ ಕೃತಯುಗದ ರಾಜನನ್ನಾಗಿ ಮಾಡ್ತಾರೆ. ಆ ರಾಜ ಮುಂದೆ ಕೃತಯುಗದ ಪ್ರಾರಂಭವನ್ನು ಮಾಡ್ತಾನೆ. ಹೀಗೆಲ್ಲ ಇದನ್ನೆಲ್ಲ ಹೇಳಿದ ಮೇಲೆ ಜನಮೇಜಯ ರಾಜ ಕೇಳ್ತಾನೆ, ಸ್ವಾಮಿ ಹರಿವಂಶದ ಶ್ರವಣ ಮಾಡಿದ್ದೀನಿ, ಇದರ ಶ್ರೇಷ್ಠವಾದ ಫಲವನ್ನು ನನಗೆ ಹೇಳಬೇಕು. ಯಾಕೆಂದರೆ ಫಲವನ್ನು ಕೇಳದೆ ಯಾವುದೇ ಒಂದು ಕೆಲಸವನ್ನು ಮಾಡಿದರೆ ಇದು ಪ್ರಯೋಜನವಾಗೋದಿಲ್ಲ. ಹರಿವಂಶ ಎಂಥವರ ಬಾಯಿಂದ ಕೇಳಬೇಕು, ಎಂಥವರಿಗೆ ಹೇಳಬೇಕು. ಕೇಳಿದವರಿಗೆಲ್ಲ ಹರಿವಂಶವನ್ನು ಹೇಳೋದಲ್ಲ. ಶಾಬ್ದೇ ಬ್ರಹ್ಮಣ ನಿಷ್ಠಾತಃ ಪರಬ್ರಹ್ಮಾದಿ ಗಚ್ಚತಿ ಹರಿವಂಶ ಪುರಾಣೇತು ಶ್ರುತೇ ವೈ ರಾಜಸತ್ತಮ. ಹರಿವಂಶ ಸನಾತನನಾದ ಭಗವಂತನ ಶಬ್ದಮಯವಾಗಿರ್ತಕ್ಕಂತಹ ಮಹಾವಿಷ್ಣುವಿನ ಸ್ವರೂಪವಾಗಿದೆ. ಅದನ್ನು ಶ್ರವಣ ಮಾಡಬೇಕಾದ್ರೆ ಒಳ್ಳೆ ಯೋಗ್ಯನಾದ ಬ್ರಾಹ್ಮಣನಿಂದ ಕಂಠತ್ರಾಣ ಇರಬೇಕು, ಅವನಿಗೆ ಒಳ್ಳೆ ಗಂಟಲಿರಬೇಕು, ಊಹಾ ಮಾಡಬೇಕು, ಅನೇಕ ಸಂದರ್ಭೋಚಿತವಾದ ವಿಚಾರಗಳನ್ನು ಹೇಳ್ತಾ ಇರಬೇಕು, ಚೆನ್ನಾಗಿ ಜನರಿಗೆ ಅರ್ಥವಾಗುವ ಭಾಷೆಯಲ್ಲಿ ಪ್ರವಚನ ಮಾಡೋನಾಗಿರಬೇಕು. ಅಂಥ ಪ್ರವಚನಕನ ಬಾಯಿಂದ ಎಲ್ಲ ವಿಚಾರಗಳನ್ನು ಚೆನ್ನಾಗಿ ತಿಳಿದವನು ಶ್ಲೋಕಗಳನ್ನು ಹೇಳಿ ಶ್ಲೋಕಾರ್ಥವನ್ನು ಹೇಳ್ತಾ ಇದ್ದರೆ ಆ ಪ್ರವಚನ ಶ್ರೇಷ್ಠವಾಗತ್ತೆ. ಕೇಳೋದ್ರಿಂದ ಏನು ಲಾಭ ಆಗತ್ತೆ ಅಂದರೆ, ಕಾಯಿಕಂ ವಾಚಿಕಂ ಪಾಪಂ ಮನಸಾ ಸಮಪಾರ್ಜಿತಂ ತತ್ಸರ್ವಂ ನಾಶಮಾಯಾತಿ ತಮ ಸೂರ್ಯೋದಯೇ ಯಥ. ಸೂರ್ಯ ಬಂದರೆ ಕತ್ತಲೆ ಹೇಗೆ ಹೋಗುತ್ತೋ ಹಾಗೆ ಕಾಯಿಕ, ವಾಚಿಕ ಮತ್ತು ಮಾನಸಿಕ ಅಂದರೆ ತನು ಮತ್ತು ಮನಸ್ಸು ಮತ್ತು ದೈಹಿಕವಾಗಿ ಇದು ಮೂರರಿಂದ ಕಾಯಿಕ, ವಾಚನಿಕ, ಮಾತು ಇದರಿಂದ ಮಾಡಿದ ಪಾಪಗಳೆಲ್ಲ ಪರಿಹಾರವಾಗುತ್ತೆ. ಅಷ್ಟಾದಶ ಪುರಾಣಾನಾಂ ಶ್ರವಣಾದ್ ಯತ್ಫಲಂ ಭವೇತ್. 18 ಪುರಾಣಗಳನ್ನು ಶ್ರವಣ ಮಾಡಿದರೆ ಏನು ಪುಣ್ಯ ಬರಬೇಕೋ ಆ ಪುಣ್ಯ ಹರಿವಂಶದ ಶ್ರವಣದಿಂದ ಬರ್ತಕ್ಕಂಥದ್ದಾಗತ್ತೆ. ಆದ್ದರಿಂದ ಮಕ್ಕಳಾಗಬೇಕು, ಆದ ಮಕ್ಕಳು ಆರೋಗ್ಯವಂತರಾಗಿರಬೇಕು. ನಾನಾ ರೀತಿಯ ದೋಷಗಳು ತಾವು ಮಾಡಿರ್ತಾರೆ. ಮಕ್ಕಳಾಗದೇ ಇರುವುದು, ಗರ್ಭಸ್ರಾವ ಆಗುವುದು, ಕಾಕವಂದ್ಯ, ಒಬ್ಬಳೇ ಮಗ ಇರುವುದು. ನಮ್ಮಲ್ಲಿ ಒಬ್ಬನೇ ಮಗ ಅಲ್ಲ ಅಂತಾರೆ. ಒಂದು ಕಣ್ಣು ಕಣ್ಣಲ್ಲ, ಒಬ್ಬ ಮಗ ಅಲ್ಲ. ಆದ್ದರಿಂದ ಬಹುಮಕ್ಕಳಿರಬೇಕು. ಕಾಕವಂದ್ಯ ಇವೆಲ್ಲ ನಾನಾ ದೋಷಗಳಿದೆ. ತಾಸಾಂ ದೋಷಾಪಹಾರಾರ್ಥಂ. ಯಾಕೆ ಹೀಗಾಗತ್ತೆ ಅಂತಾರೆ. ಯಾಕೆ ಮಕ್ಕಳಾಗುವುದಕ್ಕೆ ತೊಂದರೆ? ಬೇಕಾದಂಥ ವಂಶದಲ್ಲಿ ಬಂದಿರ್ತೀವಿ, ಎಲ್ಲ ಯಾಕಾಗಲ್ಲ ಅಂದರೆ ಹಿಂದಿನ ಜನ್ಮಗಳಲ್ಲಿ ಅಬಾರ್ಷನ್ ಮಾಡಿಸಿರ್ತಾರೆ. ಮಕ್ಕಳಾಗದಂತೆ ಇವರು ಮಕ್ಕಳನ್ನು ತೆಗೆಸ್ಕೊಂಡಿರ್ತಾರೆ. ಆ ಮಕ್ಕಳಾಗದಂತೆ ಅವರು ಮಾಡಿರ್ತಾರೆ, ಯಾರೋ ಸಿಸ್ಟರ್, ಡಾಕ್ಟ್ರು, ಅವರಿಗೂ ಮಕ್ಕಳಾಗೋದಿಲ್ಲ. ನರ ಸುವರ್ಣಂ ಸರ್ಪಿಶ್ಚ ಪದದಾನೇ ಸಮನ್ವಿತಂ. ಮನುಷ್ಯ ಸುವರ್ಣ ಮತ್ತು ತುಪ್ಪ ಅನೇಕ ದಾನಗಳನ್ನು ಯಾರು ಪ್ರವಚನ ಹೇಳ್ತಾನೋ ಅವನಿಗೆ ತುಪ್ಪ ಮತ್ತು ಬಂಗಾರ ಇವುಗಳ ಜೊತೆಗೆ ದಾನವನ್ನು ಮಾಡಬೇಕು. ಆಗ ಅವನ ವಂಶ ಫಲ ಬೆಳೀತಕ್ಕಂಥದ್ದಾಗತ್ತೆ. ದಶಾವೃತ್ತಿರ ಪುಷ್ಪಾರ್ಥಂ. ರಜೋದರ್ಶನವಾಗದೇ ಇರತಕ್ಕಂಥ ಹೆಣ್ಣು ಅಂದರೆ ಕೆಲವರು ಹೆಂಗಸಾಗಿ ಹುಟ್ಟಿರ್ತಾರೆ, ಅವರಿಗೆ ಇದು ರಜೋದರ್ಶನವಾಗೋದಿಲ್ಲ. ಅವರು ಇದನ್ನು 10 ವರ್ಷ ಕೇಳಿದರೆ ದೋಷದಿಂದ ಮುಕ್ತಳಾಗಿ ರಜಸ್ವಲೆಯಾಗುತ್ತಾಳೆ. ಮೃತವತ್ಸಾತು ಸಪ್ತವೈ. ಮಕ್ಕಳು ಹುಟ್ಟಿದ ಕೂಡಲೇ ಸತ್ತೋಗ್ತಾ ಇರತಕ್ಕಂಥವಳು ತಾನು 7 ಬಾರಿ ಶ್ರವಣ ಮಾಡಿದರೆ ಅವಳು ಆ ದೋಷದಿಂದ ಮುಕ್ತಳಾಗಿ ಮಕ್ಕಳನ್ನು ಪಡೆಯುತ್ತಾಳೆ. ಪಂಚಾವೃತ್ತಿ ಸ್ರವದ್ಗರ್ಭ. ಗರ್ಭ ನಿಲ್ಲತ್ತೆ, ಬಿದ್ದೋಗಿಬಿಡುತ್ತೆ, ಗರ್ಭಸ್ರಾವ ಆಗತ್ತೆ. ಅವಳು 6 ಬಾರಿ 5 ಬಾರಿ ಕೇಳಿದರೆ ಕಾಕವಂದ್ಯಾತ್ರಯಂಥದ. ಹಾಗೆ ಒಂದೇ ಮಕ್ಕಳಿದ್ದವರು ಮತ್ತೆ ಇದನ್ನು ಕೇಳಿದರೆ 3 ಬಾರಿ ಕೇಳಿದರೆ ಮಕ್ಕಳಾಗತ್ತೆ. ಇದನ್ನೆಲ್ಲ ಹೇಳ್ತಕ್ಕಂಥವರಾಗಿದ್ದಾರೆ. ಅದನ್ನು ಹೇಳುವಾಗ ಹರಿವಂಶವನ್ನು ಹೇಗೆ ಕೇಳಬೇಕು ಅಂತ ಕೇಳ್ತಾರೆ. ಹರಿವಂಶವನ್ನು ಪಾರಾಯಣ ಮಾಡುವುದು ಶ್ರೇಷ್ಠ. 9 ದಿವಸದಲ್ಲಿ ಇಡೀ ಹರಿವಂಶವನ್ನು ಮನೆಯಲ್ಲಿ ಪಾರಾಯಣ ಮಾಡಿಸಬೇಕು. ಆ ಪಾರಾಯಣದ ಫಲದಿಂದ 9 ದಿವಸ ಬಹಳ ಶ್ರೇಷ್ಠ, 21 ದಿವಸ ಬಹಳ ಕಡಿಮೆ, 31 ದಿವಸ ಇನ್ನೂ ನಿಕೃಷ್ಟ. ಅದನ್ನು ಮಾಡುವಾಗ ನಿಮಗೆ ಅರ್ಥಾನುಸಂಧಾನ ಮಾಡಿಕೊಳ್ಳಿಕ್ಕೆ ಬಂದರೆ ಶ್ರೇಷ್ಠ. ಅರ್ಥಾನುಸಂಧಾನ ಪೂರ್ವಕವಾಗಿ ಶ್ರವಣ ಮಾಡಬೇಕು. ನೀವೇ ಪಾರಾಯಣ ಮಾಡಬೇಕು ಮನೆಯಲ್ಲಿ. ನಮಗೆ ಬರಲ್ಲ ಆಚಾರ ಅಂದರೆ ಆಚಾರನ ಕರೆಸಿ ಹರಿವಂಶದ ಪಾರಾಯಣವನ್ನು ಮಾಡಿದರೆ ಅದೇನಾಗತ್ತೆ, ಹರಿವಂಶದ ಪಾರಾಯಣದಿಂದ ಅವರು ಪಾರಾಯಣ ಮಾಡುವಾಗ ಕೂತ್ಕೊಂಡು ಕೇಳಬೇಕು. ಮನೆ ಯಜಮಾನ ಆ ಹರಿವಂಶದ ಪಾರಾಯಣವನ್ನು ಶ್ರವಣ ಮಾಡುವುದರಿಂದ ಸಮಸ್ತ ವಿಧವಾದ ಪುಣ್ಯಗಳನ್ನು ಆತ ಪಡೆಯತಕ್ಕಂಥವನಾಗುತ್ತಾನೆ. ಹೀಗೆ ಹರಿವಂಶದ ಶ್ರವಣಾರಂಭದಲ್ಲಿ ಆದರೆ ಬಹಳ ಹೇಳ್ತಾರೆ. ಇವಾಗೆಲ್ಲ ನಾವು ಇದನ್ನು ಹೇಳಿದ್ರೆ ಆಚಾರ್ಯರಿಗೆ ತುಂಬ ಆಸೆ, ಅದಕ್ಕೆ ಇದನ್ನೆಲ್ಲ ಹೇಳ್ತಾರೆ ಅಂತ. ಏನೇನು ದಾನ ಕೊಡಬೇಕು ಹರಿವಂಶದ ಶ್ರವಣದಕ್ಕೆ? ಭೂದಾನ, ಗೋದಾನ, ಸುವರ್ಣದಾನ, ರಜತದಾನ, ವಸ್ತ್ರದಾನ, ಎಲ್ಲವನ್ನೂ ದಾನವನ್ನು ಬ್ರಾಹ್ಮಣನಿಗೆ ಕೊಡಬೇಕು. ಬ್ರಾಹ್ಮಣನಿಗೆ ಅಲಂಕಾರ ಮಾಡಬೇಕು. ಶ್ರವಣ ಮಾಡಿಸಿದ ಬ್ರಾಹ್ಮಣನಿಗೆ ಅಲಂಕಾರವನ್ನು ಮಾಡಬೇಕು. ಗಂಧ, ಪುಷ್ಪ, ಅಕ್ಷತೆಗಳಿಂದ, ವಸ್ತ್ರಗಳಿಂದ ಆ ಬ್ರಾಹ್ಮಣನನ್ನು ಅಲಂಕಾರ ಮಾಡಿ
ಬ್ರಾಹ್ಮಣನಿಗೆ ಸಂತೋಷಪಡಿಸಿದರೆ ನಾನು ಸಂತುಷ್ಟನಾಗುತ್ತೀನಿ, ನಾ ಸಂತುಷ್ಟನಾದರೆ ನಿಮಗೂ ಯೋಗ್ಯರಾದ ಫಲ ನಿಮಗಾಗತ್ತೆ ಎಂಬುದನ್ನು ಹರಿವಂಶದ ಬಗ್ಗೆ ಭಾಳ ಸುಂದರವಾಗಿ ಇಷ್ಟು ವಿಚಾರವನ್ನು ಯೋಗೋಷತಂ ಕನಕ ಶೃಂಗಮಯಂ ದದಾತಿ ವಿಪ್ರಾಯ ವೇದ ವಿದುಷೇ ಚ ಬಹುಶ್ರುತಾಯ ಪುಣ್ಯಾಂಚ ಭಾರತ ಕಥಾಂ ಶೃಣುಯಾತ್ಯದ್ವತ್ ತುಲ್ಯಂ ಫಲಂ ಭವತಿ ತಸ್ಯ ಚೈವ. ಒಂದು 100 ಗೋವುಗಳನ್ನು ಬಂಗಾರದ ಕೋಡುಗಳನ್ನು ಮಾಡಿಸಿ ಹಾಕಬೇಕಂತ. ಕನಕಶೃಂಗಮಯಂ ದದಾತಿ, ಬೆಳ್ಳಿಯ ಪಾದುಕೆಗಳನ್ನು ಮಾಡಿಸಿ ಹಾಕಬೇಕು ಗೋವಿಗೆ. ಅದಕ್ಕೆ ರೇಷ್ಮೆ ವಸ್ತ್ರವನ್ನು ಹೊದಿಸಿ ಕರುವಿನ ಸಹಿತವಾದ ಹಸುವನ್ನು ಬೆಳ್ಳಿಯ ಹಾಲು ಕರೆಯುವ ಪದಾರ್ಥವನ್ನು ಇಟ್ಟು ಅದಕ್ಕೆ 1 ವರ್ಷಕ್ಕಾಗುವ ಶ್ರೇಷ್ಠವಾದ ಬೂಸ ನವಣೆ ಏನೇರಬೇಕು ಹಸುವಿಗೆ ಅದೆಲ್ಲವನ್ನು ದಾನ ಕೊಟ್ಟರೆ ಯೋಗ್ಯರಾದ ಹರಿವಂಶದಲ್ಲಿ ಹೇಳಿದ ಫಲ ಅದಾಗತ್ತೆ. ಹರಿವಂಶದ ಶ್ರವಣದಿಂದಲೂ ಇಷ್ಟು ಫಲ ಬರುತ್ತೆ. ಯಾರಿಗೆ ಯೋಗ್ಯತೆ ಇರೋದಿಲ್ವೋ ಅವರಿಗೆ ಶ್ರವಣದಿಂದ ಫಲ, ಯೋಗ್ಯತೆ ಇದ್ದವರು ದಾನವನ್ನು ಮಾಡಿ ಫಲವನ್ನು ಪಡ್ಕೋಬೇಕು. ಹೀಗೆ ಶ್ರೇಷ್ಠವಾದ ಹರಿವಂಶ ಪುರಾಣವನ್ನು ಜನಮೇಜಯ ರಾಜ ಸರ್ಪಯಾಗದ ಕಾಲದಲ್ಲಿ ಇದನ್ನು ಕೇಳಿ ತಾನು ಉದ್ಧೃತನಾಗಿದ್ದಾನೆ. ಇಂಥ ಶ್ರೇಷ್ಠವಾದ ಹರಿವಂಶದ ಪ್ರವಚನವನ್ನು ಭಾಳ ಹೆದರ್ಕೊಂಡಿದ್ದೆ ನಾನು. ಕ್ಯಾನ್ಸಲ್ ಎಲ್ಲ ಆಗಿಬಿಡುತ್ತೋ, ಏನು ಪ್ರಾಬ್ಲಮ್ ಬರುತ್ತೋ, ಎಷ್ಟು ಖರ್ಚು ಪಾಪ ಬಾಬು ಅವರು ಟಿಕೆಟ್ ಮಾಡಿಸಿ ಕ್ಯಾನ್ಸಲ್ ಮಾಡಿ ದುಡ್ಡು ಕಳ್ಕೊಂಡು ಪದಾರ್ಥಗಳು ತಂದು ಕೊನೆಗೆ ಆಚಾರ ಬರ್ತಾರೆ ಅಂಥೇಳಿ ನನಗೆ ಕೊಡೋ ಪದಾರ್ಥ ಎಲ್ಲ ಹಾಕ್ಸಿಟ್ಕೊಂಡ್ಬಿಟ್ಟಿದ್ರು ಪಾಪ. ಬಿಡಿ ಅದೆಲ್ಲ ವಾಪಸ್ ಬರುತ್ತೆ, ತಿಂದ್ಬಿಡ್ಬೋದು. ಆದರೆ ಟಿಕೆಟಿನ ದುಡ್ಡು ಅದು ಎಷ್ಟೋ ಬಂತು ಎಷ್ಟೋ ಬರಲಿಲ್ಲ. ಹಾಗಾಗಿ ಅದಾಗದಂತೆ ಗಣಪತಿಯ ಅನುಗ್ರಹದಿಂದ, ಗಣೇಶನ ಅನುಗ್ರಹದಿಂದ ಇದೊಂದು ದೊಡ್ಡ ಯಜ್ಞ, ತುಂಬ ದೊಡ್ಡ ಯಜ್ಞ ಇದು. ಅವರು ನಾನು ಇಬ್ಬರು ಬಂದು ಕೇಳ್ಬೋದು, ನಿಮ್ಮನ್ನೆಲ್ಲ ಕರ್ಕೊಂಬರೋದು, ಯಾರೂ ಕಾಫಿ ಕೊಡಲಿಲ್ವಲ್ಲ ಬಾಬು ಅಂತ ಅನ್ನಬಾರ್ದು. ಅಲ್ಲಲ್ಲಿಗೆ ನಾಡಿದ್ದು ಹಿಂದೂಪುರಕ್ಕೆ ಬೆಳಗ್ಗೆ ಟಿಫನ್ ಬರುತ್ತಂತೆ ನಿಮಗೆ. ನಾನು ಕೇಳಿ ಆಶ್ಚರ್ಯ ಆಯಿತು. ನಾನು ಬ್ರಾಹ್ಮಣನಾಗಿ ಹುಟ್ಟುಬಿಟ್ಟೆ, ಇಲ್ಲದೇ ನಿಮ್ಮ ಜೊತೆಗೆ ನಾನು ರವಿ ಮಾಡಿದ್ದೆಲ್ಲ ತಿನ್ಕೊಂಡು ಸುಖವಾಗಿ ನಾನು ಬರ್ಬೋದಾಗಿತ್ತು. ಎಷ್ಟು ಉಪಚಾರ, ಇಷ್ಟು ಜನರಿಗೆ ಒಳ್ಳೆ ಉಪಚಾರ, ಒಳ್ಳೆ ಸತ್ಕಾರ, ಒಳ್ಳೆ ರೂಮುಗಳು, ಒಳ್ಳೆ AC ರೂಮುಗಳು, ಇಂಥದ್ದೆಲ್ಲ ನಿಮಗೆ ಮಾಡಿಕೊಟ್ಟು ಬಾಬು ಅವರು ಭಾಳ ಶ್ರದ್ಧೆಯಿಂದ, ಅವರ ಕುಟುಂಬ ಒಳ್ಳೆಯ ಶ್ರದ್ಧೆ ಕುಟುಂಬ. ನಾನೇನು ಹರಿಕಥಾಂಸಾರ ಶ್ಲೋಕ ಹೇಳ್ತೀನಿ ಅವ್ರ ಮನೆಯವರು ಹೇಳ್ತಾ ಇರ್ತಾರೆ. ನಾನು ಏನಾರ ಕಥೆಗಳಲ್ಲಿ ಯಾವುದಾದ್ರು ಹೆಸರು ಹೇಳಿದ್ರೆ ಸೊಸೆ ಹೇಳ್ತಾ ಇರ್ತಾಳೆ. ಒಳ್ಳೆಯ ಭಾಗ್ಯವಂತರು ನೀವು. ಒಳ್ಳೆಯ ಭಗವಂತನ ರಾಯರ ಅನುಗ್ರಹಕ್ಕೆ, ರಾಯರ ಸೇವೆ, ಪ್ರತಿನಿತ್ಯ ರಾಯರಿಗೆ ಪುಷ್ಪದ ಸೇವೆ ಮಾಡ್ತಾ ಇದ್ದೀರಿ. ಅದರ ಪ್ರಭಾವದಿಂದ ಒಳ್ಳೆಯ ಅಳಿಯ, ಒಳ್ಳೆಯ ಮಗಳು, ಒಳ್ಳೆಯ ಬೀಗರು, ಒಳ್ಳೆಯ ನಿಮ್ಮಂಥ ವೈಷ್ಣವ ಬಾಂಧವರು ಅವರಿಗೆ ಸಿಕ್ಕಿದ್ದೀರಿ. ಅವರ ಬಾಂಧವ್ಯ ನಿಮಗೆ ಸಿಕ್ಕಿದೆ. ಏನು ನಾವು ಈಗ 5 ದಿವಸಗಳ ಕಾಲ ಹರಿವಂಶದ ಕಥಾಶ್ರವಣವನ್ನು ಮಾಡಿದ್ದೇವೆ. ಇದರಿಂದ ನಮಗೆ ಮತ್ತು ನಿಮಗೆ ಎಲ್ಲರಿಗೂ ಕೂಡ ಭಗವಂತ ಆಯುರ ಆರೋಗ್ಯ ಐಶ್ವರ್ಯಾದಿಗಳನ್ನು ಕೊಟ್ಟು ಮಕ್ಕಳು ವಿರುದ್ಧರಾಗದಂತೆ ಅವರಿಗೆ ಸದ್ಬುದ್ಧಿಯನ್ನು ಪರಮಾತ್ಮ ಅನುಗ್ರಹ ಮಾಡಿ ಆ ಮಕ್ಕಳಿಂದ ಸುಖ ನಮಗೆ, ನಮ್ಮ ಆಶೀರ್ವಾದ ಮಕ್ಕಳಿಗೆ ಇರುವಂತೆ ಪರಮಾತ್ಮ ಅನುಗ್ರಹವನ್ನು ಮಾಡಿ ಹಿತೋಪತಿಶಯವಾಗಿ ವಂಶದ ಅಭಿವೃದ್ಧಿಯಾಗಿ ಸಕಲ ಸತ್ಫಲಗಳು ಕೂಡ ನಮ್ಮ ಸ್ವಾಮಿ ಹೇಗೆ ಪೂರಿ ಜಗನ್ನಾಥ ಒಬ್ಬನೇ ನಿಂತಿಲ್ಲ, ತಿರುಪತಿ ವೆಂಕಟರಮಣ ಒಬ್ಬನೇ ನಿಂತಿದ್ದಾನೆ, ಉಡುಪಿಯಲ್ಲಿ ಕೃಷ್ಣ ಒಬ್ಬನೇ ನಿಂತಿದ್ದಾನೆ. ಪೂರಿ ಜಗನ್ನಾಥದ ಒಂದು ವಿಶೇಷ ಏನು ಅಂದರೆ ತಂಗಿ ಅಣ್ಣ ಕೃಷ್ಣ. ಹಾಗೆ ನಮ್ಮ ಸಂಸಾರವನ್ನು ಬಂಧು ಬಾಂಧವರ ಜೊತೆಗೆ ಭಗವಂತ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ 5 ದಿವಸಗಳಿಂದ 5 ದಿವಸ ಆದರೂ ಡಬಲ್ ಟೈಮ್ ಉಪನ್ಯಾಸ, ಬೆಳಗ್ಗೆ ಮತ್ತು ಸಾಯಂಕಾಲ 10 ಉಪನ್ಯಾಸಗಳು ಆಗಿದೆ ಇಲ್ಲಿ. ಇಂಥ ಒಂದು ಉಪನ್ಯಾಸದ ಫಲದಿಂದ ನಮಗೆಲ್ಲರಿಗೂ ಸಹಿತ ಭಗವಂತ ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ಕೊಟ್ಟು ಹಿತೋಪತಿಶಯವಾಗಿ ಪುರಾಣ ಪ್ರವಚನಗಳು, ದಾನ ಧರ್ಮಗಳು, ಸರಿಯಾದ ಸತ್ಕರ್ಮಾನುಷ್ಠಾನಗಳನ್ನು ಮಾಡುವಂತಾಗಲಿ ಅಂತ ಹೇಳ್ತಾ ಇದನ್ನು ನಡೆಸಿಕೊಟ್ಟ ಮಗಳ ಮದುವೆಯಷ್ಟೇ ಖರ್ಚು ಮಾಡ್ತಾ ಇದ್ದಾರೆ ಬಾಬು ಅವರು. ಎಷ್ಟೊಂದು ಖರ್ಚು ಇದು, ಭಾಳಷ್ಟು ಖರ್ಚುಗಳನ್ನು ಮಾಡಿ ಹರಿವಾಯ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗುತ್ತಾ ಇದ್ದಾರೆ. ಅವರಿಗೆ ಭಗವಂತ ಧನ ಕನಕ ವಸ್ತು ವಾಹನಗಳ ವೈಭೋಗವನ್ನು ಇನ್ನಷ್ಟು ಈ ರೀತಿಯ ಸಜ್ಜನರ ಸೇವೆ ಮಾಡುವ ಭಾಗ್ಯ, ಅದಕ್ಕೆ ಅನುಕೂಲವಾದ ಧನ ಭಗವಂತ ಒದಗಿಸಿಕೊಟ್ಟು ಅವರನ್ನು ಉದ್ಧಾರ ಮಾಡಲಿ ಅಂಥೇಳಿ ಸಂಪೂರ್ಣ ಹೃದಯದಿಂದ ಅವರನ್ನು ಆಶೀರ್ವಾದ ಮಾಡ್ತಾ ಇದ್ದೇವೆ. ಅವರು ಜ್ಞಾನಭಕ್ತಿ ವೈರಾಗ್ಯವಂತರಾಗಿ, ಆಯುಷ್ಯವಂತರಾಗಿ, ಆರೋಗ್ಯವಂತರಾಗಿ, ಗುಣವಂತರಾಗಿ ಬೆಳಗಲಿ. ನೀವೆಲ್ಲ ಅವರಿಗೆ ಜೊತೆಗೆ ಬಂದು, ನೀವೆಲ್ಲ ಬಂದದ್ದು ಕಥೆ ಕೇಳಲಿಕ್ಕೆ, ತಿಂಡಿ ತಿನ್ನಲಿಕ್ಕಲ್ಲ ಅಂತ ಹೇಳ್ತಿರ್ತೀರಿ, ಬೇಜಾರು ಮಾಡ್ಕೋಬೇಡ್ರಿ. ಅವ್ರಿಗೇನಪ್ಪ ಅಂದರೆ ನಮ್ಮ ಜೊತೆಗೆ ಬಂದವರು ಪಾಪ ಮಾಡಬಾರ್ದು, ಪುಣ್ಯ ಮಾಡಬೇಕು, ಪುಣ್ಯವಂತರ ಜೊತೆಗೆ ತಾನಿರಬೇಕು ಅನ್ನುವ ಅಪೇಕ್ಷೆಯಿಂದ ಬಾಬು ಅವರು ಹೀಗೆ ಮಾತಾಡ್ತಿರ್ತಾರೆ. ಹೀಗೆ ನಿಮ್ಮ ಸಮ್ಮೇಳನ ಇದು ದ್ವಾರಕಾದಲ್ಲಾಗಿತ್ತು, ಮತ್ತು 2ನೇ ಬಾರಿ ಇಲ್ಲಿ ಆಗಿದೆ.
ಮುಂದೆ ದೇವರು ಎಲ್ಲಿ ಕರೀತಾನೋ ಅಲ್ಲಿ ಹೋಗೋಣ. ಮಂತ್ರಾಲಯದಲ್ಲಿ ಒಮ್ಮೆ ಆಗಿತ್ತು, ಮಂತ್ರಾಲಯದಲ್ಲೂ ನೀವೆಲ್ಲ ಬಂದಿದ್ರಿ. ಆಗ ಇಂಥ ಒಂದು ಭಗವಂತನ ಮಾಡ್ತೋ ಇದು 4ನೇ ಟೈಮು. ನೈಮಿಷಾರಣ್ಯ, ಮಂತ್ರಾಲಯ, ದ್ವಾರಕಾ ಮತ್ತು ಪುರಿ ಜಗನ್ನಾಥ 4 ಕಡೆ ಆಗಿದೆ. ಚತುರ್ವಿಧ ಪುರುಷಾರ್ಥಗಳಿದ್ದಂತೆ, ಧರ್ಮ ಅರ್ಥ ಕಾಮ ಮೋಕ್ಷ ಇದ್ದಂತೆ 4 ಕಡೆ ಭಗವಂತನ ಸೇವೆಯನ್ನು ಮಾಡಿದ್ದೀವಿ. ಪುರಿ ಜಗನ್ನಾಥನ ಆ ಅನುಗ್ರಹ ನಮ್ಮೆಲ್ಲರ ಮೇಲಿದ್ದು ಪರಮಾತ್ಮ ಜ್ಞಾನಭಕ್ತ ವೈರಾಗ್ಯಾದಿಗಳನ್ನು ಕೊಡಲಿ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ. ಕಾಯೇನ ವಾಚ ಮನಸೇಂದ್ರಿಯರ್ವ ಬುದ್ಧ್ಯಾತ್ಮನವಾಸುತ ಸ್ವಭಾವಂ ಕರೋಮಿತ್ಯ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ. ಯದಕ್ಷರಪದಭ್ರಷ್ಟಂ ಮಾತ್ರಾಯಂತ ಭವೇತ್ ತತ್ಸರ್ವಂ ಕ್ಷಮ್ಯತಾ ದೇವ ನಾರಾಯಣ ನಮೋಸ್ತುತೆ.